ಹೌದು ಸರ್ ಮನೆ ಹೋಗಿ ಫೋನ್ ಮಾಡಲ್ಲಿವರೆಗೂ ನೀನು ಓಪನ್ ಮಾಡ್ಬೇಡ ಅಂದ ಸರ್. ಆಯ್ತು. ಹಂಗಂದ ಸರ್ ನಾನು ಊರ್ಗ್ ಹೋದೆ ಸರ್. ಊರ್ಗ್ ಹೋದ್ಮೇಲೆ 5 ಲೀಟರ್ ಕ್ಯಾನ್ ಕೊಟ್ಟಿದ್ನಲ್ ಸರ್. 5 ಲೀಟರ್ ಕ್ಯಾನ? ಅದು ಕೆಮಿಕಲ್ ಒಂದು ಓಕೆ. ನೀರದು. ಅದನ್ನ ತಗೊಂಡು ಫ್ರಿಜ್ ಅಲ್ಲಿ ಇಡು ಅಂತ ಹೇಳ್ದೆ ಸರ್ ಅವನು. ಫ್ರಿಡ್ಜ್ ಅಲ್ಲಿ? ಹೌದು ಸರ್, ಫ್ರಿಜ್ ಅಲ್ಲಿ. ಅದನ್ನ ತಗೊಂಡು ಫ್ರಿಜ್ ಅಲ್ಲಿ ಇಟ್ಟೆ ಸರ್. ಮನೆ ಹೋಗೋಷ್ಟಿಗೆ 2 ಗಂಟೆ ಆಯ್ತು. ಇದು ಮಧ್ಯಾಹ್ನ 2 ಗಂಟೆ ಆಯ್ತು. ಹೋಗಿ ಫ್ರಿಜ್ ಅಲ್ಲಿ ಇಟ್ಟೆ. ನೀವ್ ಹೋಗಿ ಫ್ರಿಜ್ ಅಲ್ಲಿ ಇಡಪ್ಪ ಅಂದ ಇಟ್ಟ. ನಾನು ನಿಂಗೆ 4 ಗಂಟೆ ಹಿಂಗ್ ಫೋನ್ ಮಾಡ್ತೀನಿ, ಅವಾಗ ನೀನ್ ತೆಗೆದ್ಬಿಟ್ಟು ನಾನು ಹೇಗ್ ಹೇಳ್ತೀನಿ ಹಾಗೆ ಮಾಡಂತೆ ಅಂದೆ ಸರ್. ಆಯ್ತು ಅಂತ ಫ್ರಿಜ್ ಅಲ್ಲಿ ಇಟ್ಟ ಸರ್. ಫ್ರಿಜ್ ಅಲ್ಲಿ ಇಟ್ಟ, ಫೋನ್ ಬರ್ಲಿಲ್ಲ ಸರ್. ನೀವು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಎಲ್ಗಾರು ಹೋದ್ರ ಅಲ್ಲೇ ಇದ್ರ? ಸರ್ ಎಲ್ಲಿ ಹೋಗ್ತೀರಿ ಸರ್, ಅಲ್ಲೇ ಇದೀನಿ ಸರ್ ಕಾಯ್ಕೊಂಡು. ಎಲ್ಲಿ ಹೋಗ್ತೀವಿ ಸರ್, ಅಲ್ಲೇ ಕಾಯ್ಕೊಂಡಿದೀನಿ. ಏನು ಮಾಡಾಗಿದೆ ಸರ್, ನಗೋ ತರ ಇದೆ. ನಗದೆ ಏನು ಮಾಡಕ್ ಆಗಲ್ಲ. ಸಾರಿ ಇರ್ಲಿ ಸರ್. ಇಲ್ಲ ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಕೆಲವರು. ಕೂತಿರ್ತೀರ ಹಾ ಸರ್, ಇಲ್ಲ ಪಾಪ ಅದ್ರ ಬಗ್ಗೆ ಏನು ಸರ್, ನಿಮ್ ತಪ್ಪ ಏನಿಲ್ಲ. ಹೇಳಿ. ಫ್ರಿಡ್ಜ್ ಹತ್ರ ಇದ್ರಿ? ಹಾ ಸರ್, ಇದ್ದೆ. ಸರಿ ಆಯ್ತು ಬಿಡು ಅಂತ ಕಾದೆ. ಅವತ್ತು ಫೋನ್ ಬರ್ಲಿಲ್ಲ ಸರ್. ಸರ್ ಹೇಳ್ತೀನಿ, ಅದು ಏನಂದ್ರೆ ಸರ್, ಅವ್ರ ಹತ್ರ ಒಂದು ದುಡ್ಡು ಅಂದ್ರೆ ಸರ್, ಅದು ಬ್ಲಾಕ್ ಮನಿ ಅಂತ ಹೇಳಿ ಸರ್. ಅದು ಅವ್ರಿಗೆ ಇಲ್ಲಿಂದ ಬಂದಿತ್ತು? ಅವರು ಸರ್ ಶಿವಮೊಗ್ಗದಿಂದ ಅಂತ ಹೇಳಿದ್ರು ಅವರು. ನಾವು ಶಿವಮೊಗ್ಗದವರು ಅಂತ ಹೇಳಿದ್ರು ಅವ್ರು. ಸರ್ ನಮ್ಗೊಂದ್ ಕಡಿಮೆ ಬರುತ್ತೆ ದುಡ್ಡು, ನಿಮ್ಗೆ ಟ್ರಾನ್ಸಾಕ್ಷನ್ ನೀವು ಯಾವಾರ ಮಾಡ್ತಿರಲ್ಲ, ಹಾಗಾಗಿ ನಿಮಗ್ ಕೊಡ್ತೀವಿ ಆ ದುಡ್ಡನ್ನ ಅಂತಂದ್ ಹೇಳಿ, ನೀವು ನಮ್ಗೆ 5 ಲಕ್ಷ ಕೊಟ್ರೆ ನಾವು 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಬಂದ್ಬಿಟ್ಟು ಕಪ್ಪು ಹಣ ಕೊಡೋದು ಸರ್ ನಮ್ಗೆ. ಓಕೆ. ನೀವು ನಾವು ವೈಟ್ ಹಣ ಕೊಡ್ಬೇಕು ಅವ್ರಿಗೆ. 5 ಕೊಟ್ರೆ ನಮ್ಗೆ 10 ಕೊಡ್ತಾರೆ. 10 ಕೊಟ್ಟಿದ್ರೆ ನಾವು ಅವ್ರೊಂದು ಕೆಮಿಕಲ್ಸ್ ಕೊಡ್ತಾರೆ ಸರ್. ಆ ಕೆಮಿಕಲ್ಸ್ ನ ಅವ್ರು ತಗೊಂಡ್ ಬಂದು ನಾನ್ ಮನೆಗೆ ತಗೊಂಡ್ ಬಂದು ಅದನ್ನ ನೀರ್ ಹಾಕಿ, ನೀರೊಳಗೆ ಆ ಕೆಮಿಕಲ್ ಹಾಕಿ ಅವ್ರು ಕೊಟ್ಟಿರೋ ಬ್ಲಾಕ್ ಹಾಳಿ ಇರುತ್ತಲ್ಲ ಅದನ್ನ ಹಾಕಿದ್ರೆ ದುಡ್ಡು ಆಗುತ್ತೆ ಸರ್ ಅದು. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಿ ಸರ್? ಬಹಳ ಚೆನ್ನಾಗಿದ್ದೀವಿ. ಈ ಮುಂಚೆ ನೀವು ಕರೆ ಮಾಡಿದ್ರಲ್ವಾ? ಮಾಡಿದ್ವಿ ಸರ್. ಜೀವ ಒಂದ್ ಬಿಡೋದೊಂದ್ ಐತೆ ಸರ್. ಜೀವ ಒಂದ್ ಬಿಡೋದಿದೆ ಅಷ್ಟೇ. ಯಾಕಪ್ಪ, ಏನಾಯ್ತು? ಇಲ್ಲ ಸರ್, ಇವಾಗ ಇದು ನೀವು ಯಾವ್ದೋ ಆಶ್ರಮಕ್ಕೆ ಹೋಗಿರೋದು ಇದು ಇದರಲ್ಲಿ ಫೇಸ್ಬುಕ್ ಅಲ್ಲಿ ಇದು ನೋಡ್ತಾ ಇದ್ದೆ. ಹಾಗೆ ಇದು ಮೋಟಿವೇಶನ್ ಬಂತು. ಕರೆದು ಇವತ್ತು ಶನಿವಾರ ಅಲ್ಲ ಸರ್. ಯಾವಾಗ ಕರೆ ಮಾಡಿದ್ರಿ ನೀವು? ನಾನು ಸರ್ ಶಿವಮೊಗ್ಗದಿಂದ ಶ್ರೀನಿವಾಸ್ ಅಂತ ಸರ್, ಹೋಟೆಲ್ ಇದೆ ಅಂತ ಮಾತಾಡಿದ್ನಲ್ಲ ಸರ್. ಬಹಳ ವರ್ಷಗಳ ಹಿಂದೆ? ಹಾ ಸರ್, ಆಯ್ತು ಸರ್. ಒಂದು 2-3 ವರ್ಷದಿಂದ ಕಾಲ್ ಮಾಡಿದ್ದೆ. ಅಮ್ಮ ತಂಗಿ? ಹೌದು ಸರ್. ಆಮೇಲೆ ಮಧ್ಯದಲ್ಲಿ ಒಂದ್ಸಲಿ ಫೋನ್ ಮಾಡಿದ್ದೆ, ಹಿಂಗೆ ಕನ್ಸಲ್ಲೆಲ್ಲ ಬಂದಿದ್ರಿ ನೀವು. ನಮ್ ತಂಗಿಯರಿಗೆ ಹಿಂಗೆ ಫ್ರೆಂಡ್ ನೀವು, ಅವ್ರ ಜೊತೆ ಬಂದಿದ್ರಿ. ನಾನು ನಿಮ್ಮನ್ನ ನೋಡ್ಬಿಟ್ಟು ತುಂಬಾ ಅಳ್ತಾ ಇದ್ದೆ, ನೀವು ಹತ್ಬಿಡಿ ಅಂತ ಎಲ್ಲ ಹೇಳ್ತಾ ಇದ್ರಿ ಅಂತ ಹೇಳಿದ್ದೆ ನಿಮ್ಮ ಹತ್ರ ಎಲ್ಲ. ಆಗ್ಲಿ. ಈಗೇನಾಯ್ತು ಸಮಸ್ಯೆ? 6 ಸಂವತ್ಸರದಲ್ಲಿ ಇಲ್ಲ ಸರ್, ನಾನ್ ನಿಮ್ ಇದೆಲ್ಲ ಮೋಟಿವೇಶನ್ ನೋಡಿ ತುಂಬಾ ತಿಳ್ಕೊಬಿಟ್ಟಿದೀನಿ. ನಾನಾಯ್ತು, ನನ್ ಕೆಲ್ಸ ಆಯ್ತು ಅಂತ ಯಾರು ಏನಾದ್ರು ನಾನ್ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಬಟ್ ನಾನ್ ತಲೆ ಕೆಡ್ಸ್ಕೊಂಡಿದ್ದು ನಮ್ ಮನೆ ಬಗ್ಗೆ, ನಾಳೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ. ಆದ್ರೆ ನಾನು ಮೊನ್ನೆ ಒಂದು ದೊಡ್ಡ ತಪ್ಪು ಮಾಡ್ಕೊಬಿಟ್ಟಿನಿ ಸರ್. ಅದಕ್ಕೋಸ್ಕರ ನನಗೆ ಏನ್ ಮಾಡಿದ್ರಿ? ಅದು ಸರ್, ಮುಂಚೆನೆ ಒಂದ್ ಸ್ವಲ್ಪ ಸಾಲದಲ್ಲಿ ತುಂಬಾ ಆಗ್ಬಿಟ್ಟಿದ್ದೆ. ಅದು 10 ರೂಪಾಯಿ ಬಡ್ಡಿ ಎಲ್ಲ ಹಂಗ ಮಾಡಿ ಹೆಂಗೋ ಧೈರ್ಯ ಇತ್ತು, ನಾನ್ ದುಡ್ಡು ತೀರಿಸ್ತೀನಿ, ನಾಳೆ ನಾನ್ ಆಗಿಲ್ಲ ಅಂದ್ರು ಕೂಡ ನಾನ್ ದುಡ್ದಾದ್ರು ತೀರ್ಸಕಾದ್ರು ನನ್ ಜೀವನ ಹೋಗ್ಲಿ, ಇನ್ನೊಬ್ರು ತಗೊಂಡಿದ್ ಯಾರು ಮನೆ ಬಾಗ್ಲ ಹತ್ರ ಹೋಗ್ಬಾರ್ದು ಅಂತ ಬದುಕ್ತಾ ಇದ್ದೆ. ಯಾವ್ದೋ ಒಂದ್ ಇದ್ರಿಂದ ಸರ್ ನಾನು ಇದಕ್ಕೆ ರಾಘವೇಂದ್ರ ಇದಕ್ಕೆ ಮಂತ್ರಾಲಯಕ್ಕೆ ಹೋಗಿರ್ಲಿಲ್ಲ. ಮೊನ್ನೆ ಕೂಡ ಹೋಗ್ ಬಂದೆ. ಏನೋ ಒಂದ್ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಯ್ತು. ಅಲ್ಲಿ ಹೋಗ್ ಬಂದ್ಮೇಲೆ ಒಂದ್ ಸ್ವಲ್ಪ ದಿನದ ನಂತರ, ಒಂದ್ ವಾರದ ನಂತರ ಯಾವ್ದೋ ಒಂದ್ ಕರೆ ಬಂತು. ನಾನು ದೇವರಾಗೆ ಒಂದ್ ಸ್ವಲ್ಪ ನನ್ ಮೇಲೆ ಏನೋ ದಯ ತೋರ್ಸದ್ನೇನೋ ಅಂತ ಅಂದ್ಬಿಟ್ಟು ಯಾವ್ದೋ ಒಂದ್ ಕರೆ ಬಂತು. ಅದ್ ಯಾವ್ದೋ ಫ್ರಾಡ್ ಕೆಲ್ಸದ್ ಸರ್ ಅದು. ನಾನು ಅದನ್ನ ನಂಬಿರ್ಲಿಲ್ಲ. ಅದು ನಾವು ಇಲ್ಲ ಸರ್, ನಿಮ್ ಕಸ್ಟಮರ್, ನಾವು ಹೋಟ್ಲಿಗೆಲ್ಲ ಬಂದಿದ್ವಿ, ಹಿಂಗೆಲ್ಲಾ ಬಂದಿದ್ವಿ, ನಿಮ್ ನಂಬರ್ ತಗೊಂಡಿದ್ವಿ ಅಂತ ಹೇಳಿದ್ರು. ಆಯ್ತು, ಹೌದಾ ಸರ್, ಬಿಡಿ ಸರ್, ಹೇಗಿದ್ರಿ, ಚೆನ್ನಾಗಿದ್ರಿ ಅಂತ ಮಾತಾಡ್ಸಿದ್ವಿ. ಆಮೇಲೆ ಏನೋ ಒಂದು ವ್ಯವಹಾರ ಇದೆ, ಹಿಂಗೆ ಮಾಡ್ಕಂತೀರಾ ಹಂಗೆ ಹಿಂಗೆ ಅಂತ ಅಂದ್ರು. ನಾನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಸರಿ ಆಯ್ತು ನೋಡೋಣ ಅಂತ ಅಂದ್ಬಿಟ್ಟು, ಆಯ್ತು ಸರ್ ಎಲ್ಲಿ ಬರ್ಬೇಕು ಹೇಳಿ ಅಂದೆ. ಅವರೇ ಒಂದ್ ಸ್ಪಾಟಿಗೆ ಹೇಳಿದ್ರು.
ಚನ್ನಗಿರಿ ಅಂತ ಅಂದು. ಹ್ಮ್ ನಮ್ಮ ಊರಿಂದ ಅಲ್ಲಿಗೆ ಒಂದು 100-150 ಕಿಲೋಮೀಟರ್ ಇರುತ್ತೆ. ಅಲ್ಲಿಗೆ ಬನ್ನಿ ಅಂತಂದ್ರು. ಹೋದೆ ಸರ್. ಹೋದ ತಕ್ಷಣ ಅವರು ಗಾಡಿಲಿ ಕೂರ್ಸ್ಕೊಂಡ್ ತಕ್ಷಣ ಎಲ್ಲಾ ನಾನು ಏನೋ ಒಂದ್ ಹೇಳದ್ನಲ್ಲ ಅದನ್ನೆಲ್ಲ ತೋರ್ಸಿದ್ರು. ಏನ್ ತೋರಿಸಿದ್ರು? ಅದೇ ಸರ್ ಇಲ್ಲಿ ಇದ್ರಾಗೆ ಹೇಳ್ಬೋದಾ ಸರ್? ಅಲ್ಲಪ್ಪ, ಹೇಳಂಗಿದ್ರೆ ಹೇಳ್ಬೋದು. ಅದ್ ನನ್ಗೆ ಇಲ್ಲ ಗೊತ್ತಿಲ್ಲ ಅಂದ್ರೆ ಇಲ್ಲ ನಾನೇನ್ ಹೇಳಿ? ಇಲ್ಲ ಸರ್, ಅದು ಒಂದ್ ಸ್ವಲ್ಪ ದುಡ್ಡಿನ ವಿಚಾರ ಸರ್. ಅದು ದುಡ್ಡಿನ ಸರಿನಪ್ಪ, ವ್ಯವಹಾರ ಏನು? ಅದು ವ್ಯವಹಾರ ಅಂತ ಅಂದ್ಬಿಟ್ಟು ಸರ್, ಅದು ನೀವು ನಮ್ಗೆ 5 ಕೊಟ್ರೆ ನಾವು 10 ಕೊಡ್ತೀವಿ. ಡಬಲ್ ಮಾಡ್ಕೊಡ್ತೀವಿ ಅಂತ. ಹೌದು ಸರ್. ಹ್ಮ್ ನೀವು 5 ಕೊಟ್ರೆ ನಾವು 10 ಕೊಡ್ತೀವಿ, 10 ಕೊಟ್ರೆ 20 ಕೊಡ್ತೀವಿ ಅಂತಂದ್ ಹೇಳಿ ಇದು ಮಾಡಿದ್ರು ಸರ್. ಅದು ಹಾಗಾಗಿ ನಾನು ಅದನ್ನ ನಂಬ್ಬಿಟ್ಟು ನಾನು ಹೋಗಿದ್ದೆ ಸರ್ ಅಲ್ಲಿಗೆ. ಅದು ನನ್ನ ಕಣ್ಣು ಮುಂದೆನೆ ಮಾಡ್ಬಿಟ್ರು ಸರ್ ಅದನ್ನ. ಏನ್ ಮಾಡಿದ್ರು? ಅದು ದುಡ್ಡು ಮಾಡ್ಬಿಟ್ರು ಅವರು. ಒಂದು ಪೇಪರ್ ಇಂದ ದುಡ್ಡು ಮಾಡ್ಬಿಟ್ರು ಸರ್ ಅವರು. ಏನ್ ಮಾಟ ಮಂತ್ರ ಮಾಡಿದ್ರ? ಇಲ್ಲ ಸರ್, ಅದು ಬ್ಲಾಕ್ ಸರ್. ಅದು ಅಷ್ಟು ದುಡ್ಡು ಬ್ಲಾಕ್ ದುಡ್ಡು ಸರ್, ಅದು ಕಟ್ಟು. ಅಲ್ಲ, ಈಗ ನನಗೆ ಅರ್ಥ ಆಗ್ತಿಲ್ಲ. ನೀವು ಈಗ ಅವ್ರ ಹತ್ರ ಹೋದ್ರಿ ಸರ್, ಹೋದ್ವಿ. 10 ಮಾಡಿಬಿಟ್ರು ಅಂದ್ರೆ ಏನ್ ಕಣ್ಣು ಮುಂದೆ ಪವಾಡ ಮಾಡ್ಬಿಟ್ರ ಅಥವಾ ಏನ್ ಮಾಡಿದ್ರು ಅಂತ ಬಿಡಿಸಿ ಹೇಳ್ಬೇಕು ಸರ್. ಹೇಳ್ತೀನಿ. ಅದು ಏನಂದ್ರೆ ಸರ್, ಅವ್ರ ಹತ್ರ ಒಂದು ದುಡ್ಡು ಅಂದ್ರೆ ಸರ್, ಅದು ಬ್ಲಾಕ್ ಮನಿ ಅಂತ ಹೇಳಿ ಸರ್. ಅದು ಅವ್ರಿಗೆ ಇಲ್ಲಿಂದ ಬಂದಿತ್ತು. ಅವರು ಸರ್ ಶಿವಮೊಗ್ಗದಿಂದ ಅಂತ ಹೇಳಿದ್ರು ಅವರು. ನಾವು ಶಿವಮೊಗ್ಗದವರು ಅಂತ ಹೇಳಿದ್ರು ಅವ್ರು. ಸರ್, ನಮ್ಗೊಂದ್ ಕಡಿಮೆ ಬರುತ್ತೆ ದುಡ್ಡು, ನಿಮ್ಗೆ ಟ್ರಾನ್ಸಾಕ್ಷನ್ ನೀವು ವ್ಯವಹಾರ ಮಾಡ್ತಿರಲ್ಲ, ಹಾಗಾಗಿ ನಿಮಗ್ ಕೊಡ್ತೀವಿ ಆ ದುಡ್ಡನ್ನ ಅಂತಂದ್ ಹೇಳಿ ನೀವು ನಮ್ಗೆ 5 ಲಕ್ಷ ಕೊಟ್ರೆ ನಾವು 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಬಂದ್ಬಿಟ್ಟು ಕಪ್ಪು ಹಣ ಕೊಡೋದು ಸರ್ ನಮ್ಗೆ. ಓಕೆ, ನೀವು ನಾವು ವೈಟ್ ಹಣ ಕೊಡ್ಬೇಕು ಅವ್ರಿಗೆ. 5 ಕೊಟ್ರೆ ನಮ್ಗೆ 10 ಕೊಡ್ತಾರೆ. 10 ಕೊಟ್ಟಿದ್ದನ್ನ ನಾವು ಅವ್ರೊಂದು ಕೆಮಿಕಲ್ಸ್ ಕೊಡ್ತಾರೆ ಸರ್. ಆ ಕೆಮಿಕಲ್ಸ್ ಅವ್ರು ತಗೊಂಡ್ ಬಂದು ನಾನ್ ಮನೆಗೆ ತಗೊಂಡ್ ಬಂದು ಅದನ್ನ ನೀರೊಳಗೆ ಆ ಕೆಮಿಕಲ್ ಹಾಕಿ ಅವ್ರು ಕೊಟ್ಟಿರೋ ಬ್ಲಾಕ್ ಹಾಳಿ ಇರುತ್ತಲ್ಲ ಅದನ್ನ ಹಾಕಿದ್ರೆ ದುಡ್ಡು ಆಗುತ್ತೆ ಸರ್. ಅದು ದುಡ್ಡಾಗುತ್ತೆ. ಅದನ್ನ ನನ್ನ ಇದ್ರಿಗೆ ತೋರ್ಸಿದ್ರು ಸರ್ ಅವರು. ಆ ತರ ಮಾಡಿ ತೋರ್ಸಿದ್ರು ಸರ್. ನಾನು ನೋಡ್ಬಿಟ್ಟು ಅದೆಲ್ಲ ಅವರೇ ಯಾಕೆ ಮಾಡ್ಕೊಳ್ಬಾರ್ದು? ಸರ್, ಅವರೇ ಯಾಕೆ ಮಾಡ್ಕೊಡ್ಬಾರ್ದು ಅಂದ್ರೆ, ಅವ್ರಿಗೆ ಬಂದ್ಬಿಟ್ಟು ಒಂದು ಕಡೆಯಿಂದ ಅಧಿಕಾರಿಗಳು ಇವ್ರಿಗೆ ಕೊಡ್ತಿದ್ರು ಅದನ್ನ. ಇವ್ರು ಮಾಡಕ್ ಹೋದ್ರೆ ನಾವ್ ಸಿಗಾಕಂತೀವಿ ಅಂತಂದ್ ಹೇಳಿ ಈ ತರ ಕಸ್ಟಮರ್ನ ಅವ್ರಾಗೆ ಹುಡ್ಕೊಂಡಿರೋ ಸರ್. ಈಗ ಒಂದ್ ಪ್ರಶ್ನೆ. ಈಗ ನೀವು 5,000 ವೈಟ್ ಅಮೌಂಟ್ ಕೊಡ್ತೀರಾ, ಸರ್. ಅವರು ನಿಮಗೆ 10,000 ಬ್ಲಾಕ್ ಮನಿ ಕೊಡ್ತಾರೆ. ಹೌದು ಸರ್. ನೀವು ಮನೆಗೆ ತಗೊಂಡೋಗಿ ನೀವು ವೈಟ್ ಮಾಡ್ಕೊಳ್ಬಹುದು. ಹೌದು ಸರ್. ಸರಿ, ಆಯ್ತು. ನೀವು ಮನೆಯಲ್ಲಿ ಏನ್ ವೈಟ್ ಮಾಡ್ಕೊಳ್ತೀರಲ್ಲ ಪ್ರೋಸೆಸ್ ನ, ಅದನ್ನ ಇವನೇ ಮಾಡ್ಬೋದಲ್ವಾ? ಹೌದು ಸರ್, ಇವನೇ ಮಾಡ್ಬೋದು. ಅಂದ್ರೆ ಈ ಮಾಲನ್ನ ಕದಿತಾ ಇರೋದೇ ಇವನಲ್ಲ ಸರ್. ಅವನ್ ಮಾಡಕ್ಕೆ ನಾನ್ ಸಿಗಾಕೊಂಡ್ಬಿಡ್ತೀನಿ ಅಲ್ಲ ಅಂತಂದ್ ಹೇಳಿ ಈ ತರ ಜನರಿಗೆ ಕೊಟ್ಟು ಮಾಡಿಸ್ತಾರೆ ಸರ್. ಅದು ಅಂದ್ರೆ ಅವನಿಗೆ ಜಾಸ್ತಿ ಕಂತೆ ಬರ್ತಾ ಇತ್ತಂತೆ. ಅವ್ನು ಹೇಳ್ತಾರದ್ ನನಗೆ. ಆಯ್ತು, ನೀವು ಎಷ್ಟು ಕೊಟ್ರಿ? ನಾನ್ ಸರ್ 10 ಲಕ್ಷ ಕೊಟ್ಬಿಟ್ಟೆ ಸರ್. 10 ಲಕ್ಷ? ಸರ್. ಅಂದ್ರೆ ನಿಮ್ಗೆ 20 ಬರುತ್ತೆ ಅಂತ? ಹೌದು ಸರ್. ಅದು ಸರ್, ಅದೇ ಏನಾಯ್ತು ಸರ್, ನಾನು ಅವತ್ತು ಅಂದ್ರೆ ಅವ್ರು ಏನಂದ್ರು, ಬೇರೆ ಯಾರಿಗೂ ಹೇಳಂಗೆ, ನೀವು ಒಬ್ರೇ ಮಾಡ್ಕೊಳಂಗಿದ್ರೆ ಮಾಡ್ಕೊಂಡು ಇನ್ನೊಬ್ರನ್ನ ಪಾರ್ಟ್ನರ್ ಹಾಕೊಡ್ರಿ ಅಂತ ಹೇಳಿದ್ರು ಸರ್ ಅವ್ರು ನಂಗೆ. ನಾನು ಬಿಡು, ನಾವು ಯಾಕೆ ನಾನೇ ಮಾಡೋಣ ಅಂತಂದ್ ಹೇಳಿ ಸರ್, ನಾನೇ ಹೋಗಿ ಸ್ಯಾಂಪಲ್ ನೋಡ್ದೆ ಸರ್. ರಿಯಲ್ ಒರಿಜಿನಲ್ ಸರ್ ಅದು. ಯಾವ್ದ್ರಲ್ಲೂ ಅದನ್ನ ಇಟ್ರೆ ಇದು ಮಾಡಂಗಿಲ್ಲ ಸರ್. ರಿಯಲ್ ಒರಿಜಿನಲ್ 4 ನೋಟ್ ಮಾಡ್ಕೊಟ್ರು. ಅದನ್ನ ನಾನ್ ತಗೊಂಡ್ ಬಂದೆ, ಎಲ್ಲಾ ತರದ್ದು ಚೆಕ್ ಮಾಡ್ದೆ. ನನಗ್ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಬಟ್ ದೇವರಾಗೆ ಏನೋ ಕಂಡ್ಬಿಟ್ಟ ಅನ್ನೋ ಲೆಕ್ಕದಲ್ಲಿ ನಾನ್ ನೋಡಿ ಸರಿ ಆಯ್ತು ಅಂತ ಎಲ್ಲಾ ಚೆಕ್ ಮಾಡ್ದೆ. 1 ವಾರ ಆಯ್ತು ಸರ್, ಟೈಮ್ ತಗೊಂಡ್ರು. ಸರ್, ಏನ್ ಮಾಡಿದ್ರಿ ಹಂಗೆ ಹಿಂಗೆ ಅಂತ ಕೇಳಿದ್ರು. ನನಗೆ ಎಷ್ಟು ನೋಟ್ ಇಸ್ಕೊಂಡ್ ಬಂದಿದ್ರಿ? ನಾನ್ 20 ಲಕ್ಷ ತಗೊಂಡ್ ಬಂದೀನಿ ಸರ್. ಅಲ್ಲ, ಚೆಕ್ ಮಾಡಕ್ಕೆ ಎಷ್ಟು ನೋಟ್ ಇಸ್ಕೊಂಡ್ ಬಂದಿದ್ರಿ? ಚೆಕ್ ಮಾಡಿ ಸರ್, ಅವ್ರು ಬೋಲಲ್ಲಿ ನೀರ್ ಹಾಕಿ ಆ ಕೆಮಿಕಲ್ ಹಾಕಿ ನನ್ ಕೈಲೇ ವಾಶ್ ಮಾಡ್ತಾರೆ ಸರ್. ಅವ್ರು ವಾಶ್ ಮಾಡಿದ ತಕ್ಷಣ ಅದು ಸೇಮ್ ದುಡ್ಡೇ ಆಗೋಯ್ತು ಸರ್. ಅದು ಆ ದುಡ್ಡು ಆಗೋಯ್ತು. ಅದನ್ನ ಅವ್ರು ನಂಗೆ ಕೊಟ್ರು ಅದನ್ನ ರಿಟರ್ನ್ 4 ನೋಟು. ಆ ನೋಟು ಇದಕ್ಕೆ ಡ್ರೈ ಮಾಡ್ಕೊಂಡು ತಗೊಂಡ್ ಬಂದೆ. ಬೇರೆ ನೋಟಿಗೆ ಮ್ಯಾಚ್ ಮಾಡಿದ್ರೆ ಸೇಮ್ ಅದೇ ಸರ್. ಓಕೆ, ಆ ಕಪ್ಪು ಹಣ ಮತ್ತೆ ಅಸಲಿ ಹಣಕ್ಕೂ ಹೌದು, ವ್ಯತ್ಯಾಸ ಒಂಚೂರು ಇಲ್ಲ ಸರ್. ರಿಯಲ್ ಆಗಿ ಅಂಗಡಿಯವರೆಲ್ಲ ತಗೊಳಕ್ ಶುರು ಮಾಡಿದ್ರು. ಅಂಗಡಿಯವ್ರು ತಗೊಳಕಲ್ಲ, ಬ್ಯಾಂಕ್ ಎಲ್ಲ ಹೋಗಿ ಟ್ರಾನ್ಸಾಕ್ಷನ್ ಮಾಡಿ ಅಂತ ಅಷ್ಟು ಧೈರ್ಯ ಕೊಡ್ತಾರ ಅವ್ರು. ಅಲ್ಲ, ಅವ್ರು ಕೊಡ್ತಾರೆ, ನೀವು ಮಾಡ್ತಾರೆ. ನಾನ್ ಮಾಡಿ ಸರ್, ಓಡಿಸ್ತೆ ಸರ್. ಅದು ಸರ್ ಎಲ್ಲಾ ಗಾಂಧಿ ನೋಟು, ಆಮೇಲೆ ಸೆಂಟ್ರಿಗೆ ಒಂದು ಇದು ಚಿಹ್ನೆ ಬರುತ್ತಲ್ಲ ಸರ್, ಉದ್ದ ಒಂದು
ಎಲ್ಲ 100ಕ್ಕೆ 100. ಆಮೇಲೆ ಇನ್ನೊಂದು 500 ಅಂತ ಒಂದು ಸಣ್ಣ ಇದ್ರಲ್ಲಿ ಬರುತ್ತೆ ಕೆಳಗಡೆ ನಂಬರ್, ಅದು ಎಲ್ಲ ಸೇಮ್ ಐತ್ ಸರ್. ಎಲ್ಲ ಒಂದು ಗೆರೆನೂ ಬಿಟ್ಟಿಲ್ಲ, ಎಲ್ಲಾ ತರ ಚೆಕ್ ಮಾಡೀನಿ ಸರ್ ನಾನು ಅದನ್ನ. ಆಯ್ತು. 4 ಇಸ್ಕೊಂಡ್ ಬಂದು ಖಾತ್ರಿ ಆದ್ಮೇಲೆ ನೀವು ಮತ್ ಜಾಸ್ತಿ ಕೊಟ್ರಿ ಆಗ? ಇಲ್ಲ ಸರ್, ಖಾತ್ರಿ ಆಯ್ತು ಸರ್. ಖಾತ್ರಿ ಆದ ತಕ್ಷಣ ನಂಗೆ ಏನೋ ಒಂದ್ ಸ್ವಲ್ಪ ಯಾವ್ದೋ ಬಿಡು ಸಾಲಗಿಲ್ಲ ತೀರ್ತವೆ, ಆಮೇಲೆ ಮನೆಗಿನೇ ಮಾಡುವುದು, ಮದುವೆ ಮಾಡ್ಬೋದು, ಏನೋ ಒಂದು ಈ ತರ ಎಲ್ಲ ಯೋಚನೆಗಳು ಬಂದ್ಬಿಡ್ತು ಸರ್ ನನಗೆ. ಓಕೆ, ತಂಗಿ ಮದುವೆ ಮಾಡ್ಬೋದು, ಹೌದು, ಮನೆ ಕಟ್ಬೋದು. ಅದು ಕಟ್ಬೋದು. ಆಮೇಲೆ ನಿಮ್ದು ಒಂದ್ ಸ್ವಲ್ಪ ನೆನ್ಪಾಯ್ತು ಸರ್, ನಿಮ್ಮನ್ನ ನೋಡ್ಬೇಕು ಅನ್ನೋದು ಬಹಳ ಆಸೆ ಆಯ್ತು ನನ್ಗೆ. ಅಲ್ಲೂ ಕೂಡ ನನಗೆ ನಿಮ್ಮನ್ನ ನೋಡ್ಬೇಕು, ಅದೇ ಕೆಲವು ದೇವ್ರಗಳಿಗೆ ಹೋಗ್ಬೇಕು, ಇಂತೆಲ್ಲ ನೋಡ್ಬೇಕು ಅನ್ನೋದು ಅದಾಯ್ತು ಬಿಡ್ರಿ ಸರ್. ಅದೆಲ್ಲ ಆಯ್ತು. ಆಮೇಲೆ ಸರ್ ಮೊದಲನೇ ಸರ್ ನನ್ನ ಹತ್ರ ₹1 ದುಡ್ಡಿಲ್ಲ ಸರ್. ಈಗ ಆಲ್ರೆಡಿ ಒಂದ್ 10 ಲಕ್ಷ ಸಾಲದಾಗ ಇದ್ದೆ ನಾನು. ಓಕೆ, ಅಂದ್ರೆ ನೀವು ಆ ಸಮಯದಲ್ಲಿ ನಿಮ್ಮ ಹತ್ರ ಕೊಡ್ಲಿಕ್ಕೆ ತುಂಬಾ ನಿಮ್ಮದೇ ಅಂತ ತುಂಬಾ ದೊಡ್ಡ ಹಣ ಯಾವುದೇ ಇರ್ಲಿಲ್ಲ? ಇಲ್ಲ ಸರ್, ನನ್ನ ಹತ್ರ ₹1 ದುಡ್ಡು ಇರ್ಲಿಲ್ಲ ಸರ್. ಮೊದ್ಲೇ ಸಾಲದಲ್ಲಿ ಅಂದ್ರೆ ಸರ್ ನಾನು ಹೆಚ್ಚಿಗೆ ಆಗ್ಬಿಟ್ಟಿದೆ ಸರ್. ಮನೆದು ಮೇಲೆ ಸಾಲ ಮಾಡಿದ್ದೆ, ಅದ್ರ ಮೇಲೆ ನೋಟಿಸ್ ಮೇಲೆ ಬರೋದು. ಎಷ್ಟು ಸಾಲ ಮಾಡಿದ್ರಿ ಅವಾಗ? ಅದು 10 ಲಕ್ಷ ಮಾಡಿ ಸರ್, ಈಗೂ ಐತೆ ಅದು. ಓಕೆ, ಅದು ಹತ್ತಿತ್ತು. ಅದು ಹೊತ್ತಿದ್ದಿಲ್ಲದೆ ಮತ್ತೆ ಚಿಲ್ಡ್ರ ಬಡ್ರ 2 ಲಕ್ಷ 2.5 ಲಕ್ಷ ಹಿಂಗೆಲ್ಲ ತಗೊಂಡಿದ್ದೆ ಸರ್ ನಾನು. ಓಕೆ, ಈ ವಿಚಾರಕ್ಕೆ ಬರೋಣ. ಇಲ್ಲೇನಾಯ್ತು ಮುಂದೆ? ಇದ್ರಲ್ಲಿ ಮೊದ್ಲೇ ಮುಳುಗೋಗಿದ್ನ ಸರ್. ಆಮೇಲೆ ಇನ್ನೊಂದ್ ಬಂದ್ಬಿಟ್ಟು ಫಾರ್ಮ್ ಅಂತ ಮಾಡ್ತಾ ಇದ್ದೆ ಸರ್, ಕುರಿ ಫಾರ್ಮ್ ಅಂತ ಹೇಳಿ. ಅದಕ್ಕೆ PMEG ಸೈಟ್ ಒಳಗೆ 20 ಲಕ್ಷಕ್ಕೆ ಲೋನ್ ಮಾಡ್ಸಿದ್ರು. ಅದು ನೋಟಿಸ್ ಅವತ್ತೇ ಇದು ಕೆಲ್ಸ ಶಾಂಪಲ್ ಹೋಗಿ ಬಂದಿದ್ನಲ್ಲ, ಅವತ್ತೇ ಕೂಡ ಇದು ನಂಗೆ ಇದು ಅಪ್ರೂವಲ್ ಆಗಿ ಬಂದಿತ್ತು ಸರ್. ಇದು ಬ್ಯಾಂಕಿಂದ 20 ಲಕ್ಷ ಬಂದಿತ್ತಾ? 20 ಲಕ್ಷ ದುಡ್ಡು ಬಂದಿರ್ಲಿಲ್ಲ, ಇವ್ರಿಗೆ ಕೊಡ್ಬೇಕು ಅಂತ ಮೇಲಿಂದ ಅಪ್ರೂವಲ್ ಆಗಿ ಬಂದಿತ್ತು ಸರ್ PMEG ಸೈಟ್ ಒಳಗೆ. ಓಕೆ, ಅದು ಇದು ಒಂದು ಲೀಸ್ಟ್ ಕಾಪಿ, ಆರ್ಡರ್ ಕಾಪಿ ಬಂದಿತ್ತು. ನನಗೆ ದುಡ್ಡು ನನ್ನ ಹತ್ರ ಎಲ್ಲೂ ಇಲ್ಲ ಸರ್, ಬಗದ್ರು ₹1 ಕೊಡೋದಿಲ್ಲ. ಆಮೇಲೆ ಸರ್ ನಮ್ಮ ಅಣ್ಣ ಒಬ್ನು, ಅವನು ಇಲ್ಲೇ ಇದ್ದಾನೆ ಸರ್, ಅವನ ಜೊತೆ ಕೆಲಸ ಮಾಡಿದೆ. ಅವ್ನು ಸ್ವಲ್ಪ ರಿಚ್ ಇದಾರೆ, ಅವರು ಇಲ್ಲೇ ಹೋಟ್ಲ್ ಮಾಡಿದ್ದಾರೆ. ಅದು ಏನಾಯ್ತು ಸರ್, ಈ ಐಡಿಯಾ ಅವನಿಗೆ ಹೇಳಕ್ ಹೋಗ್ಲಿಲ್ಲ ಸರ್. ನಾನು ಹೇಳಕ್ ಹೋಗ್ಲಿಲ್ಲ, ನನ್ ಕೈಲಿ ಏನು ಮಾಡಕ್ ಆಗ್ತಲ್ಲ ಸರ್. ಅವನ ಹತ್ರ ಮುಂಚೆ 2 ಲಕ್ಷ ತಗೊಂಡಿದ್ದೆ, ಅದು ₹10 ಬಡ್ಡಿ ಹೆಂಗ್ ಕಟ್ತಾ ಇದ್ದೆ, ಅದು ಹೋಯ್ತು. ಆಮೇಲೆ ನಾನು ಇದು ಒಂದು ನಂಗೆ ಬಂದಿತ್ತಲ್ಲ 20 ಲಕ್ಷದ ಬ್ಯಾಂಕಿಂದ, ಇಲ್ಲ ನಾನು ಹೋಗ್ಬಿಟ್ಟು ಹಿಂಗೊಂದ್ 5 ಬೇಕು ಅಂತ ಹೇಳಿದೆ ಸರ್ ಅವನಿಗೆ. 5 ಇಲ್ಲ 10 ಬೇಕು ಅಂತ ಹೇಳಿದೆ. 10 ಬೇಕು ಅಂತ ಹೇಳಿದೆ. ಅವನು ಸ್ವಲ್ಪ ಇಲ್ಲ ನೋಡ್ತೀನಿ ಹಂಗೆ ಹಿಂಗೆ, ನಂಗೆ ಬಡ್ಡಿ ಆದ್ರೂ ಪರವಾಗಿಲ್ಲ, ನನಗೆ ಲಕ್ಷ ಆದ್ರೂ ಕೊಡ್ತೀನಿ, 1 ವಾರಕ್ಕೆ ಬೇಕು ಅಂತಂದು ಅವನ ಹತ್ರ ಗಂಟು ಬಿದ್ದೆ ಸರ್ ನಾನು. ನಿಮ್ಗೆ ಇಲ್ಲಿ ಧೈರ್ಯ ಏನಂದ್ರೆ ಇದು ಹೆಂಗೂ ಇಲ್ಲ, ಹೌದು, ಇಲ್ಲಿ ಐತಲ್ಲ, ಇಲ್ಲಿ ಬರುತ್ತಲ್ಲ ಇದು, ಹಂಗ ಬರುತ್ತಲ್ಲ ಇದು. ಹಂಗಾಗಿ ಈ ಧೈರ್ಯದ ಮೇಲೆ ಅದು ತಗೊಂಬಂದು 1 ವಾರಕ್ಕೆ ರೆಡಿ ಮಾಡ್ಬಿಡ್ಬೋದು ಅಂತಂದೇಳಿ ಅವನಿಗೆ ನಾನು ಹೇಳಿಲ್ಲ ಸರ್. 10 ಬೇಕಿತ್ತು ಅಂತಂದೆ. ಏನಕ್ಕೆ ಅಂತಂದ, ಇಲ್ಲ ಹಿಂಗ್ PMEG ಸೈಟ್ ಒಳಗೆ ಲೋನ್ ಮಾಡ್ಸಿದ್ದೆ, ಅದ್ರಾಗ 5 ಲಕ್ಷ ಸಬ್ಸಿಡಿ ಐತೆ, ಮತ್ ಇವಾಗ ಅದು ಅಪ್ರೂವಲ್ ಬಂದ್ಬಿಡುತ್ತೆ. ಈಗ ನಾನ್ ಬೇಗ ಹೋಗ್ಬಿಟ್ಟು ಅದನ್ನ ಇದು ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ರಿಟರ್ನ್ ಆಗ್ಬಿಡುತ್ತೆ ಅಂದ ತಕ್ಷಣ ಅವನಿಗೂ ಹಾಕಿದ್ದೆ ಸರ್ ಕಾಪಿನ. ಅದನ್ನು ಹೌದು ಬಿಡು ಅಂತ ಅನ್ಕೊಂಡ ಸರ್. ಅನ್ಕೊಂಡ ತಕ್ಷಣ ಯಾರ ಹತ್ರ ಇಷ್ಟು ಕೊಡು ಅಂತಂದ, ಇಷ್ಟು ಕೊಡ್ತಿದ್ದ. ಅವ್ರು ₹10 ಬಡ್ಡಿ ಹೇಳಾರ ಸರ್. ಆದ್ರೆ ಬೇರೆ ಅವನು ಆಲ್ರೆಡಿ ಬೇರೆ ಕಡೆ ಇಲ್ಲ ಇಸ್ಕೊಂಡಿದ್ದ, ಅವ್ರು ಕೊಡೋರ್ ಇರ್ಲಿಲ್ಲ ಸರ್ ಯಾರು. ಆದ್ರೆ ಇವನಿಗೂ ಹೇಳಿದ್ದೆ ನಾನು, ಇಲ್ಲ ಅಂದ್ರೆ ನೀನಾದ್ರೂ ಕೊಟ್ಬಿಡು, ಬೇರೆಯವ್ರಿಗೆ ಕೊಡೋದೇನು, ನೀನೇ ತಗೋವಂತೆ ಅಂತಂದ್ ಹೇಳಿದೆ ಸರ್. ಏನಾಯ್ತ ಗೊತ್ತಿಲ್ಲ, ಒಟ್ಟಲ್ಲಿ ಅವನು ಬಂಗಾರ ಇರೋದು ಎಲ್ಲ ತಗೊಬಂದ್ ಕೊಟ್ಬಿಡ ಸರ್. ಬ್ಯಾಂಕಲ್ಲಿ ಇಟ್ಬಿಟ್ಟು ತಂದ್ ಕೊಟ್ಟ ಸರ್. ನನ್ನ ಅಕೌಂಟಿಗೆ ಹಾಕ್ಸ್ದ, ಅದು ಬಂತು. ಅವನಿಗೆ ಹೇಳ್ದೆ 1 ವಾರ ಬಿಟ್ಟು ಕೊಡ್ತೀನಿ ಅಂತಂದು. ನಾನು ಆಯ್ತು ಅಂತ ತಗೊಂಡೋಗಿ 10 ಲಕ್ಷ ಬಿಡ್ಸ್ಕೊಂಡ್ ಹೋದ ತಕ್ಷಣ ಸರ್ ಅಲ್ಲಿಗೆ ಹೋದೆ. ಮತ್ತೆ ಇನ್ನೊಂದ್ ಸ್ಪಾಟ್ಗೆ ಹೋದ್ರು, ಆ ದುಡ್ಡು ತಗೊಂಡ್ ಹೋದ ತಕ್ಷಣ ಅವ್ರ ಮುಂಚೆನೆ ಎಲ್ಲ ಹೇಳಿದ್ರು, ಬ್ಯಾಗಲ್ಲಿ ಹಾಕೊಳ್ರಿ ನೀವು, ನಾನು ಬ್ಯಾಗಲ್ಲಿ ಹಾಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು ಸರ್. ಅದ್ರಾಗ ಸರ್ ಈ ದೇವ್ರ ನಂಬಕ ಬಿಡೋಕ ಗೊತ್ತಿಲ್ಲ, ದೇವ್ರಂದ್ರೆ ನನಗ್ ಜೀವ. ಅದ್ರಲ್ಲಿ ನಾನು ದೇವ್ರಾಯ್ತು ನಾನಾಯ್ತು ಅಂತ ಇದ್ದಾನು. ಎಲ್ಲಾ ಕಡೆ ದೇವ್ರ ವಿಚಾರ ಏನೋ ಒಳ್ಳೇದು ಕೆಟ್ಟದ್ದು ಕೇಳ್ಸಿ ಮಾಡ್ತಾರಲ್ಲ ಸರ್. ನಾನು ಹಂಗಾಗಿ ಬಹಳ ದೇವ್ರ ಭಕ್ತ, ಎಲ್ಲಾ ತರನು ಕೇಳ್ಸಿದೆ. ಎಲ್ಲಾ ತರ ಯಾವ್ದು ತಪ್ಪು ನಿರ್ಧಾರ ಬರ್ಲಿ, ಎಲ್ಲ ಓಕೆ ಅಂತಾನೆ ಬಂತು. ಅಂದ್ರೆ ಈಗ ನೀವು ಹೋಗಿ ಮೈ ಮೇಲೆ ದೇವ್ರು ಕೇಳೋದು ಅಥವಾ ಇಲ್ಲ ಆ ತರ ನಾನ್ ನಂಬಲ್ಲ ಸರ್ ದೇವ್ರ ಮೇಲೆ. ಮಾಡಿದ್ರಿ ಅಂದ್ರೆ ಸರ್ ಈ ಪ್ರಸಾದಗಳು ಕಟ್ತೀವಿ ಸರ್, ಪ್ರಸಾದ ಕಟ್ತೀವಿ, ಹೂವ ಕೇಳ್ತೀರಾ ಅಂತಲ್ಲ? ಹೂವ ಕೇಳ್ತೀವಿ. ಆಮೇಲೆ ಇದು ಎತ್ತುತ್ತೀವಲ್ಲ ಸರ್, ಇದನ್ನ ಉಂಡೆ ಕಲ್ಲು. ಆಯ್ತು, ಯಾವ್ದೋ ಒಂದು ಪ್ರಕಾರ. ಬಟ್ ಹೋಗಪ್ಪ ಇದು ಒಳ್ಳೇದಾಗುತ್ತೆ ನಾನು ಇದ್ದೀನಿ ಏನೋ ಅರ್ಥದಲ್ಲಿ ಇತ್ತು ಅಂತ.
ಹೌದು, ಇತ್ತು ಸರ್, ಎಲ್ಲಾ ತರದಲ್ಲೂ ಇತ್ತು ಸರ್. ಆಮೇಲೆ ಈ ಸಾವು ಯಾಕಂದ್ರೆ ಎದುರುಗಡೆ ಬಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಓ, ಹೆಣ ಹೆಣ ಹಾ, ಎದುರು ಬಂದ್ರೆ ಅಂತ. ಹೌದು, ಅದೆಲ್ಲ ಒಳ್ಳೇದಂತ ಹೇಳ್ತಾರೆ. ಆ ಟೈಮಲ್ಲಿ ಎಲ್ಲ ಅವೆಲ್ಲ ಬಂದ್ವು. ಅಯ್ಯೋ. ಆಮೇಲೆ ಸರಿ ಅದು ಬಿಡು ಹೋಗ್ಲಿ ಅಂತ, ಅದಕ್ಕಿಂತ ಹೆಚ್ಚು ನನ್ನ ದೇವ್ರುಗಳೆಲ್ಲ ಆಶೀರ್ವಾದ ಇತ್ತು. ಈ ಬಸವಣ್ಣ ಇತ್ತು ಸ, ಅವು ತಪ್ಪಿತ್ತು ಅಂದ್ರೆ ಅವು ಆಶೀರ್ವಾದ ಮಾಡಲ್ ಸ. ಓಕೆ. ಏನೋ ಒಂದ್ ನಂಬಿಕೆ ಸರ್, ಎಲ್ಲಾ ತರದಲ್ಲೂ ಓಕೆ ಆಯ್ತು. ಓಕೆ ಆದ ತಕ್ಷಣ ನಾವು ಹೇಳಿದ್ವಿ ಜಾಗಕ್ಕೆ ಹೋದೆ. ಹೋಗ್ಬಿಟ್ಟು ನನಗೆ ಒಂದು 75% ಸರ್ ದೇವ್ರ ಮೇಲೆ ನಂಬಿಕೆ ಇದ್ರೆ 25% ನನ್ ಮನ್ಸು ಸ್ವಲ್ಪ ಇದು ಮಾಡ್ತಾ ಇತ್ತು, ಯಾಕೋ ಅಂಜುತ್ತಾ ಇತ್ತು. ಆದ್ರೆ ನಂಗೆ 75% ನನ್ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೆ ನಾನು. ಈ ಅಂಜಿಕೆಗೆ ಭಯ ಏನು? ಅಂಜಿಕೆ ಅಂಜಿಕೆ ಭಯ ಅಂದ್ರೆ ಸರ್ ಏನಂದ್ರೆ, ಇಲ್ಲ ನಾನ್ ಕಾರ್ ತಗೊಂಡೋಗಿದ್ದೆ ಸರ್. ಅಂಜಿಕೆ ಭಯ ಅಂದ್ರೆ ಏನ್ ಸರ್, ನನ್ ದುಡ್ಡು ಅಲ್ಲ ಸರ್ ಅದು. ದಾರಿಯೇ ತಪ್ಪು ಅಂತ. ಏನ್ ಸರ್? ದಾರಿಯೇ ತಪ್ಪಿದೆ ಅಂತ. ದಾರಿಯೇ ತಪ್ಪಾಯ್ತು. ದುಡ್ಡು ನಂದಲ್ಲಲ್ಲ, ನಮ್ಮ ಅಣ್ಣಂಗೆ. ಅವನಿಗೆ ಒಂದ್ ವಾರಕ್ಕೆ, ಇವಾಗ ದೀಪಾವಳಿ ಸರ್, ಈಗ ನಾಳೆ ದೀಪಾವಳಿ ಅಲ್ಲ, ಲಕ್ಷ್ಮೀ ಪೂಜೆ ಮಾಡ್ಬೇಕು. ಅವ್ನಿಗೆ ವಾರಕ್ಕೂ ಸೇರ್ಸಿ ಕೊಟ್ಬಿಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀರಾ? ಹೇಳ್ಬಿಟ್ಟಿದೀನಿ. ಅದು ಹೇಳ್ಬಿಟ್ಟಿದೀನಿ. ಈಗ ದೀಪಾವಳಿಗೆ ಅವನಿಗೆ ಬಂಗಾರ ಬಿಡಿಸ್ಕೊಡೋ ಬೇಕು ಅಂತ ಹೇಳಿದ್ದೆ ಸರ್. ಆಯ್ತು ಬಿಡಪ್ಪ ಅಂತ ತಗೊಂಡೋಗಿದ್ದೆ ಸರ್. ಆಯ್ತು. ಆ ಭಯ ಸರ್ ನನಗೆ. ಅಲ್ಲಿ ಹೋಗಿ ಸ್ಪಾಟ್ಗೆ ಹೋದ ತಕ್ಷಣ ಸರ್ ನನಗೆ ದುಡ್ಡು ನಂದಲ್ಲ ಸರ್. ಹೋಗ್ಲಿ, ಸಂಪಾದನೆ ಮಾಡ್ತೀನಿ, ನನ್ ತಪ್ಪಿ ನಾನು ಸಂಪಾದನೆ ಮಾಡ್ತೀನಿ ಅನ್ಬೋದು. ಮೊದ್ಲೇ ಈಗ 10-15 ಲಕ್ಷ ಸಾಲದಾಗ ಇದ್ದೆ. ಇವಾಗ ಅದ್ರಲ್ಲಿ ಹೆಂಗಪ್ಪ ಅಂತ ಜೀವ ಪ್ರತಿದಿನ ಊಟ ನೀರು ಇಲ್ದೆ ಬದುಕ್ತಾ ಇದ್ದೆ. ಆಮೇಲೆ ಅದ್ರಾಗ ಇದೊಂದು ಆದ್ರೂ ಸರ್ ಧೈರ್ಯ ಮಾಡಿ ಬ್ಯಾಗ್ ಹಾಕೊಂಡ್ ಹೋದೆ ಸರ್ ಅವ್ರ ಕಾರ್ ಹತ್ರ. ಅಲ್ಲಿ ಅವ್ರು ಬ್ಯಾಗ್ ಕೊಡಿ ಅಂತವ್ರೆ, ನನಗ್ ಕೊಡಕ್ ಮನ್ಸಿಲ್ಲ. ಆಮೇಲೆ ನಾನು ಇಲ್ಲ ಸರ್ ಒಂದ್ಸಲಿ ತೋರ್ಸ್ಬಿಡಿ ಅಂತ ನಾನು ಹೇಳಿದೆ ಸರ್. ತೋರ್ಸ್ಬಿಡಿ ಅಂತ ಫಸ್ಟಿಗೆ ಒಂದ್ಸಲಿ ತೋರ್ಸಿದ್ರಲ್ ಸರ್, ಆ ತರ ಮತ್ತೆ ಇನ್ನೊಂದ್ಸಲಿ ತೋರ್ಸಿ ಅಂತ ಹೇಳಿದೆ ಸರ್. ಆಯ್ತು ಬಾ ಕುತ್ಕೋ ಅಂತ ಕೂರ್ಸ್ಕೊಂಡ್ರು ಸರ್. ಕೂರ್ಸ್ಕೊಂಡಾದ್ಮೇಲೆ ನನ್ಗೆ 20 ಲಕ್ಷ ಏನ್ ರೆಡಿ ಮಾಡಿದ್ರಲ್ಲ ಪ್ಯಾಕ್ ಮಾಡಿ ನಿಮಗೆ ಕೊಡ್ಲಿಕ್ಕೆ, ಕೊಡ್ಲಿಕ್ಕೆ ಬ್ಲಾಕ್ ದುಡ್ಡು ಅಂತಂದ್ ಹೇಳಿ. ನೀವು ತಗೊಂಡೋಗಿದ್ದು 10 ಲಕ್ಷನಾ? 10 ಲಕ್ಷ ತಗೊಂಡೋಗಿದ್ದು. ಅವ್ರು 20 ಕೊಡ್ತಿದ್ರಲ್ ಸರ್. ಆಯ್ತು. ಆ 20 ಪ್ಯಾಕ್ ಇತ್ತು ಸರ್. ಡ್ರಗ್ಸ್ ತರ ಇತ್ತು ಸರ್, ಪೌಡ್ರು. ಆಮೇಲೆ ಇನ್ನೊಂದು ವೀರ್ಯ ಗೊಬ್ಬರ ಅಂತ ಬರುತ್ತಲ್ಲ ವೈಟ್, ಆ ತರ ಕಾಳು ಒಂದಿತ್ತು. ಅವರು ಅದನ್ನ ಸರಿ ಆಯ್ತು ಅಂತ ಇದ್ರಲ್ಲಿ ನನ್ಗೆ ಕೊಡೋ ದುಡ್ಡನ್ನ ಓಪನ್ ಮಾಡಿ ಸರ್, 20 ಲಕ್ಷದ್ದು. ಅದನ್ನ ಓಪನ್ ಮಾಡಿ ಸರ್, ಇದ್ರಾಗ ಯಾವ್ದಾರ ಒಂದ್ ತಕ್ಕೊಡಪ್ಪ ಅಂತಂದ್ರು. ನಾನು 2 ಕಟ್ಟು ಕಲ್ಸ ಬಲ್ಸ ಮಾಡಿ ತಕ್ಕೊಟ್ಟೆ ಸರ್. ನಂಗೆ ಡೌಟ್ ಇತ್ತಲ್ಲ, ಆದ್ರೂ ಅದು ಪೇಂಟ್ ಹೊಡೆದಿರೋದೋ ಇಲ್ಲ ಹಾಳಿನೋ ದುಡ್ಡು ರೆಡಿ ಆಗಂತದಂತ ನಂಗೆ ಗೊತ್ತಿಲ್ಲಲ್ಲ. ಆಯ್ತು ಅಂತ ನನಗೆ ಕೊಡೋ ದುಡ್ಡಲ್ಲೇ ನಾನು ಅದನ್ನ 2 ನೋಟ್ ತಕೊಂಡು ಅದ್ರಲ್ಲಿ ಒಂದ್ ಇದ್ರಾಗ 2 ಪೀಸ್, ಅದ್ರಾಗ 2 ಪೀಸ್ ಮತ್ತೆ ತಕ್ಕೊಟ್ಟೆ ಸರ್. ತಕ್ಕೊಟ್ಮೇಲೆ ಮತ್ತೆ ಬೋಲ್ ಇಟ್ಕೊಂಡ ನನ್ ಕೈಲೇ ನೀರ್ ಹಾಕ್ಸ್ತಾ 1 ಲೀಟರ್ ಬಾಟ್ಲಲ್ಲಿ ಹಾಕ್ದೆ. ಆಮೇಲೆ 2 ಅವತ್ ಕೊಟ್ಟಿರೋ ಪ್ಯಾಕೆಟ್ ಕೊಟ್ಟ. ಮತ್ತೆ ಇನ್ನೊಂದ್ ಕೆಮಿಕಲ್ ಸಣ್ಣ 7up ಬಾಟ್ಲಲ್ಲಿ ಇತ್ತು, ಅದನ್ನ ಹಾಕ್ದೆ ಸರ್. ಹಾಕಿದ ತಕ್ಷಣ ಮತ್ತೆ ದುಡ್ಡು ಆಯ್ತು ಸರ್. ಅದು ಮತ್ತೆ 2ನೇ ಸರಿ ಕೂಡ ಅದೇ ತರ ದುಡ್ಡು ಬಂತು ಸರ್. ದುಡ್ಡು ಬಂತು ಸರ್. ನನಗೆ ನಂಬಿಕೆ ಬಂದ್ಬಿಡ್ತು ಸರ್. ಅವಾಗ ಮತ್ತೆ ಅವ್ರಿಗೆ ಹೇಳಿದೆ. ಅವ್ರು ಹೇಳಿದ್ರು ಸರ್, ನೀವ್ ಹಿಂಗೆ ಮಾಡ್ತಾ ಇರಿ, ನಿಮ್ಗೆ ಕೊಡ್ತಾ ಇರ್ತೀವಿ ಅಂತ ಹಿಂಗೆಲ್ಲ ಹೇಳಿದ್ರು ಸರ್ ಅವ್ರು. ಏನಂದ್ರು? ಅಂದ್ರೆ ನೀವ್ ಈ ತರನೇ ಟ್ರಾನ್ಸಾಕ್ಷನ್ ಮಾಡ್ತಾ ಇರಿ, ನೀವ್ 20 ಕೊಟ್ರೆ ನಿಮ್ಗೆ 40 ಕೊಡ್ತೀವಿ, ಈ ತರ ವ್ಯವಹಾರ ಮಾಡ್ತಾ ಇರಿ, ನಾವು ಕೊಡ್ತಾ ಅಂತ ಹೇಳಿದ್ರು ಸರ್. ಹೇಳಿದ್ರು ಸರಿ ಆಯ್ತು ಅಂತಂದ್ ಹೇಳಿ ನಾನು ಅದ್ರಾಗ ತಪ್ಪು ಏನ್ ಮಾಡಿದ್ ಸರ್, ಅದು ಕೆಮಿಕಲ್ ಅನ್ನೋದು ಇನ್ನೊಂದ್ ಕ್ಯಾನ್ ಇತ್ತಲ್ ಸರ್. ಆ ಕ್ಯಾನು ಆಮೇಲೆ ಇನ್ನೊಂದ್ ಪೌಡ್ರು ಅಂತ ಇತ್ತಲ್ ಸರ್, ಅದನ್ನು ಸೀಲ್ ಹೊಡೆದಿದ್ರು. ನಾನು ಅದನ್ನ ಹಾಕ್ಬಿಟ್ಟು ಚೆಕ್ ಮಾಡಿಸ್ಬೇಕಿತ್ತು ಸರ್ ನಾನು. ಅಂದ್ರೆ ನಿಮಗ್ ಕೊಡೋದು ಬೇರೆ, ಇವ್ರು ಇಲ್ಲಿ ಡೆಮೋ ಹೌದು, ಡೆಮೋ ತೋರ್ಸೋದ್ ಬೇರೆ ಸರ್ ಅವ್ರ ಹತ್ರ ಇರೋದು. ನೀವು ಅದನ್ನು ಓಪನ್ ಮಾಡಿಸ್ಲಿಲ್ಲ? ನಾನು ಅದನ್ನ ಓಪನ್ ಮಾಡಿಸ್ಲಿಲ್ಲ. ನಂಗೆ ಬೇಕಾದ್ರೆ ಮೇನ್ ಈ ದುಡ್ಡು ತಯಾರಾಗಂತ ನೋಟ್ ಇಂಪಾರ್ಟೆಂಟ್ ಅಲ್ಲ ಸರ್ ನಂಗೆ. ಕೆಮಿಕಲ್ ಯಾವ್ದಾದ್ರೆ ಈ ದುಡ್ಡು ಪಕ್ಕ ಐತಿ ಅಂದ್ಮೇಲೆ ಅದು ಬಿಡು ಪಕ್ಕ ಕೊಟ್ಟಿರ್ತಾರೆ ಅನ್ನೋ ನಂಬಿಕೆ ಸರ್ ನನಗೆ. ಈಗ ಈ ನೋಟಿಂದ ಆದ್ರೂ ಗೊತ್ತಾಯ್ತು. ಈ ಫಸ್ಟ್ ಈ ದುಡ್ಡಲ್ಲಿ ಅದು ಕೆಮಿಕಲ್, ಈ ದುಡ್ಡು ಕರೆಕ್ಟ್ ಐತಿ ಅಂದ್ರೆ ಕೆಮಿಕಲ್ ಕರೆಕ್ಟ್ ಇರುತ್ತೆ ಅನ್ನೋ ಒಂದು ನಂಬಿಕೆ ಸರ್ ಬಂತು ಸರ್ ನಂಗೆ. ಅದು ಎಲ್ಲ ಮತ್ತೆ ಆಯ್ತು ಸರ್. ಅದು ಕೆಮಿಕಲ್ 2 ಪ್ಯಾಕೆಟ್ ಇತ್ತು ಸರ್. ಇನ್ನೊಂದು ಇದು ಡ್ರಗ್ಸ್ ತರದ್ ಒಂದು, ಇನ್ನೊಂದು ವೀರ್ಯ ಗೊಬ್ಬರ ತರ ವೈಟ್ ಕಾಳು ಒಂದು ಇರೋದು. ಅದು 2 ಸೀಲ್ ಹೊಡ್ಬಿಟ್ಟ ಸರ್. ಅದು ಉಂಡೆ ತರ ಇತ್ತು. ಸರಿ 2 ಒಂದೊಂದ್ ಐತೆ ಅನ್ಕೊಂಡ್ ಬಂದೆ ಸರ್ ನಾನು. ಕೊಟ್ಬಿಟ್ರಿ 10 ಲಕ್ಷ? 10 ಲಕ್ಷ ಅಲ್ಲೇ ಕೊಟ್ಬಿಟ್ಟೆ ಸರ್ ಕಾರಲ್ಲೇ.
ಓಕೆ. ನಿಮ್ಮ ಹತ್ರ 20 ಇದೆ ಅನ್ನೋ ಖುಷಿ ಇತ್ತಾ ಅಥವಾ ಇನ್ನೂ ಡೌಟಲ್ಲೇ ಬಂದ್ರ ಮನೆಗೆ? ಇಲ್ಲ ಸರ್, 20 ಇದೆ ಅನ್ನೋ ಖುಷಿಲೇ ಬಂದೆ ಸರ್. ಯಾಕಂದ್ರೆ ನನಗ್ ಕೊಡ್ಬೇಕಾದ್ರೆ 20 ಲಕ್ಷದಲ್ಲೇ ಸರ್, ನಾನ್ ಮತ್ತೆ ಚೆಕ್ ಮಾಡ್ಕೊ ಬಂದ್ನಲ್ ಸರ್. ಓಹೋ, ಮಧ್ಯದಲ್ಲಿ ಯಾವುದೋ ಒಂದು ನೋಟ್ ಏರ್ಕೊಂಬಿಟ್ಟು ಚೆಕ್ ಮಾಡ್ಬೇಕಾಯ್ತು. ಏನ್ ಸರ್? ಅಂದ್ರೆ ಆ ಕಂತೆ ಇದ್ವಲ್ಲ ನಿಮ್ಮ ಹತ್ರ 20 ಕೊಟ್ಟಿದ್ರಲ್ಲ, ಹಾ ಸರ್. ಅದರಲ್ಲಿ ಯಾವುದೋ ರ್ಯಾಂಡಮ್ ಆಗಿ ಒಂದು ಮಧ್ಯದಲ್ಲಿ ನೋಟ್ ಹೊರಗಡೆ ಎಳ್ಕೊಂಡ್ಬಿಟ್ಟು ಚೆಕ್ ಮಾಡ್ಬೇಕಿತ್ತು ನೀವು. ಯಾವಾಗ ಸರ್? ಅಂದ್ರೆ ತಾಮನ್ ಮನೆಗೆ ಬರ್ಬೇಕಾದ್ರೆ ಅವ್ರ ಮುಂದೆನೆ ನಿಮಗ್ ಕೊಟ್ಟಿದ್ದ ದುಡ್ಡಲ್ಲೇ ಒಂದ್ ಚೆಕ್ ಮಾಡ್ಬೇಕಿತ್ತು ತಾನೆ? ಹಂಗಲ್ ಸರ್, ಅದ್ ಹೆಂಗ್ ಚೆಕ್ ಮಾಡಕ್ ಬರಲ್ಲ ಸರ್? ಆ ಕೆಮಿಕಲ್ ಹಾಕಿದಾಗ ಮಾತ್ರ ಆ ದುಡ್ಡು ಆಗುತ್ತಲ್ಲ ಸರ್. ನಾನ್ ಹೆಂಗ್ ಚೆಕ್ ಮಾಡ್ತೀರಾ ಅದನ್ನ? ಬಂಡ್ಲೆ ಫುಲ್ ಬ್ಲಾಕ್ ನನ್ ಕೈಯಲ್ಲಿ ಬಂತು ಸರ್. ಓಪನ್ ಮಾಡಿದ್ನಲ್ಲ 55,000 ಕಟ್ಟು ಹೆಂಗ್ ಬರುತ್ತಲ್ಲ ಅದೇ ತರನೇ ಇತ್ತು ಸರ್ ಎಲ್ಲಾ ಪ್ಯಾಕೇಜ್. ಓಕೆ, ಅಲ್ಲೇ ಮಾಡ್ಬೋದಿತ್ತಲ್ವಾ ಅಂತ ಕೇಳಿದೆ. ಹಾ ಸರ್, ಅಲ್ಲಿ ಮಾಡಕ್ ಸರ್ ಅದು ಸೀಲ್ ಹೊಡೆದ್ಬಿಟ್ಟಾರ ಸರ್ ಅವ್ರು ಕ್ಯಾನು. ಹೌದು. ಮನೆಗ್ ಬಂದಾದ್ರೂ ಬಿಚ್ಚಬೇಕಿತ್ತು. ಅವ್ರು ಹೇಳಿದ್ರು ಸರ್, ನಂಗೆ ಅಲ್ಲೇ ಹೇಳ್ಕಳ್ಸಿರಲ್ ಸರ್. ಅವ್ರು ಏನ್ ಹೇಳಿದ್ರು, ಇಲ್ಲಿ ಪೊಲೀಸಿಗೆ ಇಲ್ಲಿ ಹಿಡಿತಾರ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಕ್ ಬಿಡಲ್ಲ ಸರ್. ಫಸ್ಟ್ ಮನೆ ಸೇಫ್ಟಿ ಆದ ಜಾಗಕ್ಕೆ ತಗೊಂಡ್ ಹೋಗ್ಬೇಕಲ್ಲ. ಆಯ್ತು. ಅದನ್ನ ನೀವು ತಗೊಂಡ್ ಹೋಗ್ಬಿಟ್ಟು ನಾನ್ ಹೇಳೋವರೆಗೂ ಓಪನ್ ಮಾಡ್ಬೇಡ ಅಂತ ಅಂದ್ರು ಸರ್. ಹೇಳೋವರೆಗೂ ಅಂದ್ರೆ ಮನೆಗೆ ಹೋಗಿ ಫೋನ್ ಮಾಡ್ತಾರ? ಹೌದು ಸರ್, ಹೌದು ಸರ್. ಮನೆ ಹೋಗಿ ಫೋನ್ ಮಾಡೋಲ್ಲಿವರೆಗೂ ನೀನು ಓಪನ್ ಮಾಡ್ಬೇಡ ಅಂದ ಸರ್. ಆಯ್ತು. ಹಂಗಂದ ಸರ್, ನಾನು ಊರ್ಗ್ ಹೋದೆ ಸರ್. ಊರ್ಗ್ ಹೋದ್ಮೇಲೆ 5 ಲೀಟರ್ ಕ್ಯಾನ್ ಕೊಟ್ಟಿದ್ನಲ್ ಸರ್. 5 ಲೀಟರ್ ಕ್ಯಾನ್? ಅದು ಕೆಮಿಕಲ್ ಒಂದು ನೀರದು. ಅದನ್ನ ತಗೊಂಡು ಫ್ರಿಜ್ ಅಲ್ಲಿ ಇಡು ಅಂತ ಹೇಳ್ದೆ ಸರ್ ಅವನು. ಫ್ರಿಡ್ಜ್ ಅಲ್ಲಿ? ಹೌದು ಸರ್, ಫ್ರಿಜ್ ಅಲ್ಲಿ. ಅದನ್ನ ತಗೊಂಡು ಫ್ರಿಜ್ ಅಲ್ಲಿ ಇಟ್ಟೆ ಸರ್. ಮನೆ ಹೋಗೋಷ್ಟಿಗೆ 2 ಗಂಟೆ ಆಯ್ತು. ಇದು ಮಧ್ಯಾಹ್ನ 2 ಗಂಟೆ ಆಯ್ತು. ಹೋಗಿ ಫ್ರಿಜ್ ಅಲ್ಲಿ ಇಟ್ಟೆ. ನೀವ್ ಹೋಗಿ ಫ್ರಿಜ್ ಅಲ್ಲಿ ಇಡಪ್ಪ ಅಂದ ಇಟ್ಟ. ನಾನು ನಿಂಗೆ 4 ಗಂಟೆ ಹಿಂಗ್ ಫೋನ್ ಮಾಡ್ತೀನಿ, ಅವಾಗ ನೀನ್ ತೆಗೆದ್ಬಿಟ್ಟು ನಾನು ಹೇಗ್ ಹೇಳ್ತೀನಿ ಹಾಗೆ ಮಾಡಂತೆ ಅಂದೆ ಸರ್. ಆಯ್ತು ಅಂತ ಫ್ರಿಜ್ ಅಲ್ಲಿ ಇಟ್ಟ ಸರ್. ಫ್ರಿಜ್ ಅಲ್ಲಿ ಇಟ್ಟ, ಫೋನ್ ಬರ್ಲಿಲ್ಲ ಸರ್. ನೀವು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಎಲ್ಗಾರು ಹೋದ್ರ ಅಲ್ಲೇ ಇದ್ರ ಸರ್? ಎಲ್ಲಿ ಹೋಗ್ತೀರಿ ಸರ್, ಅಲ್ಲೇ ಇದೀನಿ ಸರ್ ಕಾಯ್ಕೊಂಡು. ಎಲ್ಲಿ ಹೋಗ್ತೀವಿ ಸರ್, ಅಲ್ಲೇ ಕಾಯ್ಕೊಂಡಿದೀನಿ. ಏನು ಮಾಡಾಗಿದೆ ಸರ್? ನಗೋ ತರ ಇದೆ, ನಗದೆ ಏನು ಮಾಡಕ್ ಆಗಲ್ಲ. ಸಾರಿ ಇರ್ಲಿ ಸರ್. ಇಲ್ಲ ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಕೆಲವರು ಕೂತಿರ್ತೀರ. ಹಾ ಸರ್, ಇಲ್ಲ ಪಾಪ ಅದ್ರ ಬಗ್ಗೆ ಏನು ಸರ್, ನಿಮ್ ತಪ್ಪ ಏನಿಲ್ಲ. ಹೇಳಿ, ಫ್ರಿಡ್ಜ್ ಹತ್ರ ಇದ್ರಿ? ಹಾ ಸರ್, ಇದ್ದೆ. ಸರಿ ಆಯ್ತು ಬಿಡು ಅಂತ ಕಾದೆ. ಅವತ್ತು ಫೋನ್ ಬರ್ಲಿಲ್ಲ ಸರ್. ಆಯ್ತು. ಅವತ್ತು ಫೋನ್ ಬರ್ಲಿಲ್ಲ ಸರ್. ನಾನು ಒಂದ್ 3 ಸಲ ಫೋನ್ ಮಾಡ್ದೆ, ಫೋನ್ ಬರ್ಲಿಲ್ಲ. ಸರಿ, ತಿರ್ಗಾ ಬೆಳಗ್ಗೆ ಕಾಲ್ ಮಾಡ್ದೆ. ಕಾಲ್ ಮಾಡ್ದಾಗ ಅವನು ಅವ್ರ ಫೋನೇ ಎತ್ಲಿಲ್ವಾ? ಅವತ್ ಫೋನ್ ಎತ್ಲಿಲ್ಲ ಸರ್. ಅವತ್ತು ಹಂಗಾರೆ ನಿಮಗ್ ಜೀವ ತಳಮಳ ಅನ್ಬಿಟ್ಟಿರುತ್ತೆ. ಇಲ್ಲ, ಆಗ್ಲಿಲ್ಲ ಸರ್. ಯಾಕೆ ಸ್ವಲ್ಪ ಅಲ್ಲ ಅಂದ್ರೆ ಸರ್, ನಾವು ಬಂದ್ಬಿಟ್ಟು ನಾವೆಲ್ಲ ನಮ್ಗೆಲ್ಲ ನಮ್ಕಿಂತ ಮೇಲ್ನವ್ರು ಇದಾರೆ, ನಾವು ಸ್ವಲ್ಪ ಬಿಜಿ ಇರ್ತೀವಿ. ಅಂದ್ರೆ ಮುಂಚೆನೆ ಹೇಳ್ತಾ ಇದ್ನಲ್ ಸರ್. ಆಗ ಆ ವಿಷಯದಲ್ಲಿ ಬಿಜಿ ಇರ್ಬೋದು ಅಂತ ನಾನೇ ಸುಮ್ಮನಾದೆ ಸರ್. ಓಕೆ. ಅಂದ್ರೆ ನಿಮ್ಗೊಂದು ಅವ್ರು ಬೇರೆದೇ ಪ್ರಪಂಚವನ್ನ ಆಲ್ರೆಡಿ ನಿಮ್ ಕಣ್ಣು ಮುಂದೆ ತಂದಿರೋದ್ರಿಂದ ಅವ್ರು ಅಲ್ಲಿ ಬಿಸಿ ಇದ್ದಾರೆ ಅಂತ ನಿಮ್ಗೊಂದು ಯೋಚನೆ ಯಾವಾಗ್ಲೂ ಇದ್ದೇ ಇರೋದು. ಅವ್ರು ಅಂತ ಅದ್ರ ಮುಂಚೆ ಹೇಳಿದ್ರು ಸರ್, ಇದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು ಸರ್ ಅವರು. ಆಯ್ತು. ಮತ್ತೆ ಹಂಗಿದ್ದಾಗ ಮತ್ತೆ ನಮ್ಮಂತವ್ರೆಲ್ಲ ಎಲ್ಲಿ ಬಿಡು ಹೋಗ್ಲಿ, ಮತ್ತೆ ಏನಾರ ಇರ್ಬೋದೇನೋ ಅಂತ ನಾನು ಅದೇ ಒಂದಿದ್ರೆ ಇದ್ದೆ. ಯಾಕಂದ್ರೆ ನಂಗೆ ಕೊಟ್ಬಿಟ್ಟಿದ್ರಲ್ಲ ಸರ್ ಇಲ್ಲಿ 2 ಪ್ಯಾಕೆಟ್. ಇದು ಕೆಮಿಕಲ್ ಕೊಟ್ಟವ್ರೆ, ದುಡ್ಡು ಕೊಟ್ಟವ್ರೆ, ನಾನು ಅಲ್ಲೇ ನೋಡ್ ಬಂದಿದೀನಿ. ಡ್ರಗ್ಸ್ ಕೊಟ್ಟವ್ರೆ, ಎಲ್ಲ ಐತೆ ಕಣ್ ಮುಂದೆನೆ. ಆ ಒಂದ್ ಬೇರೆ ಇತ್ತು ನನಗೆ. ಯಾಕಂದ್ರೆ ನಾನೇ ಚೆಕ್ ಮಾಡ್ಸ್ಕೊಂಡ್ ಬಂದಿದ್ನಲ್ಲ ನೋಟ್ನ ಫಸ್ಟ್. ಆಮೇಲೆ ಅದನ್ನ ಚೆಕ್ ಮಾಡ್ಸ್ಕೊಂಡ್ ಬಂದ ಇತ್ತು. ಸರಿ ಆಯ್ತು ಅಂತ ಅವತ್ತು ಹೋಗ್ಲಿಲ್ಲ ಸರ್. ತಿರ್ಗಾ ದಿನ ಫೋನ್ ಮಾಡ್ದೆ. ಅವಾಗ ಫೋನ್ ರಿಸೀವ್ ಮಾಡ್ದ. ಅವಾಗ ಇಲ್ಲ ಸರ್, ಸ್ವಲ್ಪ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಇದ್ದೆ ಸರ್, ಹಂಗಾಗಿ ಮಾಡಕ್ ಆಗ್ಲಿಲ್ಲ. ಬೇಜಾರ ಬಡಿ, ಸ್ವಲ್ಪ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಇದ್ದೆ. ಸರಿ ಸರ್ ಆಯ್ತು, ನೀವು ಹಾಗಿದ್ರೆ ನಿಮ್ಗೆ ನಾನು ಸರ್ ಇವಾಗ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಇದ್ದೀನಿ, ನಿಮಗೆ ಸಂಜೆ ಕಾಲ್ ಮಾಡ್ತೀನಿ ಅಂತ ಹೇಳ್ದೆ ಸರ್. ಅದು ನಿಮ್ಗೆ ವಾರದಿಂದ ಹೇಳ್ತೀನಿ. ಆ ವಾರ ನಂಗೆ ಅವತ್ತು ಶುಕ್ರವಾರ ತಂದಿದ್ದ. ಶುಕ್ರವಾರ ತಂದಿದ್ ಸರ್. ಯಾಕಂದ್ರೆ ಡೇ ಟು ಡೇಟ್ ಹೇಳ್ತದೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಶುಕ್ರವಾರ ತಂದಿದ್ದು. ಶುಕ್ರವಾರ ನಂಗೆ 2 ಗಂಟೆ ತಂದೆ. ಶುಕ್ರವಾರ 4 ಗಂಟೆಗೆ ಫೋನ್ ಮಾಡೋ ಅಂದ. ಅವತ್ ಫೋನ್ ಮಾಡ್ಲಿಲ್ಲ ಸರ್. ಶನಿವಾರ ಬೆಳಿಗ್ಗೆ ಫೋನ್ ಎತ್ತದ? ಶನಿವಾರ ಬೆಳಗ್ಗೆ ಫೋನ್ ಎತ್ತದ ಸರ್. ಮತ್ ಸಂಜೆ ಮಾಡ್ತೀನಿ ಇಂದ? ಇಲ್ಲ, ಶನಿವಾರ ಬೆಳಗ್ಗೆ ಸಂಜೆ ಮಾಡ್ತೀನಿ ಅಂದಿಲ್ಲ ಸರ್. ಶನಿವಾರ ಸಂಜೆ ಮಾಡ್ತೀನಿ ಅಂದ. ಶನಿವಾರ ಬೆಳಗ್ಗೆ ಬಂದ್ಬಿಟ್ಟು ಮಾತಾಡ ಸರ್. ಮಾತಾಡಿದ ತಕ್ಷಣ ಇಲ್ಲ ಸಂಜೆ ಮಾಡ್ತೀನಿ ಅಂದ.
ಸರಿ ಸಂಜೆ ಮಾಡ್ತೀನಿ ಅಂದ್ರೆ ಸಂಜೆನೋ ಮಧ್ಯಾಹ್ನ ಒಂದ್ 4 ಗಂಟೆ ಆಸುಪಾಸು ಆಯ್ತು ಅಂತ ಸರ್ ಫೋನ್ ಮಾಡ್ದ. ಅವಾಗ ಹೋಟ್ಲಲ್ಲಿ ಇದ್ದೆ. ಆಯ್ತು ಸರ್ ನೀವು ರೂಮ್ಗೆ ಹೋಗಿ ಅಂದ. ರೂಮ್ಗೆ ಹೋದೆ ಸರ್. ರೂಮ್ಗೆ ಹೋಗ್ಬಿಟ್ಟು ಸರ್ ದುಡ್ಡು ತೆಗದೆ, ಬಕೆಟ್ ಇಟ್ಕೊಂಡೆ, ನೀರು ಹಾಕಬೇಕು ಅಂದ, ನೀರು ರೆಡಿ ಇಟ್ಕೊಂಡೆ. ಆಮೇಲೆ ರೆಡಿ ಇಟ್ಕೊಂಡೆ ಸರ್. ಅದ್ 2 ಪ್ಯಾಕೆಟ್ ಓಪನ್ ಮಾಡಿದೆ ಸರ್. ದುಡ್ಡಿಂದು ಆ ದುಡ್ಡಿಂದು ಬಂಡ್ಲು ಮುಂಚೆ ಅಲ್ಲೇ ಓಪನ್ ಆಗಿತ್ತು ಸರ್. ದುಡ್ಡಿನ ಬಂಡ್ ಅಲ್ಲೇ ಓಪನ್ ಆಗಿತ್ತು. ಓಕೆ, ಕೆಮಿಕಲ್ ಓಪನ್ ಮಾಡುದ್ರಿ ಅಂತ. ಕೆಮಿಕಲ್ ಇಂದು ನೀರಿಂದು, ಅದು ಕೆಮಿಕಲ್ ನೀರು ಅದು ಸೀಲ್ ಆಗಿತ್ತು ಸರ್. ಅದು ಓಕೆ ಸರ್. ಇನ್ 2 ಪೌಡರ್ ಇತ್ತಲ್ಲ ಸರ್, ಅದನ್ನ ನಾನು ಸೀಲ್ ಓಪನ್ ಮಾಡಿರ್ಲಿಲ್ಲ ಸರ್. ಅದನ್ನ ಅದು ಸೀಲ್ ಓಪನ್ ಮಾಡಿರ್ಲಿಲ್ಲ. ಅದೊಂದು ಇದು ಯೂರಿಯಾ DAP ಗೊಬ್ಬರ ತರದೊಂದು, ಇನ್ನೊಂದು ಇದು ಮೈದಾ ಇದು ಒಂಥರ ರಂಗೋಲಿ ತರ ವೈಟ್ ಇತ್ತು. ಅದ್ರ ಒಳಗಡೆ ಏನು ಅಂತ ನಂಗೆ ಗೊತ್ತಿಲ್ಲ. ಇದು 2 ಇರ್ಬೋದು ಅಂತ, ಯಾಕೆ ಮೆತ್ತಗಿದ್ದು 2. ಅದ್ 2 ಪ್ಯಾಕೆಟ್ ಓಪನ್ ಮಾಡ್ಲಿ ಸರ್. ಅವ್ನು ಹೇಳಿದ್ಮೇಲೆ ಹೋಗಿ ಓಪನ್ ಮಾಡ್ತೀನಿ ಸರ್. 2 ಒಂದೇ ತರ ಇದಾವ ಸರ್. ಓಕೆ, 2 ಒಂದೇ ತರ ಅಂದ್ರೆ ಸರ್ ವೈಟ್ ಇದು ವೈಟ್ ಪ್ಯಾಕೆಟ್. ಅದೊಂದ್ 1 kg ಇದೊಂದ್ 1 kg ಇತ್ತು ಸರ್. ಅದೊಂದ್ 1 kg ಇದೊಂದ್ 1 kg ಇತ್ತು. 2 ವೈಟ್ ಇದಾವ ಸರ್. 2 ವೈಟ್ ಇದಾವು. ಅವನಿಗೆ ಹೇಳಿದೆ ಸರ್ ಫೋನ್ ಮಾಡಿ, ಹಿಂಗಿದಾವ್ ಸರ್ 2 ವೈಟ್ ಇದಾವಲ್ ಸರ್ ಅಂದೆ. 2 ವೈಟ್ ಇದಾವ ಅಂದ್ರು. ಹೌದಾ, ನೋಡಿ ಸರ್ ಕರೆಕ್ಟ್ ನೋಡಿ ಹಿಂಗೆಲ್ಲ ಅಂತಂದ್ರು ಸರ್. ಇಲ್ಲ ಸರ್ 2 ವೈಟ್ ಇದಾವ ಸರ್, ಹಂಗೆ ಹಿಂಗ ಅಂತ ಅಂದೆ. ಹೌದಾ, ನಾನು ಅಲ್ಲಿ ಆಫೀಸಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಅನ್ಸ. ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿದೆ ಸರ್. ಮತ್ತೆ ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿದೆ ಸರ್. ಇಲ್ಲ ಸರ್ ಅದೊಂದ್ ಮಿಸ್ ಆಗ್ಬಿಟ್ಟಿದೆ, ಹಂಗೆ ಹಿಂಗೆ ಅಂತ ಅಂದ. ಸರಿ ಹೌದಾ ಸರ್, ಹೆಂಗ್ ಮಾಡೋದು ಸರ್ ಇವಾಗ ಅಂತ ಅಂದೆ. ಇಲ್ಲ ಸರ್ ನೀವು ತಲೆ ಕೆಡ್ಸ್ಕೊಬೇಡಿ, ನಾನ್ ನಿಮ್ಗೆ ಕೊರಿಯರ್ ಮಾಡ್ತೀನಿ ಅಂತ ಹೇಳ್ದೆ ಸರ್. ಸರಿ ಬಿಡು, ನಾವು ಇಲ್ಲಿ ಹೋಟ್ಲಿಗೆಲ್ಲ ಕೊರಿಯರ್ ಗಿರಿಯರ್ ಎಲ್ಲ ಮಾಡಿಸ್ಕೊಂತಿದ್ವಲ್ ಸರ್. ಸರಿ ಮತ್ತೆ ಸಾಯಂಕಾಲ ಮಾಡಿದ್ರೆ ಅವ್ ಕೊರಿಯರ್ ಮಾಡಿದ್ರೆ ಬೆಳಗ್ಗೆನೆ ಬರೋದ್ ಸರ್. ಅವನ್ ಏನಂದ ಸರ್ ಇವತ್ ಶನಿವಾರ, ಇವತ್ತು ಹಂಗಾರೆ ಡೌಟ್ ಇದೆ, ನಾಳೆ ಭಾನುವಾರ, ನಾಳೆನೂ ಡೌಟ್ ಇದೆ, ನಾಳೆನೂ ಬರಲ್ಲ, ಸೋಮವಾರ ಬರುತ್ತೆ ನೋಡಿ ಸರ್ ಅಂದ. ಅಂದ್ರೆ ಆ ಪೌಡ್ರು ಅದು ಇನ್ನೊಂದ್ ಪೌಡ್ರ್ ಸರ್. ಇನ್ನೊಂದ್ ಪೌಡ್ರ್ ಇತ್ತು ಸರ್ ಬರೋದು. ಓಕೆ, ಇದು ಶನಿವಾರ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ. ಶನಿವಾರ ಇದು ಶನಿವಾರ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ. ಸರ್ ಇಲ್ಲ, ಮತ್ತೆ ಶನಿವಾರನು ಬರಲ್ಲ, ಅದು ಮತ್ತೆ ನಾಳೆ ಬೇರೆ ಭಾನುವಾರ ಆಯ್ತು, ರಜೆ ಇರುತ್ತೆ, ಸೋಮವಾರ ಬರುತ್ತೆ ನೋಡಿ ಸರ್ ಅಂದ. ಓಕೆ, ಸರಿ ಯಾಕಂದ್ರೆ ಎಲ್ಲ ಕೊಟ್ಟಿದ್ನಲ್ಲ, ಅದೇ ನಿರೀಕ್ಷೆಯಲ್ಲಿ ಸರಿ ಆಯ್ತು ಅಂತ ಸುಮ್ನಿದ್ದೆ ಸರ್. ಅಲ್ಲಿವರೆಗೂ ನಂಗೆ ಭಯ ಬಂದಿಲ್ಲ ಸರ್. ಅಲ್ಲಿವರೆಗೂ ಭಯ ಬಂದಿಲ್ಲ. ಸರಿ ಆಯ್ತು, ಭಾನುವಾರ ಸಹಿತ ಫೋನ್ ಮಾಡವನ್ ಸರ್. ಶನಿವಾರ ಹೋಗ್ಲಿ, 2 ದಿನ ನಂಗೆ ಆಟ ಆಡ್ಸಿದ್ದಲ್ದೆ ಭಾನುವಾರ ಸಹಿತ ಫೋನ್ ಮಾಡವನ ಬೆಳಗ್ಗೆ. ಸರ್ ಏನ್ ಮಾಡಿದೀರಾ, ಹೇಗಿದ್ದೀರಾ ಸರ್, ಟೀ ಆಯ್ತಾ, ಕಾಫಿ ಆಯ್ತಾ? ಆಯ್ತು ಸರ್ ಅಂತಂದ್ರೆ, ಸರ್ ನಾಳೆ ಬೆಳಗ್ಗೆ ಬರುತ್ತೆ ನಿಮ್ಗೆ ಅದು ಪಾರ್ಸಲ್, ನೀವು ಮಾಡ್ಕೊಳ್ಳಿ ಅಂತ ಹೇಳಿದೆ ಸರ್. ಅವನು ಸರ್ ನಂಗೆ ಕೊಟ್ಟು 3 ದಿವಸ ಆದ್ರೂ ನಂಗೆ ಲೈನ್ ಎಲ್ಲ ಇದ್ದಾನೆ ಸರ್. ಅವನು ಕೊಟ್ಟು 3 ದಿವಸ ಆದ್ರೂ ಲೈನ್ ಅಲ್ಲವನೇ. ಸರ್ ನಿಮ್ ಸೋಮವಾರ ಬರುತ್ತೆ ನೋಡಿ ಅಂದ. ಆಯ್ತು ಅಂತ ಸೋಮವಾರ ಬೆಳಗ್ಗೆವರೆಗೂ 7 ಗಂಟೆಯಿಂದ ಎಚ್ಚರಿದ್ದೀನಿ ಸರ್. ಟ್ರಾನ್ಸ್ಫರ್ ಬರ್ಬೋದು ಅಂತ ಸರ್. ನಿದ್ದೆನೇ ಬಂದಿಲ್ಲ. ನಾನ್ ದುಡ್ಡಿಗೆ ತಲೆ ಕೆಡ್ಸ್ಕೊಂಡ್ ಸರ್, ಬೇರೆ ದುಡ್ಡು ಅಲ್ಲ ಸರ್. ಆದ್ರಿಂದ ನಾನು ಟೆನ್ಷನ್ ತಗೊಳ್ಳಿಲ್ಲ ಸರ್. ಸ್ವಲ್ಪ ತಗೊಂಡಿದ್ದೆ ಸರ್. ಹೆಚ್ಚು ಕಡಿಮೆ 10 ಗಂಟೆವರೆಗೂ ಕಾದೆ ಸರ್. ಯಾಕಂದ್ರೆ ಟ್ರಾನ್ಸ್ಫರ್ ಅಂತ ಅಂದ್ರೆ ಅವ್ರು ಅಲ್ಲಿ ಇಲ್ಲಿ ಬೇರೆಯವ್ರೆಲ್ಲ ಇಳಿಸ್ಬಿಟ್ಟು ಮತ್ತೆ ತಗೊಂಡ್ಬರ್ಬೇಕಲ್ಲ ಸರ್, ಐಟಮ್ಗಳು ಇರ್ತಾವಲ್ಲ. ಬಿಡು 7 ಗಂಟೆಗೆ ಹೆಂಗ್ ಬರ್ತಾರೆ ಬಿಡು, ಒಂದ್ 10 ಗಂಟೆ ಬರ್ಬೋದು, ಮಿನಿಮಮ್ 10 ಗಂಟೆ ಸರ್ ಇಲ್ಲ ಟ್ರಾನ್ಸ್ಪೋರ್ಟ್ ಬರ್ಬೇಕಂದ್ರೆ. ಆಯ್ತು ಅಂತಂದ್ ಸರ್ ಸುಮ್ನಿದ್ದೆ, ಬರ್ಲಿಲ್ಲ ಸರ್. 11:30 ಫೋನ್ ಮಾಡಿದೆ ಸರ್. 11:30 ಫೋನ್ ಸ್ವಿಚ್ ಆಫ್ ಸರ್. 11:30 ಫೋನ್ ಸ್ವಿಚ್ ಆಫ್. ಅವಾಗಿಂದ ನನಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್. ಗೊತ್ತಾಗ್ಲಿಲ್ಲ. ಹಂಗೂ ಸರ್ ಅದನ್ನ 2 ದಿನವರೆಗೂ ಸರ್ ಫೋನ್ ಹೊಡೆದೆ. ನಂಗೆ ಅವಾಗಿಂದ ಸರ್ ಸಾಯ್ಲೋ ಬಿಡ್ಲೋ ಅನ್ನೋ ತರ ಆಗ್ಬಿಡ್ತು ಸರ್ ಜೀವ. ಆಯ್ತು ಹಂಗೂ ಸರ್. ಮತ್ತ ಫೋನ್ ಅಂತೂ ಕೊನೆಗೆ ಎತ್ಲಿಲ್ಲ. ಆಯ್ತು ಅಂತ ಸರ್ ಅದು ಕೊಟ್ಟಿರೋದನ್ನ ನಾನೇ ಒಂದ್ ಸ್ವಲ್ಪ ನೀರ್ಗೆ ಹಾಕ್ಬಿಟ್ಟು ನೋಡಿದೆ ಸರ್. ಏನು ಬರ್ಲಿಲ್ಲ ಸರ್. ಏನು ಬರ್ಲಿಲ್ಲ. ನನ್ನ ಜೀವ ಸರ್ ಸಾಯಕ್ಕೂ ಬಿಡಕ್ಕೂ ಆಗದೆ. ಏನ್ ಮಾಡ್ತೀರಿ ಸರ್, ಸಾಯದ್ ಹೆಂಗ್ ಸಾಯ್ತಿರಿ ಸರ್? ಸಾಯಕ್ಕೆ ನಂದು ಸರ್, ಅದು ಸಾಯಕ್ಕೆ ನನ್ ದುಡ್ಡ. ಅವ್ರು ಮನೆ ಬಂಗಾರ ಇಟ್ಬಿಟ್ಟು ನಂಗೆ ಕೊಟ್ಟಾರ ಸರ್. ಮೊದ್ಲೇಗೆ ಊರಾಗೆ ಒಂದ್ ಹೆಸರು ಇಟ್ಕೊಂಡಿದ್ದೆ, ಒಳ್ಳೆ ಹುಡುಗ, ಚೆನ್ನಾಗಿ ದುಡಿತಾನೆ, ಯಾರ್ ಸವಸಕ್ ಹೋಗಲ್ಲ, ಚೆನ್ನಾಗ್ ಮಾಡ್ಕೊಂಡವನೆ, ಒಳ್ಳೆ ಹುಡುಗ ಇದಾನೆ, ಅವನ್ ಮೇಲೆ ಕಣ್ಣು ಬೀಳು ಬಾಳ ಬಿದ್ದಾವೆ, ಬಡವ್ರು ಇದಾರೆ ಅಂತಂದೆಲ್ಲ ಈ ತರ ಎಲ್ಲ ಹೆಸರು ಇಟ್ಕೊಂಡಿರೋನು.
ಹ್ಮ್ ನಾನು ಸಾಯೋದು ಅದೆಲ್ಲ ಏನಕ್ಕೆ ಸರ್, ಸಾಯೋದು ಅದೆಲ್ಲ ಜೀವನ ಅಲ್ಲ. ಹ್ಮ್ ದೇವ್ರು ಕೈ ಕಾಲು ಎಲ್ಲ ಕರೆಕ್ಟಾಗಿ ಕೊಟ್ಟನಂದ್ರೆ ಬದುಕಿ ಇವತ್ತು ಬಿಡು, ಒಂದ್ ವರ್ಷ ಆಗಿಲ್ಲ ಅಂದ್ರೆ ಮತ್ತೊಂದ್ ವರ್ಷಕ್ಕೆ ಮಾಡ್ಕೋಬಹುದು ಅನ್ಕೊಂಡೆ ಸರ್. ಹ್ಮ್ ಅನ್ಕೊಂಡೆ ಸರಿ, ಆದ್ರೆ ಬೇರೆ ಹಂಗ ಅನ್ಕೊಂಡು ಕೂಡ ಏನಾರ ಆದ್ರೂ ಈ ಮನೆ ಹತ್ರ ಹೋಗ್ತಾರಲ್ಲ ಸರ್ ಇವ್ರು, ಹ್ಮ್ ಹ್ಮ್ ಮನೆ ಹತ್ರ ಬಿಡ್ತಾರ, ಹೋಗ್ತಾರೆ. ಇವ್ನ್ ಹಿಂಗ್ ಮಾಡಿದಾನೆ ಎಲ್ಲ ಗೊತ್ತಲ್ಲ ಸರ್, ಬೆಂಗಳೂರು ಭಾಷೆಗೆ ಎಲ್ಲಾ ಮಾತಾಡ್ತಾರೆ. ಹ್ಮ್ ನಂದು ಹೋಗ್ಲಿ ಸರ್, ನಾನ್ ಒಬ್ನ ಸಾಯದಲ್ಲಿ ಮೊದ್ಲೇ ಈಗ ನಮ್ಮಪ್ಪ ಸ್ವಲ್ಪ ತಪ್ಪು ಮಾಡಿದಿಕ್ಕೆ ನಮ್ ಮನೆಯವರೇ ನಂಗೆ ಅಂತಾರೆ ನಿಮ್ಮಪ್ಪ ಹಿಂಗ್ ಮಾಡಿದ್ರು ಹಂಗೆ ಹಿಂಗ ಅಂತ. ಈಗ ನಾನ್ ಹೋದ್ರು ಕೂಡ ಹಂಗ ಅಂತಾರೆ ಅನ್ನೋದ್ ಹೋಗ್ಲಿ ಸರ್, ಈಗ ಅವರು ಸಾಯ್ಲೆ ಬಿಡ್ಲಿ ಅನ್ನಂಗ್ ಆಗ್ತಾರ. ಯಾಕಂದ್ರೆ ಮೊದ್ಲೇ ಪರಿಸ್ಥಿತಿ ಕೆಟ್ಟಿದೆ ಮನೇಲಿ. ಹ್ಮ್ 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 ಅಮ್ಮ ಸರ್, ನನ್ನ ಒಬ್ಬನಿಂದ ಸರ್ 4-5 ಜನ ಜೀವಗಳು ಅವ್ ಏನ್ ಆಗ್ಬೇಡ ಸರ್, ನಂದೇ ಹಿಂಗಾಗಿ ಹೋಗಿದೆ ಸರ್. ಹ್ಮ್ ಆದ್ರೆ ಬೇರೆ ನಾನ್ ಇಲ್ಲಿ ನಮ್ ಮನೆ ಬೇರೆ, ನಮ್ಮ ಅಮ್ಮನ ಮೇಲೆ 10 ಲಕ್ಷ ಬೇರೆ ಲೋನ್ ಬೇರೆ ತಗೊಂಡಿದ್ದೆ, ಅದು ಬೇರೆ ರಿಸ್ಕ್ ಅಲ್ಲಿ ಇತ್ತಲ್ಲ ಸರ್. ಹ್ಮ್ ಹೆಂಗೋ ಬೇರೆ ಮ್ಯಾನೇಜ್ ಮಾಡ್ತಾ ಇದ್ದೆ. ಅದ್ರಲ್ಲೂ ಕೂಡ ನಾನ್ ಮನೆಗ್ ಹೋಗ್ಬಾರ್ದು ಅನ್ನೋ ರೀತಿ ನೋಟಿಸು ಅದು ಮೇಂಟೈನ್ ಮಾಡ್ಕೊಂಡಿದ್ದೆ ಸರ್. ಹ್ಮ್ ಅದು ಬೇರೆ ಮೊದ್ಲೇ ಇದು ಇತ್ತು, ಮತ್ತೆ ಇದು ಬೇರೆ 1-2 ರೂಪಾಯಿ ದುಡ್ಡು ಸರ್ ಇದು. ಮತ್ತೆ ಅವ್ರ ಹತ್ರ ಹೋಗಿ ಎಲ್ಲ ಮರಿ ತೆಗಿತಾರೆ ಅವರು. ಮತ್ತೆ ಇನ್ನೇನ್, ಮತ್ತೆ ಅವ್ರು ಕೂಡ ಸಾಯೋದ್ ಒಂದೇ ಬಾಕಿ ಉಳಿಯುತ್ತೆ ಸರ್, ಮೊದ್ಲೇ ಸತ್ತು ಬದುಕಿದ್ದಾರೆ. ತಾಯಿ. ನಮ್ ತಾಯಿ ಸರ್ ತುಂಬಾ ಸತ್ತು ಬದುಕದೇನ್ ಸರ್, ಬರೀ ನಮ್ಗೋಸ್ಕರ ಜೀವ ಹಿಡ್ಕೊಂಡ್ ಬದುಕ್ತಾರ ಸರ್. ಈಗ ನಮ್ ಗದ್ದಿ ವಿಚಾರಕ್ಕೆ ಸರಿ ಆಗ್ಲಿಕ್ಕೆ ನಮ್ಮ ಅಪ್ಪರು ಅದೇ ಹೇಳಿದ್ನ ಸರ್, ತೊಂದ್ರೆ ಮಾಡಿದ್ರಂತ ರಿಜಿಸ್ಟ್ರೇಷನ್ ಮಾಡ್ಕೊಟ್ದಂಗೆ ಸತ್ತೋದ್ರು. ಹ್ಮ್ ಬೇರೆಯವ್ರ ಹೆಸರಲ್ಲಿ ತಗೊಂಡು ಅದನ್ನ ಆಗ್ಲಿಲ್ಲ, ಸಮಸ್ಯೆ ಬಗೆಹರಿಸ್ತಾನೆ ಹಿಂಗ ಆಗಿರೋದಕ್ಕೆ ಈಗ ಅವ್ರು ಉಲ್ಟಾ ಹೊಡೆದ್ ಕುಂತಿದ್ರು ಸರ್. ಹ್ಮ್ ಈಗ ನಮ್ ಮಕ್ಳಿಗೆ ಹಿಂಗ ಆಯ್ತಲ್ಲ ಅಂತ ಅದೇ ನೋವಲ್ಲಿ ಇದ್ರು ಸರ್ ಅವ್ರು. ನಮ್ ಮನೆಗೆ ನಮ್ಮಮ್ಮ ಊಟ ತಿನ್ನಂಗಿಲ್ಲ, ಏನಿಲ್ಲ. ಹ್ಮ್ ಸ್ವಲ್ಪ ಭಿಕ್ಷುಕಿಗಿಂತ ಕಡೆ ಆಗ್ಬಿಟ್ಟಾರ ಸರ್. ಅನಾಥಾಶ್ರಮ ಇರ್ತಾರಲ್ಲ ಸರ್, ಹ್ಮ್ ಅವ್ರ ತರ ಆಗ್ಬಿಟ್ಟಾರ. ಎಲ್ಲ ಇದ್ದು ಕೂಡ ಒಂದ್ ಸರಿಯಾದ ಊಟ ಮಾಡಂಗಿಲ್ಲ, ನೆಮ್ಮದಿ ಇಲ್ಲ. ನಮ್ ಕಡೆಗೆ ಚಿಂತೆ. ಹ್ಮ್ ನಾನ್ ದೊಡ್ಡನಾಗ್ಬಿಟ್ಟು ಅವ್ರ ಕಡೆ ನನ್ ಚಿಂತೆ. ನಮ್ ಮನೇಲಿ ಹಿಂಗ ಆಗಿದೆಲ್ಲ, ಅವ್ರನ್ನು ಕೊನೆಗಾಲದಲ್ಲಿ ಅವ್ರು ಖುಷಿಯಿಂದ ಇಡ್ಬೇಕಲ್ಲ. ನನ್ ಬದುಕು, ನನ್ ಮದ್ವೆಗಿದ್ದೆ ಆಗೋದ್ ಮುಖ್ಯ ಇಲ್ಲ ಸರ್, ನಂಗ್ ಅದ್ ಬೇಡ. ಹ್ಮ್ ನಾನು ಹೋಗ್ಲಿ, ನನ್ ಜೀವನ ಅವ್ರಿಗೋಸ್ಕರ ಮುಡುಪಾದ್ರೂ ಪರವಾಗಿಲ್ಲ. ನನ್ ದೇಹ ಅವ್ರಿಗೋಸ್ಕರನೇ ಇದು ಇರೋದು, ದುಡ್ದು ಅವ್ರನ್ನ ಚೆನ್ನಾಗಿರ್ಲಿ, ಅವ್ರ 4 ಜನ ಚೆನ್ನಾಗಿದ್ರೆ ನಂದೇನೋ ಹೆಂಗೋ ಅಂತ ನಾನು ಆಸೆ ಎಲ್ಲ ಇಟ್ಕೊಂಡಿದ್ದೀನಿ ಸರ್. ಅವ್ರು ನನ್ ಬಗ್ಗೆ ಎಷ್ಟಾಗಿ ತಪ್ಪಾಗಿ ಮಾತಾಡ್ಲಿ. ಬಟ್ ಈ ವ್ಯಕ್ತಿ ಫೋನ್ ತೆಗಿಲೇ ಇಲ್ಲ. ಇಲ್ಲ ಸರ್, ಇದು ಕೊನೆಗೂ ಫೋನ್ ತೆಗಿಲಿಲ್ಲ ಸರ್, ಮತ್ತೆ ದುಡ್ಡು ಹೋಗ್ಬಿಟ್ಟು ನಾನೇ ಹಂಗ್ ಮಾಡ್ದೆ, ಅದೇನು ಬರ್ಲಿಲ್ಲ. ಆಮೇಲೆ ಇನ್ನೊಂದು, ಅದು ನನಗೆ ಫುಲ್ ಎಲ್ಲಾ ತರದಲ್ಲೂ ಎದೆ ಒಂದು ಏನಾಗದೆ ಆಗ್ಬಿಡ್ತಾವ ಸರ್. 10 ಲಕ್ಷ ಅಂದ್ರೆ ಹುಡ್ಗಟ್ಗೆ ಸರ್, ಹ್ಮ್ ಹ್ಮ್ ಏನಾಗದೆ ಅಂದ್ರೆ ಸರ್ ಅದು ಹೇಳ್ಬಾರ್ದು ಸರ್. ನಾನು ಎಲ್ಲಾ ದೇವ್ರಗಳಿಗೂ ಬೈಕೊಂಡೆ, ಆದ್ರೂ ಕೂಡ ಮತ್ತು ಏನ್ ಬಿಡು ಅಂತ ಅಂದ್ಕೊಂಡ್ ಸುಮ್ನಾದೆ. ಹ್ಮ್ ನೀವೆಲ್ಲ ಹೇಳಿಕ್ಕೆ ನನಗೆ ಏನೋ ಒಂದು ಸೂಚನೆ ತೋರ್ಸಿದಕ್ಕೆ ನಾನು ಯಾಮಾರಿರೋದು. ನಾನು ಕೂಡ ಅವ್ನು ಯಾರು ಅಂತಾನೆ ನಂಗೆ ಗೊತ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಹ್ಮ್ ಹ್ಮ್ ದೇವರಾಗೆ ನಂಗೆ ಯಾವ್ದೋ ಒಂದ್ ರೂಪದಲ್ಲಿ ನನ್ ಕಷ್ಟ ನಾನು ಸರ್, ನನ್ನ ಹೋಟ್ಲಲ್ಲಿ ನನ್ ಕ್ಯಾಮ್ರಾ ವಿಡಿಯೋ ನೋಡ್ಕೊಂಡ್ ಸರ್ ಪ್ಲೇಟ್ ತೊಳ್ದೀನಿ ಸರ್ ನಾನು. ನಾನು ಹೋಟ್ಲಿಗೆ ಕ್ಯಾಮ್ರಾ ವಿಡಿಯೋ ಮೊಬೈಲ್ ಹಾಕ್ಸ್ಕೊಂಡೆ ಸರ್. ಪ್ಲೇಟ್ ತೊಳೆಯುವಾಗ ವಿಡಿಯೋ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾಡ್ತಿದ್ದೆ ಸರ್. 18-20 ಸಾವಿರ ವ್ಯಾಪಾರ, ಹುಡುಗರುಗಳು ನಿಲ್ತಿರ್ಲಿಲ್ಲ. ಸಂಜೆ ಹೊತ್ತು ಈಗ ರೂಮ್ ಅಲ್ಲಿ ಒಂದ್ ಸೈಡಿಗೆ ಕ್ಯಾಮ್ರಾ ಹಾಕೊಂಡ್ ನೋಡ್ತಿದ್ದೆ ಸರ್. ಯಾಕಂದ್ರೆ ಆ ಕಸ್ಟಮರ್ ಬರೋಕ್ ಗೊತ್ತಾಗಿತ್ತಲ್ ಸಾಕಿ ವಿಡಿಯೋದ ಕ್ಯಾಮ್ರಾದಾಗೆ, ಮೊಬೈಲ್ ಅಲ್ಲಿ. ಆ ತರ ಎಲ್ಲ ಕಷ್ಟ ಬಿದ್ದೀನಿ ಸರ್ ನಾನು. ಇಷ್ಟೆಲ್ಲ ಕಷ್ಟ ಬಿದ್ದಿಕ್ಕೆ ಬೇರೆಗೆ ಏನೋ ಒಂದ್ ಮಾಡ್ದ ಅಂತ ನಾವ್ ಬೇರೆ ಯಾವ್ದೋ ಶೋಕಿ ಮಾಡಿಲ್ಲ ಸರ್ ನಾನು. ಏನೋ ಒಂದ್ ಒಳ್ಳೆ ರೀತಿಯಿಂದ ಬದುಕ್ಬೇಕು ಅಂತ ಯಾವ ಹುಡುಗಿ ಶೋಕಿ ಮತ್ತೊಂದು ಅದು ಇದು ಏನು ಇಲ್ಲ ಸರ್. ಒಳ್ಳೆ ರೀತಿಯ ಬದುಕೊಂಡ್ ಬಂದೆ. ಇದು ನೋಡಿದ್ರೆ ಅದು ಆಗ್ಲಿಲ್ಲ ಸರ್, ಕೊನೆಗೂ ಆಗ್ಲಿಲ್ಲ. ಆಮೇಲೆ ಈ ಟಿವಿಲೆಲ್ಲ ನೋಡಿದೀವಲ್ ಸರ್, ಟಿವಿಲೆಲ್ಲ ನೋಡಿದ್ವಲ್ಲ ಈ ಫೋಟೋ ಹೊಡಿಯೋದು, ಮೀಡಿಯಾದಲ್ಲಿ ಮಾಡೋದು, ಹಂಗೆಲ್ಲ ಮಾಡಕ್ ಹೋದ್ರೆ ನಾವ್ ಮರ್ಯಾದೆ ಇಟ್ಕೊಂಡಿರೋರು ಯಾಕ್ ಬೇಕು? ಹೋದ್ರೆ ಹೋಯ್ತು ಬಿಡು, ನಾನ್ ಮಾಡಿದ ತಪ್ಪು, ಯಾರ ನಂಬಿದ್ರ ದೇವ್ರುಗಳು ಅವೆಲ್ಲ ಏನ್ ಮಾಡಕ್ ಆಗತ್ತೆ, ನನ್ ಮಾಡಿದ ಕರ್ಮ ನನ್ ತಪ್ಪು ಅಂತ ನಾನು ಸುಮ್ನಾದೆ ಸರ್. ಅವತ್ತು ಒಂದ್ ವಾರ ಸುಮ್ನಾದೆ ಸರ್. ಏನ್ ಮಾಡ್ದೆ ಅದ್ರಾಗ ನನಗ್ ಭಯ ಏನು, ಇವನ್ ಬೇರೆ ಫೋನ್ ಮಾಡ್ತಾನೆ. ನಿನ್ಗೆ ಹೇಳಿದ್ದೆ 4 ದಿವಸ ಬಿಟ್ಟು ಬರುತ್ತಪ್ಪ ದುಡ್ಡು, ನಿನಗೆ ಕೊಡ್ತೀನಿ ಅಂತಂದ್ ಹೇಳ್ಬಿಟ್ಟಿದ್ದೆ ಸರ್. ಇನ್ನೂ ಒಂದ್ 4 ದಿವಸ ಟೈಮ್ ಇತ್ತು. ನನ್ನ ಜೀವ ಏನ್ ಸತ್ರ ಪರಿಹಾರ ಆಗಂಗಿಲ್ಲಲ್ಲ ಸರ್, ಏನ್ ಮಾಡ್ತೀರಾ? ಹಂಗೆ ಜೀವ ಹಿಡ್ಕೊಂಡಿದೀನಿ. ಆದ್ರೂ ಒಂದ್ 4 ದಿವಸ ಬಿಟ್ಟು ನಂಗೆ ಒಬ್ರು ಪೊಲೀಸರು ಗೊತ್ತಿದ್ರು ಸರ್. ಅವ್ರು ನನ್ಗೆ ಅನ್ನಕ್ಕಿಂತ ಹೆಚ್ಚು ಸರ್. ಅವ್ರು ಕ್ರೈಮ್ ಅವರು ಇಲ್ಲಿ ಹೋಟ್ಲಲ್ಲೆಲ್ಲ
ಊಟ ಗೀಟ ಮಾಡೋರು ನಂಗೆ ತುಂಬಾ ಸಪೋರ್ಟ್ ಆಗೋರು, ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರು ಅವರು. ಹ್ಮ್ ಅದು ಅಂದ್ರೆ ಈಗ ಬೇರೆ ಇಲ್ಲಿ ಲೋಕಲ್ ಅಲ್ಲಿ ಮಾಡಿದ್ರೆ ಅವರೆಲ್ಲ ಮತ್ತೆ ನಾನು ಆ 20 ಲಕ್ಷ ತಗೊಂಡ್ ಹೋಗಿದ್ದಿನ ಮೀಡಿಯಾದಲ್ಲಿ ಇರ್ತಾರೆ, ಇದು ಹೆಂಗೆ ಏನು ಅಂತ ನನ್ಗೆ ಇದು ಮಾಡ್ತಾರೆ. ಆಮೇಲೆ ಈ ಸಾಲಗಳಲ್ಲಿ ನಾನು ಹೊರಗಿದ್ರೆ ನಾನು ಬ್ಯಾಲೆನ್ಸ್ ಮಾಡ್ಬೋದು ಸರ್. ನಾನು ಹ್ಮ್ ಹಿಂಗ್ ಕೊಡ್ತೀನಪ್ಪ ಹಿಂಗೆ ಅನ್ಕೊಂಡ್ ಬ್ಯಾಲೆನ್ಸ್ ಮಾಡ್ಬೋದು. ಅವ್ರ ಹತ್ರ ನಾನ್ ತಗಲಾಕಂಡ್ರೆ ನನ್ ಜೀವನ ಮತ್ತೆ ನರ್ಕ ಅಲ್ಲ ಸಾ. ಹ್ಮ್ ಹ್ಮ್ ಹಂಗಾಗಿ ಹೋದ್ರೆ ಹೋಯ್ತು ನಮ್ಮನ್ನು ಏನಾರ ಆಗೋಗ್ಲಿ ಅಂತಂದು ನಾನ್ ಸರಿ ಅಂತ ಸುಮ್ನಿದ್ದೆ ಸರ್. ಬೈದ್ರ ಬೈಕೊಳ್ಳಿ, ಆದ್ರೆ ಬೇರೆ ನಂಗೆ ಇದ್ರದ್ದೊಂದ್ ಧೈರ್ಯ ಇತ್ತು ಸರ್. ಇದ್ರದ್ದು ಹೇಳ್ಬಿಟ್ಟಿದ್ನಲ್ಲ ಬ್ಯಾಂಕಿಂದು, ಹ್ಮ್ ಅದ್ರದ್ದೇ ಒಂದ್ ನೆಪದಾಗ ಅತ್ಲಾಗೆ ಅದನ್ನು ಕೂಡ ಒಂದ್ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೆ. ಅದನ್ನೇ ಒಂದ್ ನೆಪದಾಗ ತಳ್ಸ್ಬಿಡೋಣ, ಹಂಗ ಆಗಿಲ್ಲ ಹಿಂಗಾಗಿಲ್ಲ ಶಿವಮೊಗ್ಗದಿಂದ ಬರ್ಬೇಕಂತ ಹಿಂಗ್ ತಳ್ಸೋಣ, ಅದೊಂದ್ ಧೈರ್ಯ ಇತ್ತು ಸರ್. ಹ್ಮ್ ಸರಿ ಆಯ್ತು ಅಂತಂದು ಅವ್ರಿಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಮಾಡ್ದೆ ನಮ್ ಫ್ರೆಂಡ್ಗೆ. ಅವ್ರು ದಡ್ಡ ನನ್ ಮಗನೇ ನೀನ್ ಹೆಂಗ ಮಾಡ್ಕೊಂಡ್, ನಾನು ಸುಮ್ನೆ ಅವ್ರ ಸೈಟ್ ವಿಚಾರಕ್ಕಂತ ಹೇಳಿದ್ದೆ ಸರ್. ಹ್ಮ್ ಸೈಟ್ ವಿಚಾರಕ್ಕಂತ ಹೇಳ್ದೆ. ಸರಿ ಅವ್ನ್ ನಂಬಿಲ್ಲ ಸರ್ ಸೈಟ್ ವಿಚಾರ. ನನ್ ಮಗನೇ ಯಾವ ಸೈಟು ಇಲ್ಲ ಏನಿಲ್ಲ, ನೀನ್ ಯಾವ್ದೋ ಇದಕ್ಕೆ ಗೋಲ್ಡ್ ವಿಚಾರಕ್ಕೆ ತಗಲಾಕೊಂಡಿದ್ದೆ ನಕಲಿ ಬಂಗಾರಕ್ಕೆ ಅಂತ ಬೈದ್ರು ಸಾ. ಹೌದು ಸಾ ಹಿಂಗಾಯ್ತು ಅಂತ ಅವ್ರಿಗೂ ಕೂಡ ಇದನ್ ನೋಟಿನ ವಿಚಾರ ಹೇಳಕ್ ಹೋಗ್ಲಿಲ್ಲ ಸಾ. ಹ್ಮ್ ಅದ್ ಹಿಂಗ್ ತಗಲಾಕಿ ಬಿಟ್ಟಿ ಅಂತ ಅಂದೆ. ಅವ್ರು ಬೈದ ತಕ್ಷಣ ಆಯ್ತು ನೀನ್ ಹೆಂಗಿದ್ರು ಏನೇನು ಎಲ್ಲಾ ಬಿಡು ಅಂದ್ರ ಸಾ, ಎಲ್ಲಾ ಬಿಡ್ಸಂದ್ರ ಸಾ. ನಾನ್ ಅದ್ರಾಗ ಇನ್ನೊಂದು ಏನಂದ್ರ ಸಾ, ಅವ್ರು ವಿಡಿಯೋ ಮಾಡ್ಕೊಂಡಿದ್ದೆ ಸಾ, ಇದು ರೆಕಾರ್ಡಿಂಗ್ ಇಟ್ಕೊಂಡಿದ್ದೆ ಅವ್ರು ಮಾತಾಡಿದ್ದೆಲ್ಲ. ಹ್ಮ್ ಅದನ್ನೆಲ್ಲ ಅವ್ರಿಗೆ ಕಳ್ಸಿದ್ದೆ ಸಾ. ಕಳ್ಸಿದೆ ಎಲ್ಲಾ ಮಾಡಿದ್ರು. ವಿತಿನ್ ಸೆಕೆಂಡ್ ಕೆಲವ್ರಿಗೆ ಎಲ್ಲಾರ್ಗು ಅವರು ಎಲ್ಲಾ ಬಿಟ್ರು ಸಾ. ಅವೆಲ್ಲ ರೆಕಾರ್ಡಿಂಗು ನಂಬರ್ ಗಿಂಬರ್ ಟ್ರೇಸಿಂಗ್ ಗೀಸಿಂಗ್ ಎಲ್ಲಾ ಮಾಡಿದ್ರು. ಹ್ಮ್ ಎಲ್ಲಾ ಬಿಟ್ಟಾದ್ಮೇಲೆ ನಾನ್ ಬೆಂಗಳೂರಲ್ಲಿ ಇದ್ದೆ ಸಾ. ಅವಾಗ ಆವತ್ತಿನ ದಿನ ನಮ್ಮ ಅಣ್ಣ ದುಡ್ಡು ಕೊಟ್ಟಿದ್ನಲ್ ಸಾ, ಅವ್ನ್ ಕೈಯಲ್ಲಿ ಜೊತೆ ಹೋಗಿದ್ದೆ ಸಾ. ಹ್ಮ್ ಅವನು ದುಡ್ಡು ಕೊಟ್ಟಿದ್ನಲ್ಲ ಮತ್ ಬರಲ್ಲ ಅಂತಂದ್ರೆ ಏನು, ಅವನಿಗೆ ಕಂಪನಿಗೆ ಹೋಗ್ಬೇಕು ಸರ್ ಜೊತೆಗೆ. ಹ್ಮ್ ಬರಲ್ಲ ಅಂದ್ರೆ ಮತ್ ಬೇಜಾರ್ ಮಾಡ್ಕೊಂತಾನೆ. ದುಡ್ಡು ಬೇರೆ ಕೊಟ್ಬಿಟ್ಟಾನೆ, ನಂಗೆ ದುಡ್ಡು ಹೋಗಿದ್ದು ಅವನಿಗೆ ಗೊತ್ತಿಲ್ಲ, ಹ್ಮ್ ಹ್ಮ್ ನನಗೆ ಎಲ್ಲಿ ಹೋಗಕ್ ನನ್ ಮನ್ಸಿಲ್ಲ. ಹ್ಮ್ ನಾನು ಯಾವಾಗ್ಲೂ ಒಳ್ಳೆ ಬಟ್ಟೆನ ಹಾಕೊಂಡ್ ಹೋಗೋನು. ಅವತ್ತು ಸರ್ ಬಿಕಾರಿ ತರ ಹೋದೆ. ಹ್ಮ್ ಹೋದೆ, ಅವ್ರೆಲ್ಲಾ ಫ್ರೆಂಡ್ ಇನ್ನೊಬ್ರು ಇದ್ರು, ಅವ್ರೆಲ್ಲಾ ಅದು ಇದು ಎಲ್ಲ ತಗೊಂಡ್ರು. ನಾನ್ 3 ದಿವಸ ಒಂದೇ ಡ್ರೆಸ್ ಅಲ್ಲಿ ಇದ್ದೆ ಸರ್. ನನಗೆ ಏನಕ್ಕೂ ಮನ್ಸಿಲ್ಲ. ಹ್ಮ್ ನನಗೂ ಆದ್ಮೇಲೆ ದುಡ್ಡು ಬಂದ್ರೆ ಸರ್ ನಾನು ಹೋಟ್ಲಿಗೆ ಅದು ಇದು ತರಬೇಕು, ಹುಡುಗರಿ ಬಟ್ಟೆ ತರಬೇಕು. ನಾನು ಅದ್ರ ಬೇರೆ ಹೆಸರು ಬೇರೆ ಚೇಂಜ್ ಮಾಡ್ತಾ ಇದ್ದೆ ಸರ್. ನಾನ್ ವೆಜ್ ಹೋಟ್ಲು ಬಿಟ್ಟು ಬೇರೆ ಬೃಂದಾವನ್ ಅಂತ ಹೆಸರು ಇಡೋಣ ಅಂತಂದೇಳಿ. ಹ್ಮ್ ಅದಕ್ಕೆಲ್ಲ ಲೈಟಿಂಗ್ ಗಿಟಿಂಗ್ ಎಲ್ಲ ತರಬೇಕು, ಸ್ವಲ್ಪ ಚೆನ್ನಾಗ್ ಮಾಡೋಣ ಅಂತಂದು ಈ ತರ ಎಲ್ಲ ಮನ್ಸ್ ಇಟ್ಕೊಂಡಿದ್ದೆ. ಇದೆಲ್ಲ ಉಲ್ಟಾ ಆಯ್ತಲ್ಲ. ಹ್ಮ್ ಈಗ ಅವ್ನಿಗೆ ಬರಕ್ಕಾಗಲ್ಲ ಅಂದ್ರೆ ಅವ್ನ್ ಬೇಜಾರಾಗ್ತಾನೆ. ದುಡ್ಡು ಕೊಟ್ಟಾನ ಅವ್ನಿಗೆ, ಮತ್ತೆ ನಾನು ಹೋಗಿ ಅವ್ನಿಗೆ ಒಂದ್ ಸ್ವಲ್ಪ ಹತ್ರ ಆಗ್ಲೇಬೇಕಲ್ ಸಾ. ಹ್ಮ್ ಹ್ಮ್ ಆಯ್ತು ಅಂತ ಹೋದು 2 ದಿವಸ ಆಯ್ತು. ಅದೇ ಅವ್ರಿಗೆ ಫೋನ್ ಮಾಡ್ದೆ. ಅವ್ರು ಏನ್ ಮಾಡೋದಪ್ಪ, ನನಗ್ ಇದೇ ಚಿಂತೆ, ಅವ್ರಿಗೆ ಆ ಚಿಂತೆ ಹ್ಮ್ ತಿರ್ಗಾಡೋದ್, ನಂದು ದುಡ್ಡು ಹೋಗಿರೋ ಚಿಂತೆ. ಆಮೇಲೆ ಹೋದೆ ಸಡನ್ಲಿ ಅಂತ ಅವ್ರ ಮಂಜಣ್ಣ ಅಂತಂದೇಳಿ ಅವ್ರು ನೆನ್ಪಾಯ್ತು ಸರ್. ಅವ್ರಿಗೆ ಫೋನ್ ಹೊಡ್ದೆ ಸರ್, ಹಿಂಗ್ ಸಿಕ್ಕಾಕೊಂಡ್ಬಿಟ್ಟಿನಿ ಸರ್, ನನಗ್ ಏನ್ ಮಾಡ್ಬೇಕು ಗೊತ್ತಾಗ್ತಲ್ಲ ಅಂದೆ. ಸರಿ ಆಯ್ತು ನೀ ಏನೆಲ್ಲ ಇದು ಪಟ್ ಅಂತ ಕಳ್ಸು ಅಂದ್ರು, ಕಳ್ಸಿದೆ. ಆಮೇಲೆ ಅವರು ಡಿಸ್ಟಿಕ್ಕಿಗೆಲ್ಲ ಎಲ್ಲ ಫೋನ್ ಮಾಡಿ ಕೇಳ್ಕೊಂಡ್ರು, ಎಲ್ಲಾ ಮಾಡ್ಕೊಂಡ್ರು. ತಿರ್ಗಾ ದಿವಸ ನಾನು ಊರಿಗ್ ಬಂದೆ. ಊರಿಗ್ ಬಂದ ತಕ್ಷಣ ಅವ್ರಿಗೆ ಮತ್ತೆ ನನ್ನ ಎಲ್ಲಾ ಕರ್ಕೊಂಡ್ ಹೋದ್ರು. ಎಲ್ಲಿಗೆ, ನನಗೆ ಎಲ್ಲಿ ದುಡ್ಡು ಕೊಟ್ಟಿದ್ರು ಅವ್ರ ಕ್ಯಾಮ್ರಾ ಕ್ಯಾಚ್ ಮಾಡಕ್ಕೋಸ್ಕರ ಹ್ಮ್ ಅಲ್ಲೆಲ್ಲ ಕರ್ಕೊಂಡ್ ಹೋದ್ರು. ತೋರ್ಸ್ತಾ ನನ್ ಜೊತೆಗೆ ಇನ್ನೊಬ್ರು ಕಳ್ಸಿದ್ರು ಸರ್ ಬೇರೆಯವ್ರನ್ನ. ಹ್ಮ್ ಆಮೇಲೆ ತೋರ್ಸಾದ್ಮೇಲೆ ಸರಿ ಆಯ್ತು. ಅಲ್ಲೆಲ್ಲ ಕ್ಯಾಮ್ರಾನು ಇದ್ದು ಸರ್. ಹ್ಮ್ ಕ್ಯಾಮ್ರಾ ಇದ್ದು ತೋರ್ಸ್ದೆ. ಅವರು ನಕಲಿ ಬಂಗಾರ ಮಾಡೋರೇ ಬೇರೆ ಸಾ. ಹ್ಮ್ ಈ ದುಡ್ಡಿನ ಇದು ಮಾಡೋರೇ ಬೇರೆ ಸಾ. ಹ್ಮ್ ಅಂದ್ರೆ ದುಡ್ಡು ಯಾಮರ್ಸೋರೇ ಬೇರೆ, ನಕಲಿ ಬಂಗಾರ ಯಾಮರ್ಸೋರ ಜನನೇ ಬೇರೆ ಅಂತ ಸಾ. ಹ್ಮ್ ಆಯ್ತು ಸರ್. ನಾನು ಅದು ರೂಟ್ ಹತ್ರ ಹೋಗ್ತಾ ಹೋದೆ. ಅವನು ಕೂಡ ನನ್ ಜೊತೆ ಬಂದ. ಸ್ವಲ್ಪ ಅವ್ನ್ ಹೇಳ್ತಾ ಇದ್ದ, ನಾನ್ ಇಂಥವನ್ನೆಲ್ಲ ಬಾಳ ಹಿಡಿದು ಕೊಟ್ಟಿದೀವಿ, ಮಂಜಣ್ಣಗೆ ತುಂಬಾ ಹೆಲ್ಪ್ ಮಾಡಿದೀವಿ, ಇಂಥವೆಲ್ಲ ತುಂಬಾ ಹಿಡ್ದು ಹಾಕಿದೀವಿ ಅಂತ ಹೇಳ್ಕಂತ ಬಂದ್ರು. ಅವ್ರು ನಮ್ಮವ್ರ ಅನ್ನೋ ಹತ್ರ ಬಂತು. ಹೋಗ್ತಾ ನಾನು ರೂಟ್ ಚೇಂಜ್ ಮಾಡ್ಬಿಟ್ಟೆ ಸರ್. ಯಾಕೆ? ಯಾಕಂದ್ರೆ ನಕಲಿ ಬಂಗಾರ ಅಲ್ಲ ದುಡ್ಡಿಂದು ಅಂತಂದು. ಓಕೆ ನಾನ್ ಅವ್ರಿಗೆ ನಕಲಿ ಬಂಗಾರ ಅಂತ ಹೇಳ್ಬಿಟ್ಟಿದ್ದೆ ಸರ್ ಮುಂಚೆ. ಓಕೆ, ಆರಂಭದಲ್ಲಿ ನೀವು ಇರೋ ಸತ್ಯನ ಹೇಳಿರ್ಲಿಲ್ಲ. ಇಲ್ಲ ಸತ್ಯ ಹೇಳಿಲ್ಲ. ನನ್ಗೆ ಎಲ್ಲಿ ಇದನ್ನ ತಗೊಂಡ್ಬಂದ್ಬಿಟ್ಟು ಇಟ್ಟು ಫೋಟೋ ಗೀಟ ಹೊಡೆದು ಎಲ್ಲಿ ಇದು ಮಾಡ್ತಾರಂತ ನಂಗ್ ಭಯ. ಹ್ಮ್ ನಾನ್ ಅದು ಹೇಳಲ್ಲ. ಸರಿ ಆಯ್ತು ಅಂತ ಅಲ್ಲಿ ನಕಲಿ ಬಂಗಾರದಾಗ ಬಂದ್ರು. ಮುಕ್ಕಾಲ್ ದಾರಿ ಬಂದ್ಮೇಲೆ, ಅಣ್ಣ ಇಲ್ಲಣ್ಣ ದಯವಿಟ್ಟು ಹಿಂಗೈತಣ್ಣ, ಹಿಂಗ ಆಗ್ಬಿಡತಣ್ಣ ಅಂತಂದೇಳಿ ಆ ಒರಿಜಿನಲ್ ನೋಟ್ ಏನಿತ್ತಲ್ಲ ಸ ಅವನಿಗೆ ತೋರ್ಸಿ ಸ. ಹ್ಮ್ ಅಣ್ಣ ಇದೇ ನೋಟ್ ನೋಡೋಣ, ಅವ್ರಿಗೆ ಕೊಟ್ಟಿರೋದು ಇದೇ ಒರಿಜಿನಲ್ ನೋಟ್ ಅಣ್ಣ, ಯಾರು ಕೂಡ ಯಾಮಾರಲ್ಲ ಅಣ್ಣ, ಈ ನೋಟ್ ನೋಡಿದ್ರೆ ಯಾರ್ ತಾನೇ ಯಾಮಾರಲ್ಲ ಅಂತ ಅಂದೆ. ಅವರೇ ಶಾಕ್ ಆಗೋದ್ರು ಸ. ಹ್ಮ್ ಹೌದಾ, ಹಿಂಗ ನೀನ್ ಈ ತರ ಮೊದ್ಲೇ ಹೇಳ್ಬೇಕಲ್ಲ, ನಾವು ಇಲ್ಲಿಗೆಲ್ಲ ಬರೋ ಅವಶ್ಯಕತೆನೇ ಇದ್ದಿಲ್ಲ.
ನಾವು ನಕಲಿ ಬಂಗಾರ ಅಂತಂದ್ ಹೇಳಿ ನಾನು ಆ ನಕಲಿ ಬಂಗಾರ ಮಾಡೋಂತರ್ನ ನಾವು ಟ್ರ್ಯಾಕ್ ಮಾಡ್ತೀವಿ ಹ್ಮ್ 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 ಅಂತ ಜನ ಹಿಡ್ದಾಕಿರ್ತಾರಲ್ಲ ಸರ್, ಹಂಗಾಗಿ ಅವ್ರು ಹೆಂಗಂಗ್ ಹೋಗ್ತಾರ ಸರ್. ಅವ್ರು ಹ್ಮ್ ಹ್ಮ್ ನಕಲಿ ಬಂಗಾರ ಹಿಡಿಯಂತ ಜನನೇ ಬೇರೆ ಇರ್ತಾರೆ. ಅಂದ್ರೆ ಆ ಮುಂಚೆ ಹಿಡ್ದಿರ್ತಾರಲ್ಲ ಅವ್ರ ಮುಖಾಂತರ ಮೈಂಡ್ ಹೋಗ್ಬಿಡುತ್ತ ಅವ್ರದ್ದು. ಹ್ಮ್ ಹ್ಮ್ ಆಮೇಲೆ ನೀವ್ ಮುಂಚೆ ಹೇಳೋದಲ್ಲ ನಾ ಅಂತಂದು ಸರ್, ಅವ್ರಿಗೆ ಮತ್ತೆ ನನ್ ಜೊತೆ ಒಬ್ರು ಬಂದ ಅವ್ರೆಲ್ಲ ನೆಟ್ವರ್ಕ್ ಗೊತ್ತಿರಲ್ಲ ಸರ್ ಆಲ್ಮೋಸ್ಟ್. ಹ್ಮ್ ಆಮೇಲೆ ಹಿಂಗ್ ಹೇಳಿದ ತಕ್ಷಣ ಅವ್ರಿಗೆ ಯಾರಿಗ ಫೋನ್ ಮಾಡಿದ ಸರ್, ಹಿಂಗಲ್ಲ ಕಣ ಇದು ಮ್ಯಾಟ್ರು ಬೇರೆ ಐತೆ, ಇದು ದುಡ್ಡಿಂದ ಅಂದ ತಕ್ಷಣ ಇಮಿಡಿಯೇಟ್ಲಿ ಗೊತ್ತಾಯ್ತು ಸರ್ ಅಲ್ಲೇ. ಹ್ಮ್ ಅದು ದುಡ್ಡಿಂದ ಮಾಡೋರೆ ಒಂದು ಊರೇ ಐತೆ ಅಂತ ಸರ್. ಅದು ಹ್ಮ್ ದುಡ್ಡಿಂದ ಮಾಡದೆ ಒಂದು ಊರ ಐತಂತೆ, ಆ ಊರಲ್ಲಿ ಬಿಟ್ರೆ ಯಾವ ಊರಲ್ಲೂ ಮಾಡಲ್ಲ ಅಂತ ಸರ್ ಅದನ್ನ. ಹ್ಮ್ ಆಮೇಲೆ ಅವರು ಸ್ವಲ್ಪ ಶಾಕ್ ಆದ್ರ ಸರ್, ಇದು ದೇಶ ದ್ರೋಹಿ ಮಾಡಂತ ಕೆಲ್ಸ ಇದು, ಹ್ಮ್ ಈ ತರ ದುಡ್ಡನ್ನ ಮಾಡ್ತಾರ ಅಂತಂದ್ರೆ ಇದು ಯಾವ್ದೋ ದೇಶ ದ್ರೋಹಿ ಕೆಲ್ಸ ಹಂಗೆ ಹಿಂಗೆ ಅಂತ ಅವರೇ ಮಾತಾಡ್ಕೊಂಡ್ರ ಸರ್. ಹ್ಮ್ ಸರಿ ಆಯ್ತಂತ, ಇದು ಒಂದು ಊರಲ್ಲೇ ಮಾಡೋದು, ಆ ಊರ್ಗ್ ಹೋದ್ರೆ ಸರ್ ಅಲ್ಲಿ ಒಬ್ಬಿಬ್ರೆಲ್ಲ ಹೋಗಂಗಿಲ್ಲ ಅಂತ ಸರ್, ಹ್ಮ್ ಹೊಡೆದ್ ಕಳಿಸ್ತಾರಂತೆ. ಹ್ಮ್ ಅಲ್ಲೆಲ್ಲ ಪೊಲೀಸರ ಮುಖಾಂತರ ಹೋಗ್ಬೇಕಂತೆ. ಅದೆಲ್ಲ ಆಯ್ತು ಸರ್. ಮತ್ತೆ ಇವ್ರಿಗೆಲ್ಲ ಮತ್ತೆ ನಂಗ್ ಬೈದ್ರು ಸರ್, ಅಲ್ಲಲ್ಲೇ ನೀನ್ ಹೇಳ್ಬೇಕಾಗ್ಬೇಡ ಇರೋ ಸತ್ಯನ, ನಾವು ಅಲ್ಲಿ ಪೊಲೀಸ್ ನಮ್ಗೆಲ್ಲ ಗೊತ್ತಿರ್ತಾರ, ಅವ್ರಿಗೆಲ್ಲ ನಾನು ಸ್ಟೇಷನ್ ಗೀಷನ್ ಹೇಳ್ಬಿಟ್ರೆ ಹೆಂಗೆ ನಮ್ಮನ್ನ ಇದು ಮಾಡ್ಬಿಡ್ತಿದ್ರಲ್ಲ ಅಂತ ಅಂದ್ರ ಸರ್. ಹ್ಮ್ ಅಂದ್ರೆ ಇವ್ರ ಕ್ರೈಮ್ ಬ್ರಾಂಚ್ ಅಂದ್ರ ಸರ್, ಇವ್ ಒಳಗಿಂದ ಒಳಗ ಮಾಡ್ತಾರ ಸರ್ ಇವ್ರೆಲ್ಲ ಇದನ್ನ, ಸ್ಟೇಷನ್ ಮುಖಾಂತರ ಹೋಗಲ್ಲ, ಹ್ಮ್ ಇವ್ರು ಒಳಗಿಂದೊಳಗೆ ಡೀಲ್ ಮಾಡ್ತಾರ ಸರ್ ಇದನ್ನ. ಆಮೇಲೆ ನಮ್ ಕೈಯಲ್ಲೂ ಸ್ವಲ್ಪ ಆದಷ್ಟು ಇಸ್ಕೊಂತಾರ, ಅವ್ರ ಹತ್ರನು ಈ ತರ ಎಷ್ಟ್ ಮಾಡಿದ್ರು ಅಂತ ಸ್ವಲ್ಪ ಕಿತ್ಕೊಂತಾರ ಸರ್. ಹ್ಮ್ ಇದು ಒಳಗಿಂದ ಒಳಗೆ ಮಾಡೋ ಸರ್. ಆಮೇಲೆ ಆಯ್ತು ಅಂತ ಮಾತಾಡ್ಕೊಂಡ್ ಬಂದ್ರು. ಸರಿ ಮತ್ ಹೆಂಗಪ್ಪ ಏನು ಅಂತಂದ್ರು, ಹಿಡಿತೀವಿ ಅಂತಂದ್ ಧೈರ್ಯ ಕೊಟ್ರು ಸರ್. ಹ್ಮ್ ನಿನ್ ದುಡ್ಡು ಸಿಗುತ್ತೆ ಹಿಡಿತೀವಿ ಅಂತ ಧೈರ್ಯ ಕೊಟ್ರು. ಸರಿ ಆಯ್ತು ಅಂತಂದ್ ಹೇಳಿ ಧೈರ್ಯ ತಗೊಂಡ್ ಬಂದೆ. ಆಮೇಲೆ ಸರಿ ಮತ್ತೆ ಇಲ್ಲಿ ಸೊರಬ ಸ್ಟೇಷನ್ ಇದೆ ಸರ್, ನಮಗೂ ಇಲ್ಲಿಗೆ 10 ಕಿಲೋಮೀಟರ್ ಡಿಸ್ಟೆನ್ಸ್. ಹ್ಮ್ ಅವ್ರ ಮುಖಾಂತರ ಹೋಗಿರೋದು. ಆಮೇಲೆ ಅವ್ರು ಆಯ್ತು ಕಣ ನೀನ್ ಅದನ್ನ ತಗೊಂಡ್ ಬಾ ಅಂದ್ರು, ತಗೊಂಡ್ ಬಾ ಹೋದೆ. ಹ್ಮ್ ತಗೊಂಡೋಗಿ ತೋರ್ಸೆ ಹೆಂಗಾಯ್ತು ಏನು ಅಂತಂದ್ರು, ನಿಂಗ್ ದುಡ್ಡು ಹೆಂಗ್ ಬಂತು ಅಂತ ಹೇಳಂದ್ರು. ಇಲ್ಲ ಸರ್ ನಮ್ಮ ಅಣ್ಣಂದ್ ಹಿಂಗ್ ಆಯ್ತು, ಎಲ್ಲ ನನ್ನ ಅಕೌಂಟಿಗೆ ಹಾಕಿದ್ರು ಬಿಡಿಸಿದೆ ಅಂತ ಹೇಳ್ದೆ. ಹ್ಮ್ ಸರಿ ಆಯ್ತು ಅಂದ್ರೆ ಅವ್ರು ಮಂಜಣ್ಣ ಅನ್ನೋರು ಇದ್ರಲ್ಲ ಸರ್, ಮತ್ ನೋಡ ಸೀನಾ ಹಿಂಗ ಆಗುತ್ತೆ, ಮತ್ ಅವ್ರೆಲ್ಲ ಮಾಡ್ಬೇಕಂದ್ ನಿಂಗೊಂದು 2.5 3 ಲಕ್ಷ ಹೋಗುತ್ತೆ ಹ್ಮ್ ಅಂತ ಅಂದ್ರು ಸರ್. ಆಯ್ತು ಬಿಡಿ ಸರ್, ಹೋದ್ರೆ ಹೋಯ್ತು ಸರ್, ಮಾಡಿ ಸರ್ ಅಂತ ಅಂದೆ. ಹ್ಮ್ ಅಲ್ಲಪ್ಪ ನೋಡು ಒಬ್ರು ಮತ್ತೆ ಸುಮ್ನೆ ಅವ್ರು ಇನ್ನೊಬ್ರು ಇದ್ರ ಸರ್, ಅವ್ರು ಅಂದ್ರ ಇಂಥವೆಲ್ಲ ಮಾಡ್ಕೊಟ್ಟಿದ್ವಿ, ಆಮೇಲೆ ಎಲ್ಲ ಬಂದ್ಮೇಲೆ ಇದು ಮಾಡ್ತಾರೆ ಹಂಗೆ ಹಿಂಗ ಅಂತ ಹೇಳಿದ್ರು. ಹ್ಮ್ ಆಮೇಲೆ ಇಲ್ಲ ಅವ್ರ ಮಂಜಣ್ಣ ಅನ್ನೋರ್ಗೆ ಹೇಳಿದೆ, ಸರ್ ನಿಮ್ಗ್ ಗೊತ್ತಲ್ಲ ಸರ್ ನಾನು ಯಾವ್ತರ ವಿಶ್ವಾಸ ಇಟ್ಕೊಂಡಿದೀನಿ, ನಿಮ್ ಮಾತಿ ಯಾವತ್ತೂ ತೆಗ್ದಾಕಿಲ್ಲ. ನಾನು ಇಷ್ಟು ವಿಶ್ವಾಸ ಇಟ್ಕೊಂಡಿರಕ್ಕೆ ನನಗೋಸ್ಕರ ಎಷ್ಟು 20-30 ಜನನ ನನಗೋಸ್ಕರ ಬಿಟ್ಟು ನೀವು ಎಲ್ಲಾ ಚೆಕ್ ಮಾಡ್ಸಿದ್ರಿ, ಅದಕ್ಕಿಂತ ನಂಗೆ ದುಡ್ಡು ಮುಖ್ಯ ಅಲ್ಲ, ಹ್ಮ್ ನಾನ್ ಮಾತಿಗೆ ಕದಿಯಲ್ಲ ಸರ್, ನೀವು ದುಡ್ಡು ಅದನ್ನ ಮುರ್ಕೊಂಡೆ ನಂಗೆ ಕೊಡ್ರಿ, ಇನ್ನು 50 ಹೋದ್ರು ಪರವಾಗಿಲ್ಲ ಸರ್ ಹ್ಮ್ ಅಂತಂದ್ ಹೇಳಿ ಧೈರ್ಯ ಕೊಟ್ಟೆ ಸರ್. ಧೈರ್ಯ ಕೊಟ್ಟು ಆಯ್ತು ಆಯ್ತು ನೋಡೋಣ, ಒಂದ್ 10 ದಿನ ಟೈಮ್ ತಗೊಂಡ್ರು ಅವ್ರು. ಈಗ ನೆನ್ನೆ ಹೋಗಿ ತೋರ್ಸ್ದೆ, ಒಂದ್ 10 ದಿನ 15 ದಿವಸ ಟೈಮ್ ಕೊಡಪ್ಪ ಅಂತ ಹೇಳಿದಾರೆ. ಹ್ಮ್ ಹೇಳಿದಾರೆ ಸರ್, ಅದು ಹೋಗ್ಲಿ ಸರ್, ಅದ್ ಹೇಳಿದಾರೆ ಬಿಡಿದಾರೆ ಅದು ಸೆಕೆಂಡ್ರಿ. ನಾನು ಇಲ್ಲಿ ಬೇರೆ ನಾನು ಇವನಿಗೆ ಹೆಂಗ್ ಮಾಡ್ಲಿ ಸರ್ ಈಗ? ಹ್ಮ್ ಇಷ್ಟ್ ಇವನಿಗೆ ದಿನ ಏನ್ ಮಾಡಿದ್ರಿ ಸರ್? ಇದು ಇಷ್ಟ ದಿನ ಅಂತಂದ್ರೆ ನಾನು ಅವನು ಫೋನ್ ಮಾಡ್ಬೋದು ಅಂತಂದ್ ಒಂದ್ ಸ್ವಲ್ಪ ದಿನ ಕಾಯ್ದೆ. ಅಂದ್ರೆ ಈಗ ಬಾಳ ಸರ್, ಈಗ ರೀಸೆಂಟ್ ಆಗಿ ಒಂದ್ 10-15 ದಿವಸ ಆಗಿದ್ ಸರ್ ಇದು. ಹ್ಮ್ ಈಗ ಜಸ್ಟ್ ಈಗ 10-15 ದಿವಸ ಆಗಿರೋದು ಇವಾಗ. ಹ್ಮ್ ಬಾಳ ಅಂದ್ರೆ ಸರ್ ಒಂದ್ 4 ದಿನ ನಾನ್ ಕಾದೆ ಸರ್, 4 ದಿನ ಅವನಿಗೋಸ್ಕರ ಕಾದೆ ಸರ್. ಹ್ಮ್ ಅವ್ನ್ ಕಾಯ್ಸಿದೆ. ಇನ್ನು 4 ದಿನ ನಾನು ಇದು ಮತ್ತೆ ಇದು ಮೀಡಿಯಾ ಗಿಡ ಅಂತಂದು ನಾನ್ ಲಾಕ್ ಆದ್ರೆ ಇಲ್ಲಿ ಮೊದ್ಲೇ ಸಾಲದ ಸಿಗಕ್ಕೆ ಅದನ್ನ ಬೇರೆ ಮೇಂಟೈನ್ ಮಾಡ್ಬೇಕಿತ್ತಲ್ಲ, ಬ್ಯಾಲೆನ್ಸ್ ಮಾಡ್ಬೇಕಿತ್ತು. ಹ್ಮ್ ಇದ್ರಾಗ ಯಾರು ಸಾಯ್ತಾರೆ ಅಂತಂದ್ ಹೇಳಿ ಸುಮ್ನಿದ್ದೆ. ಆಮೇಲೆ ಅದೇ ಅಷ್ಟು ಇನ್ನು 4 ದಿನ ಆದ ನಂತರ ಇವ್ರ ಹತ್ರ ಒಳಗಿನ ಒಳಗೆ ಡೀಲ್ ಮಾಡ್ತಾರಲ್ಲ ಸರ್ ಇವ್ರು. ಆಯ್ತಪ್ಪ, ಈಗ ಯಾರ ಹತ್ರ 10 ಲಕ್ಷ ಇಸ್ಕೊಂಡಿದೀರಲ್ಲ ಅವ್ರಿಗೆ ಏನ್ ಹೇಳ್ತಾ ಇದೀರಾ? ಕಾರಣ ಏನ್ ಹೇಳಿದೀರಿ ಇಷ್ಟ ದಿನ? ಸರ್ ಅದೇ ಅವ್ರಿಗೆ ಹೇಳಿದ್ದು, ನಾನು ಬ್ಯಾಂಕಿಂದ ಬರುತ್ತೆ ಅಂತ ಹೇಳಿದ್ ಸರ್. ಹ್ಮ್ ಅವ್ರು ಬ್ಯಾಂಕಿಂದ ಬರುತ್ತೆ ಅಂತ ಹೇಳಿದ್ದೆ. ಇದು ನೋಡಿದ್ರೆ ಇದು ಬೇರೆ ಅಲ್ಲ ಸರ್, ಇದು ದುಡ್ಡಿಂದು. ಅಲ್ಲ, ಈಗ ಬ್ಯಾಂಕಿಂದ ಬರ್ಲಿಲ್ವಾ? ಬ್ಯಾಂಕಿಂದ ಬರ್ಲಿಲ್ಲ ಸರ್, ಬ್ಯಾಂಕಿಂದ ಸುಳ್ಳು. ಅದು ಬ್ಯಾಂಕಿಂದ ಬರೋದ್ ಬಂದ್ಬಿಟ್ಟು ಇನ್ನು ಲೇಟ್ ಸರ್, ಅದು ತುಂಬಾ ಲೇಟ್. ಅದು ಹ್ಮ್ ಇನ್ನು ಅದು ಹೆಚ್ಚು ಕಡಿಮೆ ಒಂದು 3 ತಿಂಗಳು ಆಗ್ಬೋದು, 6 ತಿಂಗಳು ಆಗ್ಬೋದು ಸರ್ ಬ್ಯಾಂಕಿಂದ ಬರೋದು. ಹ್ಮ್ ಈಗೂ ಸಹಿತ ಇನ್ನು ದೀಪಾವಳಿ ಹಬ್ಬಕ್ಕೆ ಎಷ್ಟು ಸರ್? 21ಕ್ಕೆ ಇರೋ ಸರ್ ಲಕ್ಷ್ಮೀ ಪೂಜೆ. ಹ್ಮ್ ಇವಾಗ 16-17 ಸರ್ ಡೇಟ್. 18. 18 ಸರ್, 18. ಇನ್ನೊಂದು ಮೊನ್ನೆ ಫೋನ್ ಮಾಡಿದ, ರಿಸೀವ್ ಮಾಡಿಲ್ಲ.
ಮತ್ ಆದ್ರೂ ಅವನು ಏನಂದ ಏನಾಯ್ತು ಅಂತಂದ, ಇಲ್ಲ ಯಾಕ ಲೇಟ್ ಆಯ್ತು ಅಂತ ಅಂದೆ. ಆದ್ರೂ ಅದ್ರಾಗ ಬೇರೆ ಇನ್ನೂ ಒಂದ್ ಸ್ವಲ್ಪ ಬೇರೆ ಬಂಗಾರ ಇತ್ತು ಅವನ ಹತ್ರ. ಹ್ಮ್ ಆದ್ರೆ ನನ್ ಪರಿಸ್ಥಿತಿ ಬೇರೆ, ಯಾಕೋ 3 ದಿವಸದಿಂದ ನೋಡಿದ್ನಲ್ಲ ಏನೋ ಆಗಿದೆ ಅಂತ ಸುಮ್ನೆ ಆಗಿನ್ ಅವನು. ಹ್ಮ್ ಸುಮ್ನಾದ. ಈಗ ಏನ್ ಮಾಡೋದು ಅಂತ ಅಂದ. ನಾನ್ ಇವ್ನ್ ಮ್ಯಾಟ್ ಇಲ್ಲ, ಅವ್ರು ಮ್ಯಾನೇಜರ್ ಏನೋ ಬಂದ್ ನೋಡ್ಬೇಕಂತೆ, ಅವ್ರು ಬರ್ಲಿಲ್ಲ ಹಿಂಗಂತ ಅಂದೆ. ಹ್ಮ್ ಅಂದ ತಕ್ಷಣ ಹೌದಾ ಸರಿ ಬಿಡು ಅಂದೆ, ಸುಮ್ನಾದ ಸರ್. ನಂಗೆ ಅವಾಗ ಒಂದ್ ಈಟ್ ಜೀವ ಬದುಕ್ತ ಸ. ಹ್ಮ್ ಯಾಕಂದ್ರೆ ಬಡ್ಡಿ ನಾನ್ ಕಟ್ಕೊಂಡ್ ಹೋಗ್ಬೋದು 10 ಲಕ್ಷಕ್ಕೆ, ಅವ್ನು ಬಂಗಾರ ಇಟ್ಟಿದ್ನಲ್ಲ 10 ಲಕ್ಷ ಬಡ್ಡಿ ಕಟ್ಕೊಂಡ್ ಹೋಗ್ಬೋದು. ಹ್ಮ್ ಅದು ಏನಪ್ಪಾ, ಈಗ 1 ತಿಂಗಳು 2 ತಿಂಗಳು ಬಂದ್ರು ಅಡ್ಡಿಲ್ ಸ. ಹ್ಮ್ ಈಗ ಅದು 6 ತಿಂಗಳು ಆಗ್ಬಿಟ್ರು ಸ, ಮತ್ತೆ ದೊಡ್ಡ ಹಿಂಸೆ ಸ. ಮತ್ ಇವ್ನು ಹೋಗ್ಬಿಟ್ಟು ಕಡೆ ಬ್ಯಾಂಕ್ ಅಲ್ಲಿ ಹಿಂಗ ವಿಚಾರ್ಸ ಅಲ್ಲಿ ಮತ್ತೊಂದ್ ಮಾಡಿದ್ರೆ ಮತ್ ಇನ್ನೂ ದೊಡ್ಡ ಕತೆ ಅದು. ಹ್ಮ್ 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 ಸರಿ ಅದು ಒಂದ್ ಸೈಡಿಗೆ ಬಿಟ್ಟೆ ಸ. ಅದು ಹೋಗ್ಲಿ, ನನ್ಗೀಗ ಉಳ್ದಿರೋದು ದುಡ್ಡು ಎಲ್ ತರ್ಲಿ ಅನ್ನೋದು ಒಂದೇ ಯೋಚನೆ ಸ. ಹ್ಮ್ 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 ದುಡ್ಡು ಎಲ್ ತರ್ಲಪ್ಪ, ಭಗವಂತನ್ ಕೇಳಕಂತ ಭಗವಂತ ನನಗ್ ಮೋಸ ಮಾಡ್ಬಿಟ್ಟ. ಹ್ಮ್ ದುಡ್ಡು ಎಲ್ ತರ್ಲಿ ಅನ್ನೋದು ನನಗೆ ದಾರಿನೇ ತೋಚ್ತಾ ಇಲ್ಲ. ಕಡೆಗೆ ಇನ್ನೇನ್ ನಾನು ಅವಾಗ ಹಂಗು ಹಿಂಗು ಹೇಳ್ತಿದ್ದೆ, ಕಿಡ್ನಿ ಮಾರಾದ್ರೂ ಕೂಡ ನಮ್ ಮನೆಯನ್ನ ನೋಡ್ಕೋಬೇಕು, ಹಂಗ ನನ್ ಕೈ ದುಡಿಯಕ್ ಆಗಿಲ್ಲ ಅಂದ್ರು ಟೈಮ್ ಮೀರಿ ಹೋದಾಗ ಕಿಡ್ನಿ ಮಾರಾದ್ರೂ ಕೂಡ ನಾನ್ ಮದ್ವೆ ಮಾಡ್ಬೇಕು, ಮನೆ ಕಟ್ಬೇಕು, ಚೆನ್ನಾಗ್ ನೋಡ್ಕೋಬೇಕು ಅನ್ನೋ ಆಸೆ ಇತ್ತು ಸರ್. ನಮ್ ಜೀವನದ ಬಗ್ಗೆ ಆಸೆ ಇರ್ಲಿಲ್ಲ. ಹ್ಮ್ ಅವತ್ ಏನೋ ತಮಾಷೆಯಾಗಿ ಮಾತಾಡಿದ್ನೋ ಸೀರಿಯಸ್ ಆಗಿ ಮಾತಾಡಿದ್ನೋ, ಸೀರಿಯಸ್ ಆಗೇ ಮಾತಾಡಿರೋದು. ಅದು ಮೊನ್ನೆ ಕೂಡ ನಿಜ ಆಗ್ಬಿಡ್ತು ಸರ್, ನನಗ್ ಅನಿಸ್ತು. ಹ್ಮ್ 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 ನಿಜ ಅನಿಸ್ತು. ಇದನ್ನೆಲ್ಲ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಮೊನ್ನೆ ಅನ್ಕೊಂಡೆ ಸರ್. ಅವತ್ತು ನೋಡ್ದಾಗ 10 ಗಂಟೆ ಆಗ್ಬಿಟ್ಟಿತ್ತು ಸರ್. ಹ್ಮ್ 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 ಮೊನ್ನೆ ಗುರುವಾರ ದಿನ ಸರ್ ಹ್ಮ್ 10 ಗಂಟೆ ಆಗ್ಬಿಟ್ಟಿತ್ತು. ನೋಡ್ದಾಗ ಅಪ್ಪನ ಅವಾಗ ಮನೇಲಿ ಫುಲ್ ಫ್ರೀ ಇದ್ದೆ ಸರ್. 10 ಗಂಟೆ ಆಗ್ಬಿಟ್ಟಿತ್ತು, ಬಿಡುವ ಅಂತ ಸುಮ್ನಾದೆ. ಈಗ ಹೆಂಗ್ ಮಾಡದಪ್ಪ ದುಡ್ಡು ಭಗವಂತ, ಏನ್ ಮಾಡಕ್ಕೂ ತೋಚ್ತಾ ಇಲ್ಲ ಸರ್. ಇನ್ನೇನ್ ಶಿವಮೊಗ್ಗ ನಾಳೆ ನೆನ್ನೆ ಹೋಗ್ಬೇಕಿತ್ತು ಸರ್. ಹೋಗಿ ಹಾಸ್ಪಿಟ್ಲ್ ಅಲ್ಲೆಲ್ಲ ಕೇಳೋಣ, ಸರ್ ಯಾರಿಗಾರ ಕಿಡ್ನಿ ತಗೋತಾರೆ ಏನೋ, ಒಂದ್ ಭಾಗ ಹೋದ್ರು ಪರವಾಗಿಲ್ಲ ಅನ್ನಷ್ಟು ಆದೆ ಸರ್ ನಾನು. ಹ್ಮ್ ಮನೆಗಿನೇ ಮದ್ವೆಗಿದೆ ಹೋಗ್ಲಿ, ನಮ್ ತಂಗಿರೆಲ್ಲ ಒಬ್ಳು ಬೆಂಗಳೂರಲ್ಲಿ ಇದೆ, ಇನ್ನೊಬ್ಳು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾಳೆ. ಹ್ಮ್ ನನ್ ತಮ್ಮನು ಹಂಗು ಹಿಂಗು ಸ್ವಲ್ಪ ಕೆಲ್ಸ ಮಾಡ್ತಾನೆ, ಊರಲ್ಲಿ ಇದಾನೆ. ಆದ್ರೂ ಕೂಡ ನನ್ ಜವಾಬ್ದಾರಿ ನಾನ್ ಮಾಡ್ಬೇಕಲ್ಸ. ಹ್ಮ್ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ, ಮನೆ ಇಲ್ಲ, ಮನೆ ತಂದೆ ತೀರ್ಕೊಂಡ್ರೆ ಮದ್ವೆ ಮಾಡ್ಬೇಕು, ಅದು ಸೆಕೆಂಡ್ ಸ. ಹ್ಮ್ ಅದು ನನ್ ಜವಾಬ್ದಾರಿ, ನನ್ ಕರ್ತವ್ಯ ನಾನ್ ಮಾಡ್ಬೇಕು. ಹ್ಮ್ ಸರಿ ಇನ್ನೇನು ಶಿವಮೊಗ್ಗ ಈಗ ಹೋಗೋದ್ ಒಂದ್ ಬಾಕಿ ಐತ್ ಸ. ಈಗ ಯಾರ ಗೊತ್ತಿರಲ್ ಕೇಳ್ಕೊಂಡ್ರೆ ನಾನ್ ಕೊಡೋ ಇದ್ರಲ್ಲಿ ಇದೀನಿ ಸ. ಕಿಡ್ನಿ ಮಾರಿ ಇದನ್ನ ಸರಿ ಮಾಡ್ಕೊಳ್ಳೋಣ ಅಂತಲ್ಲ. ಹೌದು ಸರ್, ಹಂಗ ಆಗ್ಬಿಡಿ. ಯಾಕಂದ್ರೆ ನನ್ ಜೀವನ ಸಹ ನಾನ್ ಯಾವತ್ತೂ ಇದು ಇಟ್ಕೊಂಡಿಲ್ಲ ಸರ್. ನನ್ ಮರ್ಯಾದೆ, ಆಮೇಲೆ ನನ್ನನ್ನ ನಂಬ್ಕೊಂಡಿರೋ 4 ಜನ. ಸರಿ, ಅದಾದ್ಮೇಲೆ ನಾನು ಮಾತಾಡ್. ಈಗ ಈ 10 ಲಕ್ಷನ 20 ಲಕ್ಷ ಮಾಡ್ತೀವಿ ಅನ್ನೋ ಅವರ ಮಾತಾಗಲಿ ಅಥವಾ ಅದನ್ನು ನಂಬಿದ ನೀವಾಗಲಿ, ನಿಜವಾಗಲೂ ಇದು ಸರಿ ದಾರಿ ಅಂತ ನಿಮಗನ್ಸುತ್ತಾ? ನಿಮಗೆ ನಿಜವಾಗಲೂ ಇಲ್ಲಪ್ಪ ಇದು ಸರಿ ದಾರಿನೇ, ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಇದ್ರಲ್ಲಿ ತಪ್ಪು ಅಂತ ಅಂದ ಸಹ ಈಗ ನನ್ ಕಣ್ಣಾರೆ ನಾನ್ ನೋಡ್ಬಿಟ್ಟಿದ್ನಲ್ ಸರ್, ಆ ಕ್ಷಣಕ್ಕೆ ಅದು ಸರಿನಾ ಅಂತ. ಈ ಜಗತ್ತಲ್ಲಿ ಯಾವ ಮನುಷ್ಯ 10 ತಗೊಂಡು 20 ಕೊಡ್ತಾನೆ ಅಂದ್ರೆ ಏನೂ ಮೋಸವಿಲ್ಲದೆ ಅದು ಹೆಂಗ್ ಕೊಡ್ತಾನೆ ಅನ್ನೋ ಯೋಚನೆ ನಿಮಗೆ ಯಾಕೆ ಬರಲಿಲ್ಲ? ಅದು ಹೇಳ್ತೀನಿ ಕೇಳಿ. ನೋಡ್ಬಿಟ್ಟಿದ್ದೆ ನನ್ನ ಕಣ್ಣು ಮುಂದೆಲೆ, ಅದು ಬ್ಲಾಕ್ ಅಲ್ವಾ ಸರ್, ಬ್ಲಾಕ್ ಮನಿ ಅಲ್ವಾ. ಅಂದ್ರೆ ಅದನ್ನ ನಿಜವಾಗ್ಲೂ ನೀವು ಮನೆಗೆ ತಂದು ಅದು ನೀವು ಅಂದ್ಕೊಂಡಂತ ಆಗಿದ್ರು ಕೂಡ ಅದು ನಾಳೆ ಎಲ್ಲೋ ಒಂದ್ ಕಡೆ ಸಿಕ್ಕಿ ಬೀಳ್ತಿತ್ತು. ಯಾವ ಒಂದು ಮೂಲಕ ಮರ್ಯಾದೆಗೆ ಹಂಜುವ ಮನುಷ್ಯ, ಮರ್ಯಾದೆಯ ದಾರಿ ಅಂತ ಒಂದಿರುತ್ತೆ. ಇರುತ್ತೆ. ನಾನು ದೇವರನ್ನು ಬೈಕೊಂಡ್ಬಿಟ್ಟೆ, ನಂಗೆ ದೇವ್ರು ಮೋಸ ಮಾಡಿಬಿಟ್ಟ. ಇಲ್ಲ, ನೀವು 10 ಲಕ್ಷ ಈ ಹಿಂದೆ ಏನಕ್ಕೆ ಮಾಡಿದ್ರಿ, ಅದು ಮೋಸ್ಟ್ಲಿ ನಿಮ್ಮ ಮನೆಯ ಉದ್ಧಾರಕ್ಕೋ ನಿಮ್ಮ ವ್ಯವಹಾರದ ಉದ್ಧಾರಕ್ಕೋ ಏನಕ್ಕೆ ಮಾಡಿದ್ರು ಸರಿ. ನನ್ನ ತಂಗಿ ಮದುವೆ ಮಾಡಬೇಕು ಅಥವಾ ನಾನು ನನ್ನ ಕನಸಿನಂತೆ ನಾನು ಬದುಕಬೇಕು ಅಂದುಕೊಂಡು ಈ ಮಾರ್ಗವನ್ನು ಹಿಡಿದು 10 ಲಕ್ಷ ಕೊಟ್ಟರೆ 20 ಲಕ್ಷ ಕೊಡ್ತಾರಂತೆ. ಮತ್ತು ಅವರು ಅಂದರೆ ಯಾವ ವ್ಯವಹಾರ ಕಾನೂನಿನ ಕಣ್ಣು ತಪ್ಪಿಸಿ ಅಥವಾ ಜನರ ಕಣ್ಣು ತಪ್ಪಿಸಿ ಎಲ್ಲೋ ಜನರಿಲ್ಲದ ಜಾಗದಲ್ಲಿ, ಕ್ಯಾಮ್ರಾ ಇಲ್ಲದ ಜಾಗದಲ್ಲಿ, ಅಂದರೆ ಯಾರಿಗೂ ಹೇಳಬೇಡ ಬಂದ್ಬಿಡು ನಾನು ಅಲ್ಲಿ ವ್ಯವಹಾರ ಮಾಡಿ, ಹೀಗೆ ಎಲ್ಲಿ ವ್ಯವಹಾರ ನಡೆಯುತ್ತೋ ಅದೆಲ್ಲವೂ ಕೂಡ ಮೋಸದ ತುದಿಗೆ ಕರ್ಕೊಂಡು ಹೋಗಿ ನಿಲ್ಲುತ್ತೆ. ಅಂದರೆ ಕಣ್ಣು ತಪ್ಪಿಸಿ ಮಾಡುವ ವ್ಯವಹಾರ ಆಯ್ತಪ್ಪ, ಅವರಿಗೆ ನಮ್ಮ ಕೋಟಿಗಳ ಲೆಕ್ಕ ಸಿಗದೆ ಇರಲಿ ಅಥವಾ ಅವರಿಗೆ
ನಮ್ಮ ವ್ಯವಹಾರದ ಗುಟ್ಟು ತಿಳಿದೇ ಇರಲಿ ಅಂತ ಮಾಡುವ ವ್ಯವಹಾರ ಬೇರೆ. ಆದರೆ ಈಗ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬಂದು 10 ಲಕ್ಷ ಅಥವಾ ಇಷ್ಟು ಕೊಡಿ, ನಾವಿಷ್ಟು ಕೊಡ್ತೀವಿ ಹಿಂಗಂದಾಗ, ಎಲ್ಲಯ್ಯ ನಿನ್ನ ಅಡ್ರೆಸ್ ಯಾವುದು, ನಿನ್ನ ಆಧಾರ್ ಕಾರ್ಡ್ ಯಾವುದು, ಅಥವಾ ನಿನ್ನ ಏನು ಪ್ರೂಫ್ ಇದೆ, ಇದು ಯಾವುದನ್ನು ಕೇಳೋ ಶಕ್ತಿ ನೀವು ಯಾಕೆ ಮಾಡಲಿಲ್ಲ ಅಂದರೆ ಎಲ್ಲಿ ಒಂದೆರಡು ಜಾಸ್ತಿ ಮಾತಾಡ್ಬಿಟ್ರೆ ಈ ವ್ಯವಹಾರ ತಪ್ಪಿಬಿಡುತ್ತೋ ಅಂತ. ಅಂದರೆ ಯಾವಾಗ ನಮಗೆ ಸುಲಭವಾಗಿ ಅಲ್ಲಿ ಹಣ ಬರುತ್ತೆ ಅಂತ ಕಾಣುತ್ತೆ ಹೊರತು ಈ ಸುಲಭವಾಗಿ ಬರುವುದರ ಹಿಂದೆ ಒಂದು ಆಪತ್ತು ಇದ್ದೇ ಇರುತ್ತೆ ಅನ್ನೋದು. ಅಂದರೆ ತುಂಬ ದಪ್ಪಗಿರೋ ವ್ಯಕ್ತಿಗೆ ಏನೋ ಇಂಜೆಕ್ಷನ್ ಕೊಟ್ಟು ಬೆಳಗ್ಗೆ ಅಷ್ಟೊತ್ತಿ ಸಣ್ಣ ಮಾಡಬಹುದು, ಆದ್ರೆ ಹಂಗೆ ಸಣ್ಣಗಾದ್ರೆ 3ನೇ ದಿವಸಕ್ಕೆ ಅವ್ನು ಸತ್ತೇ ಹೋಯ್ತಾನೆ ಅನ್ನೋದನ್ನು. ಯಾಕಂದ್ರೆ ತುಂಬ ದಪ್ಪ ಇರೋ ವ್ಯಕ್ತಿಯನ್ನು ಸಣ್ಣಗೆ ಮಾಡಲಿಕ್ಕೆ ಹೆಂಗೇ ಹೋದ್ರೂ ಒಂದು 6 ತಿಂಗಳು 1 ವರ್ಷ ಬೇಕು ಅನ್ನೋದು ಸತ್ಯ. ಇಲ್ಲ ಸರ್ ನಿಮ್ಮನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಸಣ್ಣಗೆ ಮಾಡ್ಬಿಡ್ತೀವಿ ಸರ್ ಅಂತ ಯಾರೋ ಹೇಳಿದ್ರೆ ಅವ್ನು ಪ್ರಾಣ ತೆಗಿತಾವನೆ ಅಂತ ಅರ್ಥ. ನಿಮ್ದು ಹಂಗೆ ಆಗಿದ್ದ ಕತೆ. ಅಂದ್ರೆ ದೇವರನ್ನ ಆಯ್ತು ನಿಮ್ ನಂಬೋದು ಬಿಡೋದು ಅಥವಾ ನಂಬದೇ ಇದ್ರೆ ಅವನಿಗೇನು ನಷ್ಟ ಇಲ್ಲ. ವಿಷಯ ಏನಂದ್ರೆ ಹಿಡ್ದಿರೋ ದಾರಿ ತಪ್ಪು, ಅದನ್ನು ರಿಕವರ್ ಮಾಡ್ಕೊಳ್ಳೋಕೆ ಈಗ ಪೊಲೀಸ್ನವ್ರಿಗೆ ಲಂಚ ಕೊಡೋದು ಅದು ತಪ್ಪು. ಅಂದ್ರೆ ಒಂದ್ ತಪ್ಪು ಮುಚ್ಚೋಕೆ ಒಂದ್ ತಪ್ಪು ಇದು ಮುಂದಕ್ಕೆ ಹಿಂಗೆ ಹೋಗುತ್ತೆ. ಈಗ ನಿಮ್ಮ ಫ್ರೆಂಡ್ ಹತ್ರ ಹಣ ಈಸ್ಕೊಂಡಿದ್ದೀರಿ, ಅವನಿಗೇನು ಹೇಳಬೇಕು, ಅವನಿಗೆ ನಾನು ಕೊಡಲೇಬೇಕು. ಹಂಗೆ ನೋಡಿದ್ರೆ ಮೊದಲಿದ್ದಿದ್ದು 10 ಲಕ್ಷ ತೀರಿಸ್ಕೊಂಡು ನಿಮ್ಮ ಬಂದಿದ್ದ ದುಡಿ ಮೇಲೆ ಜೀವನ ಮಾಡಿಕೊಂಡು ಯಾರು ಹೆಂಗಾದರೂ ಅಂದುಕೊಳ್ಳಿ, ನಾನು ಕುಡ್ದಿಲ್ಲ ತಿಂದಿಲ್ಲ ಇನ್ನೆಲ್ಲ ಹೋಗಿ ಪೋಲಿ ಆಟಗಳನ್ನ ಆಡಿ ದುಡ್ಡು ಹಾಳು ಮಾಡಿಲ್ಲ, ನನ್ನ ತಾಯಿ ನನ್ನ ತಂಗಿ ಅರ್ಥ ಮಾಡ್ಕೊಳ್ಳದೆ ಹೋದ್ರು ನನ್ನ ಅಂತರಾತ್ಮಕ್ಕೆ ಗೊತ್ತು, ನಾನು ದ್ರೋಹ ಮಾಡಿಲ್ಲ, ನಾನು ಎಲ್ಲೂ ಹೋಗಿ ಹಾಳು ಮಾಡ್ಕೊಳ್ತಾ ಇಲ್ಲ. ಅವ್ರಿಗೇನೋ ಬೇರೆ ಬೇರೆ ದುಃಖಗಳಿದ್ದಾವೆ, ಅದನ್ನು ತೆಗೆದು ನನ್ನ ಮೇಲೆ ಹಾಕ್ತಿದ್ದಾರೆ. ಇರೋದನ್ನು ತೀರಿಸೋಣ, ತಂಗಿಗೆ ಏನು ಮಾಡಬೇಕೋ ಮಾಡೋಣ, ಅಮ್ಮನಿಗೆ ಏನು ಮಾಡಬೇಕೋ ಮಾಡೋಣ, ಇಷ್ಟರಲ್ಲೇ ನನ್ನ ಬದುಕಿದೆ. ಅದನ್ನು ಮೀರಿ ಅವ್ರು ಏನೇ ಕೂಗಾಡಿ ಕಿರಿಚಾಡಿದ್ರು ನನ್ನ ಹತ್ರ ಇರೋದಿಷ್ಟು, ಇದರಲ್ಲಿ ನಿಸ್ವಾರ್ಥವಾಗಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂದ್ಕೊಂಡಿದ್ದು ಬಿಟ್ಟಿದ್ರೆ ಈ 10 ಲಕ್ಷ ಸಾಲ ಮಾಡೋದೇ ಬರ್ತಿರ್ಲಿಲ್ಲ. ಏನೋ ಒದ್ದಾಡ್ಕೊಂಡು ಹೋಗ್ತಾ ಇದ್ರಿ. ಇಲ್ಲಿ ಯಾರೋ ಬಂದು ಅನಾಮಿಕ ಒಬ್ಬ ಇಂಥ ಒಂದು ಆಫರ್ ಕೊಟ್ಟಾಗ ಇದನ್ನ ಒಬ್ರು ಗಮನಕ್ಕೆ ತಂದು, ಅದು ಕೂಡ ನಿನ್ನ ಈ ಯಾರು 10 ಲಕ್ಷ ಕೊಟ್ಟಿದ್ದಾನಲ್ಲ ಅವನನ್ನ ಪಾರ್ಟ್ನರ್ ಆಗಾದ್ರೂ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಇಬ್ರು ದುಃಖ ಪಡ್ತಾ ಇದ್ರೋ ಏನೋ. ನಾನು ಇದ್ದೆ ಅಲ್ವನಪ್ಪ ಬಿಡಪ್ಪ ಅಂತ ಅವನು ಅಂತಿದ್ನೋ ಏನೋ. ನೀವು ಅವನಿಗೆ ಗೊತ್ತಾಗ್ಬಿಟ್ರೆ ಅವನಿಗೆ ಹೋಗ್ಬಿಟ್ರೆ ನಾನೇ ಒಂಚೂರು ನೋಡ್ಕೊಂಬಿಡೋಣ ಅಂತ ನೀವೊಂದು, ಅಂದ್ರೆ ತಪ್ಪು ಸರಿಗಳ ಲೆಕ್ಕ ಹಾಕ್ತಾ ಇಲ್ಲ. ಮನುಷ್ಯನ ಬುದ್ಧಿ ಹಣ ನೋಡಿದ ತಕ್ಷಣ ಏನೇನು ಅನ್ಸುತ್ತೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಸರ್, ಖಂಡಿತ. ಈಗ ಆಯ್ತು, ನಿಮ್ಗೆ 10 ಲಕ್ಷ ಕೊಟ್ಟವನಿಗೆ ನೋಡಪ್ಪ ನೀನು ಇದು ಹಾಕು ನಾನು ಇದು ಹಾಕ್ತೀನಿ ಇಂಥದ್ದೇನೋ ಬಂದಿದೆ. ಬಹುಶಃ ನೀವು ಓಡಿಸದ ಬುದ್ಧಿಯನ್ನ ತಲೆಯನ್ನ ಅವನು ಓಡಿಸ್ತಿದ್ನೋ ಏನೋ, ಅವನೇನೋ ಮುನ್ನೆಚ್ಚರಿಕೆ ತಗೊಳ್ತಿದ್ನೋ ಏನೋ, ಅವನು ಇನ್ನೇನೋ ಇವರು ಫ್ರಾಡ್ ಅಂತ ಮೊದಲೇ ಕಂಡಿಡಿತಿದ್ನೋ ಏನೋ, ನೀವು ಯಾರಿಗೂ ಹೇಳಲಿಲ್ಲ ಸರ್, ಯಾರಿಗೂ ಹೇಳಿಲ್ಲ. ನೋಡಿ, ಇದರಿಂದ ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು, ಯಾವ ಭಗವಂತ ಕೊಡದ ಹೊರತು ಇನ್ಯಾವುದೇ ವಿಚಾರಗಳು ನಾನು ಡಬಲ್ ಮಾಡಿಬಿಡ್ತೀನಿ, ಬೆಳಗ್ಗೆ ಅಷ್ಟಕ್ಕೆ ನಿಮ್ಮನ್ನು ಅದ್ಭುತ ಮಾಡಿಬಿಡ್ತೀನಿ, ಮುಂದಿನ 6 ತಿಂಗಳು 3 ತಿಂಗಳಿಗೆ ನಿಮ್ಮ ಮನೆ ಮುಂದೆ ದೊಡ್ಡ ಸ್ಕಾರ್ಪಿಯೋ ಕಾರ್ ನಿಲ್ಲಿಸ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ. ಕಷ್ಟಪಟ್ಟು ದುಡಿದಿರೋ ಹಣದಲ್ಲಿ ನೀವು ನೆಮ್ಮದಿ ಕಂಡುಕೊಳ್ಬೇಕೆ ಹೊರತು ಆ ದುಡ್ಡೇ ನಿಲ್ಲಲ್ಲ. ಹಿಂಗೆ ಬಂದುಬಿಟ್ಟಿದ್ರೆ ಬಹುಶಃ ನೀವು ಅಂದ್ಕೊಂಡಂಗೆ ನಿಜವಾಗಲೂ 20 ಲಕ್ಷ ಆಗಿಬಿಟ್ಟಿದ್ರೆ ನಿಮ್ಮನ್ನು ಹಿಡಿಯೋಕಾಯ್ತಿರ್ಲಿಲ್ಲ. ನೀವು ಎಲ್ಲೋ ಹೋಗಿ ಬೇರೆ ವಿಚಾರದಲ್ಲಿ ನಾಶವಾಗಿ ಹೋಗ್ಬಿಡ್ತಿದ್ರಿ, ತಲೆ ನಿಲ್ತಿರ್ಲಿಲ್ಲ. ನೀವು ನೋಡಿ, ನಿಮ್ಮ ಪಾಲಿಗೆ ನಿಮ್ಮ ಇವತ್ತಿನ ಈ ಸ್ಥಿತಿಗೆ ದೇವರು ಕಾರಣ ಅಲ್ಲ, ಗುರು ರಾಘವೇಂದ್ರ ಕಾರಣ ಅಲ್ಲ. ನೀವು ಇನ್ನೂ 1000 ಸಾರಿ ರಾಯರ್ಗೆ ಹೋಗಿ ಬನ್ನಿ, ಇನ್ನೂ 1000 ಸಾರಿ ಅಯೋಧ್ಯೆಗೆ ಹೋಗಿ ಬನ್ನಿ, ಇನ್ನೂ 1000 ಸಾರಿ ಇನ್ನೆಲ್ಗೋದ್ರೂ ಹೋಗಿ ಬನ್ನಿ. ನಾವು ಕಷ್ಟಪಟ್ಟು ದುಡ್ದ ಹಣದಲ್ಲೇ ನಮ್ಮ ಜೀವನ ನಡಿಬೇಕೆ ಹೊರತು ಈ ರೀತಿ ಯಾರೋ ಹಿಂಗೆ ಬಂದು ನಿಮ್ಮ 10,000 ಕೊಡಿ ನಾವು 20,000 ಕೊಟ್ಬಿಡ್ತೀವಿ, ನಿಮ್ಮದು ಆಧಾರ್ ಕಾರ್ಡ್ ಕೊಡಿ, ನಿಮ್ದು ಅದು ಕೊಡಿ ಇದು ಕೊಡಿ, ನಿಮ್ಮನ್ನು ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ. ನೋಡಿ, ನನಗನ್ಸುತ್ತೆ ಆಯಿತು ಅಂಥ ವಿಚಾರಕ್ಕೆ ಆಸೆ ಬೀಳೋದು ಮನುಷ್ಯನ ಸಹಜ ಗುಣ. ನಮಗೆ ಮಿನಿಮಮ್ ಕಾಮನ್ ಸೆನ್ಸ್, ಒಂದು ಚಿಕ್ಕದಾಗಿ ಏನೂ ನಿಮ್ಮ ಹತ್ರ ದುಡ್ಡು ಈಸ್ಕೊಳ್ಳದೆ ಏನೋ ವಿಶೇಷವಾದ ಮಾಹಿತಿ ಕೇಳಲಿಕ್ಕೆ ಬಂದಿರೋನ್ನೇ ಎಲ್ಲಿಂದ ಬಂದಪ್ಪ, ಏನು ಮಾಡ್ತಿದೀಯಪ್ಪ, ಎಲ್ಲಪ್ಪ ನಿನ್ನ ಫೋಟೋ ಎಲ್ಲಪ್ಪ, ಒಂದು ಬೆಂಗಳೂರು ಕಡೆ ಬಾಡಿಗೆ ಮನೆ ಕೇಳಿಕೊಂಡು ಬಂದರೆ ಅವನ್ನ ಎಲ್ಲ ಕುಲ ಗೋತ್ರನೆಲ್ಲ ಜಾಲಾಡ್ಬಿಡ್ತಾರೆ. ಅಂಥದ್ರಲ್ಲಿ ಒಬ್ಬನ ಕೈಗೆ 10 ಲಕ್ಷ ಕೊಡಬೇಕಾದ್ರೆ, ಈಗ ಆಯಿತು ಒಬ್ರಿಗೆ 10 ರೂಪಾಯಿ ಭಿಕ್ಷೆ ಹಾಕಬೇಕಾದ್ರೇ ಅವನು ಕೈಕಾಲೆಲ್ಲ ಚೆನ್ನಾಗಿರೋನ, ಅಥವಾ ಅವನಿಗೆ ನಾನು ಹಾಕಬೇಕಾ ಬೇಡವಾ? 10 ರೂಪಾಯಿ ಭಿಕ್ಷೆ ಹಾಕಬೇಕಾದ್ರೆ ನಾವು ಅಷ್ಟು ಯೋಚನೆ ಮಾಡೋ ನಾವು
10 ಲಕ್ಷ ಕೊಡಬೇಕಾದ್ರೆ, ಅದು ಬೇರೆಯವ್ರ ಹಣ ಕೊಡಬೇಕಾದ್ರೆ ನಾವೆಷ್ಟು ಎಚ್ಚರವಾಗಿರಬೇಕಿತ್ತು. ಆಯಿತು, ಈಗ ನಾನು ಏನು ಹೇಳಲಿ, ಅಂತಿಮವಾಗಿ ಸಮಾಜ ಒಂದಂತೂ ಈ ನಿಮ್ಮ ಕಥೆಯಿಂದ ತಿಳ್ಕೊಳ್ಬೋದು, ಈ ರೀತಿ ಭಾಳ ತ್ವರಿತವಾಗಿ ವೇಗವಾಗಿ ಹಣ ಮಾಡುವ, ಅತಿ ವೇಗ ತಿಥಿ ಬೇಗ ಅನ್ನೋ ಹಾಗೆ ಯಾವುದೇ ಈ ಮಾರ್ಗ ಅಂತ ಅಲ್ಲ, ಯಾವುದೂ ಕೂಡ ಈ ಜಗತ್ತಲ್ಲಿ ಸುಲಭವಾಗಿ ಸಿಗೋದಿಲ್ಲ. ಸುಲಭವಾಗಿ ಸಿಗೋದು ಎಂದಿಗೂ ನಿಮ್ಮನ್ನು ನೆಮ್ಮದಿಯ ಕಡೆ ಕರ್ಕೊಂಡು ಹೋಗಲ್ಲ. ಹಾಗಾಗಿ ಇವೆಲ್ಲವೂ ಯಾವ ಹೆಣ್ಣು ಬಂದು ಒಬ್ಬ ರಾಜಕಾರಣಿಯನ್ನು ಬೆತ್ತಲೆ ಮಾಡ್ತಾಳಲ್ಲ, ಯಾವುದೋ ವಿಡಿಯೋ ಕಾಲ್ ಮಾಡಿ ಇನ್ನೇನೋ ಮಾಡಿ ಅವನನ್ನು ಆಸೆ ಬೀಳಿಸಿ ಆ ಬೆತ್ತಲೆ ಮಾಡ್ತಾಳಲ್ಲ, ಅವನ ಬದುಕು ಹಾಳು ಮಾಡ್ತಾಳಲ್ಲ, ಅಂಥದ್ದೇ. ಅಂದರೆ ಅದು ಕಾಮಿನಿ, ಇದು ಕಾಂಚನ. ಹೌದು ಸರ್, ಯಾಕಂದ್ರೆ ನನಗೆ ಒಂಥರ ನಾಚಿಕೆ ಆಗ್ಬಿಡತ್ತೆ. ನಿಮ್ಮ ಶಿಷ್ಯನಾಗಿ ಅಂತ ಪಾಠ ಕಲ್ತಿದ್ ಏನಪ್ಪ ಅಂತ ನೀವು ಅದು ಬೇಡ ತಗೊಳ್ರಿ, ಏನ್ ಹೇಳಿ. ನನಗೆ ಅರ್ಥವಾಗುತ್ತೆ, ಪಾಪ ಕಷ್ಟದಲ್ಲಿರೋ ಯಾವುದೇ ಜೀವ ಆಗಲಿ, ಅಯ್ಯೋ ಇಲ್ಲಿಂದ ಏನಾದರೂ ಒಂಚೂರು ಬಂದು ನಮ್ಮ ಬದುಕು ಬದಲಾಗ್ಬೋದೇನೋ, ನನ್ನ ತಂಗಿಗೆ ಏನೋ ಒಳ್ಳೇದು ಮಾಡ್ಬೋದೇನೋ, ನನ್ನ ಅಮ್ಮನಿಗೆ ಇನ್ನೊಂಚೂರು ಚೆನ್ನಾಗಿಡ್ಬೋದೇನೋ. ನೀವು ಮನೆಯ ಕುರಿತು ಹೊಂದಿರುವ ಜವಾಬ್ದಾರಿ ಬಹಳ ಶ್ರೇಷ್ಠವಾದದ್ದೇ, ಆದರೆ ಅದಕ್ಕೆ ಹಿಡಿದ ಮಾರ್ಗ ಇದೆಯಲ್ಲ, ಅದು ಒಳ್ಳೆಯದಲ್ಲ. ನನಗೆ ನಮ್ಮ ಮನೆಯವ್ರಿಗೆಲ್ಲ ಊಟ ಹಾಕಬೇಕು, ಹೌದು, ಆದರೆ ನನ್ನ ಮನೆಯವ್ರಿಗೆ ಊಟ ಹಾಕುವ ಅಥವಾ ನನ್ನ ಮನೆಯವರನ್ನು ಚೆನ್ನಾಗಿಡುವ ಈ ಪ್ರಯತ್ನದಲ್ಲಿ ನಾನು ಎಲ್ಲೂ ಕೂಡ ನನ್ನ ಅನ್ನವನ್ನು ಕೆಡಿಸಿಕೊಳ್ಳದೆ, ನನ್ನ ನಗುವನ್ನು, ನನ್ನ ಸಂತೋಷವನ್ನು, ನನ್ನ ನೆಮ್ಮದಿಯನ್ನು ಕೆಡಿಸಿಕೊಳ್ಳದ ಮಾರ್ಗದಲ್ಲಿ ನಾನು ಇರಬೇಕೆ ಹೊರತು ನಾನು ಇವ್ರನ್ನೆಲ್ಲ ಸಂತೋಷಗಿಡಲಿಕ್ಕೆ ನಾನು ನರಕ ನೋಡಬೇಕು ಅಂತ ಎಲ್ಲೂ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಇರಲಿ, ಇವತ್ತಿಗೆ ನಾನು ಹೇಳೋದು, ಯಾವ ಪೊಲೀಸ್ನವ್ರಿಗೆ ಇದನ್ನೆಲ್ಲ ಮುಟ್ಟಿಸಿದ್ದೀರಿ ಅವ್ರನ್ನೊಂಚೂರು ಫಾಲೋ ಅಪ್ ಮಾಡಿ ಅವರಿಗೆ, ಹೌದು ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆದರೆ ಎಲ್ಲಿಯವರೆಗೂ ನೀವು ಇವತ್ತು ನಿರ್ಧಾರ ಮಾಡಿ, ಹೌದು ನಾನು ಇವರೆಲ್ಲರನ್ನು ಚೆನ್ನಾಗಿಡಬೇಕು ಅನ್ನೋ ನಿಟ್ಟಿನಲ್ಲಿ ತಪ್ಪು ನಿರ್ಧಾರ ತಗೊಂಡು ಕಡೆಗೆ ಅವ್ರಿಗೂ ಕೆಟ್ಟವನಾದೆ, ಸಮಾಜಕ್ಕೂ ಕೆಟ್ಟವನಾದೆ, ಎಲ್ಲರಿಗೂ ಕೆಟ್ಟವನಾಗೋದ್ರ ಬದಲು ಈ ಮಧ್ಯದಲ್ಲಿ ಇದ್ಬಿಡೋಣ. ನಿಮ್ಮನ್ನು ಒಳ್ಳೆಯವರು ಅಂದ್ಕೊಳ್ಳೋರು ಒಂದಷ್ಟು ಜನ ಈ ಕಡೆ ಇರಲಿ, ಒಂದು ಸರಿ ಇಲ್ಲ ಅಂದ್ಕೊಳ್ಳೋರು ಒಂದಷ್ಟು ಜನ ಈ ಕಡೆ ಇರಲಿ, ಮಧ್ಯದಲ್ಲಿ ಇರ್ಬಿಡಿ. ಇಲ್ಲ ನಾನು ಎಲ್ಲರಿಗೂ ಟಾಪಲ್ಲಿ ಹೋಗ್ಬೇಕು ಅಂದರೆ ಇಲ್ಲ, ಅದು ಬಹುಶಃ ಇನ್ನೂ 10-15 ವರ್ಷಕ್ಕೆ ಸಾಧ್ಯವಾಗ್ಬೋದೇನೋ ಕಷ್ಟಪಟ್ಟು ದುಡಿದ್ರೆ. ನನ್ಗೆ ಏನಂದ್ರೆ ಸರ್, ನಂಗೆ ಅಷ್ಟು ಆಸೆ ಏನ್ ಇರ್ಲಿಲ್ಲ ಸರ್. ಈಗ ನನಗೆ ಬಂದಿರೋ ಕುತ್ತಿಗೆ, ನಾನು ಇಲ್ಲಿ ಬೇರೆ ಸಾಲ ಮಾಡ್ಕೊಂಡಿದ್ದೊಂದು, ಮದ್ವೆ ಮನೆದು ಸಮಸ್ಯೆದೊಂದು, ಬಟ್ ನಂಗೆ ಅದು ಮಾತ್ರ ನಂಗೆ ಕಣ್ಣಿಗೆ ಕಂಡಿದ್ದ ಅದು ಒಂದೇ ಸರ್, ಇನ್ನೇನಲ್ಲ ಬಿಡು. ಯಾವ್ದೋ ಒಂದ್ ರೂಪದಲ್ಲಿ ದೇವರಾಗೆ ಕಳ್ಸಿದ್ ನಾನು. ಆದ್ರೆ ಅವ್ರು ಸರ್ ನನಗೆ ಹೇಳಿದ್ದೇನು, ಇದು RBL ಕಡೆಯಿಂದ ಬರೋದು, ನಮ್ಗೆ ಇದಕ್ಕಿಂತ ಮೇಲ್ನವ್ರು ಇದಾರೆ, ಅವರು ನಮ್ಗೆ ಇದು ಮಾಡ್ತಾರೆ, ನಮ್ಗೆ ಈ ತರ ಹೋಟ್ಲು ಆಗ್ಲಿ ಮತ್ತೊಂದಲ್ಲಿ ಟ್ರಾನ್ಸಾಕ್ಷನ್ ಮಾಡೋರು ಬೇಕು, ಆಮೇಲೆ ಯಾರಿಗೂ ಇನ್ಫಾರ್ಮೇಶನ್ ಕೊಡೋಂತಾರ ಆಗ್ಬಾರ್ದು, ಹೊಸಬ್ರು ಆಗಿರ್ಬೇಕು ಅಂತಂದ್ ಹೇಳಿ ಇದು ಮಾಡಿದ್ರು ಸರ್. ನನಗೇನು ಬಿಡು, ದೇವ್ರ ಯಾವ್ದಾರ ರೂಪದಲ್ಲಿ ನಾನು ಇಷ್ಟು ವರ್ಷ ಹೆಚ್ಚು ಕಷ್ಟಪಟ್ಟಿದ್ದಕ್ಕೆ ಬಿಡು ಯಾವ್ದಾರ ರೂಪದಾಗ ಕೊಡ್ತಾವನೇನೋ ಅನ್ನೋದು ಒಂದು ನಂಬಿಕೆ ನಂಗೆ ಇದ್ದಿದ್ದು ಸರ್, ಇನ್ನೇನಲ್ಲ. ನನಗೆ ಬೇರೆ ಏನೋ ತೋಚಲಿಲ್ಲ ಸರ್ ನನಗೆ. ಅದ್ರ ಬೇರೆ ನಾನು ರಿಯಲ್ ನೋಡಿದ್ನಲ್ಲ, ಬಿಡು ಒಂದ್ ಸ್ವಲ್ಪ ದಿನ ಮಾಡ್ಕೊಂಡು ಆಮೇಲೆ ಬೇಕಿದ್ರೆ ಬಿಟ್ ಬಿಡೋಣ, ಯಾವರನ್ನ ಬೇಡ, ನನಗೆ ಈಗ ಸದ್ಯ ಮಟ್ಟಿಗೆ ನನ್ನ ಈಗ ಬಂದಿರೋ ಇದನ್ನ ತೀರಿದ್ರೆ ಸಾಕು ಅನ್ನೋದು ಮಾತ್ರ ನನ್ ಮೈಂಡಲ್ಲಿ ಇದ್ದಿತ್ತು ಸರ್. ನಂಗೆ ಕೆಟ್ಟದ್ದು ಅಂತ ಗೊತ್ತು, ಅರ್ಥವಾಗುತ್ತೆ, ಆದ್ರೆ ವಾದ ಮಾಡ್ಲಿಕ್ಕೆ ಹೋಗ್ಬೋದು, ದಾರಿ ಕೆಟ್ಟದಿದೆ. ಕೆಟ್ಟಿದ್ದೆ ಸರ್, ತಪ್ಪ. ಹೌದು. ಈಗ ನನ್ನ ನನ್ನ ದೇಹದ ಒಂದು ಕಿಡ್ನಿ ಮಾರ್ಕೊಳ್ಳೋ ಹಂತಕ್ಕೆ, ನನ್ನ ಜೀವವನ್ನೇ ಹಿಂಡ್ಕೊಳ್ಳೋ ಹಂತಕ್ಕೆ ತಂತು ಅಂದ್ರೆ ಅದೇ ಆ ಹಣದ ಯೋಚನೆ ನನ್ನನ್ನು ಇಲ್ಲಿಗೆ ತಂತು ಅನ್ನೋದಾದ್ರೆ ಅದು ಒಳ್ಳೇದು ಹೆಂಗಾಗುತ್ತೆ? ಹೌದೌದು, ಇಲ್ಲ ಒಳ್ಳೇದಲ್ಲ ಕೆಟ್ಟದ್ದೇ ಸರ್. ಅದ್ರ ಬಗ್ಗೆ ಎಲ್ಲ ಫ್ರಾಡ್, ಎಲ್ಲ ಮೋಸವೇ. ನಾನು ಹೇಳೋದು, ನೀವು ಒಬ್ಬರಿಗೆ ಕೈ ನೀಡಿ ಒಂದು ದೇವಸ್ಥಾನಕ್ಕೂ, ಒಂದು ಗ್ರಂಥಾಲಯಕ್ಕೂ, ಒಂದು ಯಾವುದೋ ಪುಣ್ಯ ಕಾರ್ಯಕ್ಕೂ ಕೈ ನೀಡಿ ಒಂದು 10,000, 5,000, 10 ರೂಪಾಯಿ, 500 ರೂಪಾಯಿ ಕೊಟ್ಟುಬಿಡಿ. ಆದರೆ ನೀವು ಯಾರಿಂದಲೂ ತಗೊಳ್ಬೇಕಾದ್ರೆ ದಯವಿಟ್ಟು ಹೇಳ್ತೀನಿ, ಯಾರೂ ಏನೂ ಉದ್ದೇಶ ಇಲ್ಲದೆ ನಿಮಗೆ 10 ರೂಪಾಯಿನೂ ಸುಮ್ಮನೆ ಕೊಡಲ್ಲ. ಹಿಂಗೆ ದೊಡ್ಡವ್ರು ಅವ್ರು ಹಂಗೆ ಸರ್. ನಿಮ್ಮ 10 ಲಕ್ಷ ಪಾಪ, ಹೌದು ನೀವು ಮೋಸ ಹೋಗಿದ್ದೀರಾ, ಇವತ್ತು ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ. ಆದರೆ ನನ್ನ ದುರಾಸೆಯು ಅಥವಾ ನನ್ನದು ಒಂದೇನು, ಯಾಕಂದರೆ ಈ ಯಾವುದೋ ಮಾರ್ಗದಲ್ಲಿ ಹೋಗಿ ನನ್ನ ಮನೆ ಕಷ್ಟಗಳನ್ನು ನೀಗಿಸ್ಕೊಂಡು ಬಿಡ್ತೀನಿ, ಇಲ್ಲ, ಇರೋ ಕಷ್ಟಗಳಿಗೆ ಡಬಲ್ ಕಷ್ಟಗಳನ್ನು ಆ್ಯಡ್ ಮಾಡದೆ ಹೊರತು ನೀಗಲಿಲ್ವಲ್ಲ. ಆ ಮಾರ್ಗ ಸಾಧ್ಯವೇ ಇಲ್ಲ. ನಿಮ್ಮ ತಾಯಿ ಏನೋ ಕಾರಣಕ್ಕೆ ಹಿಂಗೆ ದುಃಖ ಪಡೋದು ಅನ್ನೋದು ಆಕೆ ಕರ್ಮದಲ್ಲಿತ್ತ. ನೀವು ಕೋಟಿ ತಂದು ಆಕೆ ಮುಂದಿಟ್ರು ಆಕೆಯನ್ನು ಖುಷಿ ಪಡಿಸೋಕ್ಕಾಗಲ್ಲ ನೀವು.
ಹೌದೌದು ನಿಮ್ಮ ಸರ್. ದುಡಿಮೆಯಲ್ಲಿ ನಿಮ್ಮ ತಂಗಿಗೆ ನೀವೇನು ಆಯಿತು, ಯಾರೋ ಒಬ್ಬ ಅಣ್ಣ ಇರೋನು ಅವ್ರ ತಂಗಿಗೆ 10 ಗ್ರಾಮ್ ಅಥವಾ 1 kg ಚಿನ್ನ ಮಾಡಿಸ್ಕೊಡ್ಬೋದು. ನೀವು ಪುಟ್ಟದಾಗೆಲ್ಲ ಒಂದು ಕಡೆ ಮದುವೆ ಮಾಡಿ, ನೋಡವ ನನ್ನ ಕೈಲಿ ಆಗೋದೇ ಇಷ್ಟು ಅಂದಾಗ ದೇವರು ನಿನ್ನ ತಂಗಿ ಕೋಪ ಮಾಡ್ಕೊಳ್ಬೋದು, ನಿನ್ನ ತಂಗಿಗೆ ಅತೃಪ್ತಿ ಇರ್ಬೋದು. ಆದರೆ ನೀವು ನನ್ನ ತಂಗಿದ್ರು ಮದುವೆ ಮಾಡಿಬಿಡ್ಬೇಕು ಅಂದ್ಕೊಂಡು ಇನ್ಯಾರ್ದೋ ತಲೆ ಹೊಡೆದಿಲ್ಲಪ್ಪ, ಈ ಹುಡುಗ ತನ್ನ ತಂಗಿನ ತನ್ನ ಕೈಲಿ ಇದ್ದಷ್ಟು ಮಾಡಿ ಕಳಿಸಿದ್ದಾನೆ, ಕರ್ತವ್ಯ ನಿಭಾಯಿಸಿದ್ದಾನೆ ಅಂತ ದೇವರಿಗೆ ಖುಷಿ ಆಗುತ್ತೆ, ತಂಗಿ ಖುಷಿ ಆಗದೆ ಇರ್ಬೋದು. ಹಾಗಾಗಿ ನಾನು ಹೇಳ್ತೀನಿ, ನೀವು ಈ ದಾರಿಯಲ್ಲಿ ಹೋಗೋದ್ರಿಂದ ಜನರಿಗೆ ಖುಷಿ ಆಗಬಹುದು, ಆದರೆ ಪರಮಾತ್ಮನಿಗೆ ಖುಷಿ ಆಗಲ್ಲ. ಆದರೆ ಈ ನಿಮ್ಮ ಹೋಟ್ಲು ದುಡಿಮೆ ಅಥವಾ ನಿಮ್ದೇನು ಕಷ್ಟಪಟ್ಟು ದುಡಿತೀರಲ್ಲ, ಇದರಲ್ಲಿ 10 ರೂಪಾಯಿ ದುಡೀರಿ ಅಥವಾ ಇನ್ನು ಎಷ್ಟು ದುಡಿತೀರ ಅದರಲ್ಲೇ ಜೀವನ ಮಾಡೋದನ್ನು ಕಲಿತಾ ಇದ್ದೀರಾ, ಅಥವಾ ನಿಮ್ಗೆ ಆ ಶಕ್ತಿ ಇದೆ, ಅಥವಾ ನೀವು ಹಾಗೆ ಬದುಕಿದವರು. ಬಟ್ ಇಲ್ಲೇನೋ ಇಂಥದ್ದೊಂದು ಅತಿ ಆಸೆ ಹುಟ್ಟಿಸ್ಬಿಟ್ರು. ಎಂತೆಂಥ ಏನು ಋಷಿ ಮುನಿಗಳೇ ಸಾವಿರಾರು ವರ್ಷ ತಪಸ್ಸು ಮಾಡಿದವರೇ ಹೆಣ್ಣಿನ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಕೆಲವೊಮ್ಮೆ ಬಿದ್ದು ಹೋಗಿದ್ದಾರೆ. ಅಂಥದ್ರಲ್ಲಿ ನಿಮ್ಮದೇನು ಹೊಸದಲ್ಲ. ಆದರೆ ಈಗ ಹೊರಗಡೆ ಬರೋ ಮಾರ್ಗ ಏನು ಅಂದರೆ, ಈ ಪೊಲೀಸ್ನವ್ರ ವಿಚಾರವಾಗಿ 10 ಬರೋ ಜಾಗದಲ್ಲಿ 8 ಬರುತ್ತಪ್ಪ, ಇನ್ನೆರಡು ನಮಗೆ ಕೊಡಬೇಕು ಅಂತ ಆಯ್ತು, ಹಾಳಾಗೋಲಿ ಕೊಟ್ಟುಬಿಡಿ. ಆದರೆ ಈ ನಿನ್ನ ಸ್ನೇಹಿತನ ವಿಚಾರ ಏನಿದೆಯಪ್ಪ, ಈ ವ್ಯಕ್ತಿ ಕರೆ ಮಾಡಿದಾಗ ಆದಷ್ಟು ಈ ಪೊಲೀಸ್ನವರಿಂದ ಇನ್ನೊಂದು ತಿಂಗಳು 1.5 ತಿಂಗಳು ನಿಮ್ಮ ಸ್ನೇಹಿತನಿಗೆ ಬ್ಯಾಂಕ್ ಕಾರಣವನ್ನು ಹೇಳಿ ಈ ಕಿಡ್ನಿಗೆ ಮಾರೋದು ಅದು ಮಾರೋದು ಇಲ್ಲಪ್ಪ, ಅದೆಲ್ಲ ಬೇಡ ಕಣೆಯ. ನೋಡಪ್ಪ, ನೀವು ಅದನ್ನು ಮಾಡಿಬಿಟ್ಟು ಏನೋ ತೀರಿಸುವಷ್ಟು ದೊಡ್ಡ ದೇಶದ್ರೋಹ ನೀವು ಮಾಡಿಲ್ಲ, ಆಯ್ತಾ? ಮೊದಲು ನಾಳೆನೇ ನೇಣು ಹಾಕ್ಲಿ. ನಾನು ಯಾರ್ದೋ ಜೀವನ ಹಾಳು ಮಾಡಿ, ಯಾರ್ದೋ ಬದುಕು ಹಾಳು ಮಾಡಿ, ಯಾರ್ದೋ ಬಡವ ಬಗ್ಗರು ಹಣ ಕಿತ್ತುಕೊಂಡು ಹಂಗೆ ಬದುಕಿದವರೆಲ್ಲ ಬೀದಿಲಿ ಚೆನ್ನಾಗಿ ಓಡಾಡ್ತವ್ರು, ನೀವು ಯಾಕೆ ಕಿಡ್ನಿ ಮಾರ್ತೀರಾ? ಇಲ್ಲ ಸರ್, ನಾನ್ ಸಾಲದಾಗ ಇರಂತನಲ್ಲ. ಏನಂತಂದ್ರೆ ಅಲ್ಲಿ ಗದ್ದಿಲ್ ಸರ್, ಅಲ್ಲಿ 15 ಲಕ್ಷ ದುಡ್ಡು ಹಾಕ್ಬಿಡಿ ಸರ್, ಫಾರಂ ಮಾಡ್ಕೊಂಡಿರೋಣ, ಇಲ್ಲಿ ಹೋಟ್ಲು ಬಿಸ್ನೆಸ್ ಅಷ್ಟಕ್ಕಷ್ಟೇ ಇತ್ತು ಸರ್. ನಿಮ್ಗೆ ಆ ವಿಚಾರದ ನಿಮ್ ಹತ್ರ ನಾನ್ ಮಾತಾಡ್ಬೇಕು ಅಂತ ಇದ್ದೆ ಸರ್, ಮಾಡೋಣ ಬಿಡೋಣ ಅಂತ ಕೇಳಕ್ಕೆ. ಅವಾಗ ತುಂಬಾ ಸರಿ ಫೋನ್ ಮಾಡಿದೆ, ಫೋನ್ ಹೋಗ್ಲಿಲ್ಲ ಸರ್. ಆದ್ರೂ ಕೂಡ ಅಲ್ಲಿ ಸರ್ ನಮ್ಮ ಅಪ್ಪ ಅಮ್ಮ ಕಳೆದಿದ್ದು ಜಾಗ ಸರ್ ಅದು. ಆಯಿತು, ಈಗ ನಿಮ್ಮಲ್ಲಿರೋ ಬಹಳ ದೊಡ್ಡ ದೋಷ ಅಂದರೆ ನೋಡಿ, ಈಗ ಆಗಲೇ ಇರೋ ಆಸ್ಕೋ ಒದ್ಕೋ ಅನ್ನೋವಷ್ಟು ಸಮಸ್ಯೆಗಳಿರಬೇಕಾದ್ರೆ ಇಲ್ಲೇನೋ ಒಂದು ಬ್ಯಾಂಕ್ದು ಹಾಕಿದ್ದೀರಾ, ಇಲ್ಲೇನೋ ಇನ್ನೊಂದು ಹೋಟ್ಲು ಮಾಡಬೇಕು ಅಂದ್ಕೊಂಡಿದ್ದೀರಾ. ನಮ್ಮ ಯೋಜನೆಗಳು, ನಮ್ಮ ಕನಸುಗಳು ಅವಶ್ಯವಾಗಿ ಒಬ್ಬ ಸಾಧನೆ ಮಾಡಬೇಕು, ಏನೋ 4 ನಾನು ಬೆಳೆದು ನಿಲ್ಲಬೇಕು ಅನ್ನುವವನಿಗೆ ಕನಸುಗಳು ಸಹಜ. ಆದರೆ ನನ್ನ ದುಡ್ಡಿನ ಪರಿಸ್ಥಿತಿ ಏನಿದೆ, ನಾನು ಈಗ ಎಲ್ಲಿದ್ದೀನಿ ಇದರ ಸ್ಪಷ್ಟ ಅರಿವಿರಬೇಕು. ಅಂದರೆ ಎಲ್ಗೋ ಹೋಗಬೇಕು ಅಂದ್ಕೊಂಡಿರೋನಿಗೆ ಮೊದಲು ನಾನು ಎಲ್ಲಿದ್ದೀನಿ ಅಂತ ಗೊತ್ತಿರಬೇಕು, ಹೌದಲ್ಲ? ಇರೋದು 10 ಲಕ್ಷ ಸಾಲ, ಮತ್ತೆ ಈ ಮನೆಯ ಪರಿಸ್ಥಿತಿ ಹಿಂಗೆ, ನಾನು ಈ ನಡುವೆ ಅಲ್ಲೊಂಚೂರು ಇಲ್ಲೊಂಚೂರು ಏನೇನೋ ಮಾಡಲಿ. ನೋಡಪ್ಪ, ತುಂಬ ಆ ಥರ ಬೀಳಕ್ಕೆ ಹೋಗಬೇಡ. ಬದುಕಲ್ಲಿ ಯಾರನ್ನೂ ಮೆಚ್ಚಿಸಿ, ಯಾರನ್ನೂ ನಾನು ಸಹಿ ಅನ್ಸ್ಕೊಳ್ಳಿಕ್ಕೆ ನಾನು ಬದುಕಬಾರ್ದು. ನಿಮ್ಮ ಕೈಲಿ ಹೋಟ್ಲು ಬಿಸ್ನೆಸ್ಸಿಂದ ಏನೇನು ಮಾಡಲಿಕ್ಕೆ ಸಾಧ್ಯ, ಏನೇ ಸಾಲ ಮಾಡಿದ್ರು ನಿನ್ನ ಹೋಟ್ಲು ಬಿಸ್ನೆಸ್ ನಂಬಿಕೊಂಡು ಒಂಚೂರು ಸಾಲ ಮಾಡಬೇಕು. ನಾನಿಷ್ಟು ದುಡಿಮೆ ಇದೆ, ನಾನಿಷ್ಟು ಕಟ್ತೀನಿ, ಇಂಥದ್ದೇನೋ ಒಂದು ಸ್ಪಷ್ಟ ಚಿತ್ರಣ ನಿಮ್ಮಲ್ಲಿದ್ದು ನಿಮ್ಮ ದುಡಿಮೆಯಿಂದ ಬದುಕು ನಡೆಸಿ. ಅದು ಬಿಟ್ಟು ಈ ಮಾರ್ಗದಲ್ಲಿ ನೋಡಿ, ಒಂಚೂರು ಏನೋ ಮಾರ್ಬಿಟ್ಟಾದರೂ ಈ ಸಾಲ ತೀರಿಸಿ, ಪರವಾಗಿಲ್ಲ, ಕಿಡ್ನಿ ಮಾರ್ಕೊಳ್ಳೋ ಹಂತಕ್ಕೆ ಹೋಗಬೇಡಿ. ಏನಂಥ ದೊಡ್ಡ ಪಾಪವನ್ನು ನೀವು ಮಾಡಿಲ್ಲ, ಆಯ್ತಾ? ನಿಮ್ಮ ತಾಯಿ ತಂಗಿಗೆ ನೀವಿಲ್ಲದೆ ಹೋದ್ರೂ ಏನು ಬದುಕು ನಡೆಯುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೇನೋ ಆಗ್ಬಿಡ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನಿಲ್ಲದ ಹೊರತು ಅವರೆಲ್ಲ ಅನಾಥರ ಆಗ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. 1-2 ದಿವಸ ಅಳ್ತಾರೆ, ಅವರು ಅನ್ನದ ದಾರಿ ಹುಡುಕೊಳ್ತಾರೆ. ಸರ್, ಅವ್ರು ಮಾಡ್ತಾರಂತ ಹೇಳಿ ನಂಗ್ ಮಾಡಕ್ ನನ್ ಮನುಷ್ಯತ್ವ ಒಪ್ಪಲ್ ಸರ್. ಅವ್ರು ಹೆಂಗಾರ ಅನ್ಕೊಳ್ಳಿ, ಬಟ್ ನನಗೊಂದ್ ಮನುಷ್ಯತ್ವ ಇರುತ್ತಲ್ ಸರ್. ಅವ್ರು ಹೋಗ್ಲಿ, ನಮ್ಗೆ ನನ್ನ ಮನ್ಸಲ್ಲಿ ಇರೋದು ಅದು ಹೋಗಲ್ಲ ಸರ್. ಅವ್ರ ತರ ನಂಗ್ ಬರೋಲ್ಲ ಸರ್. ನೀವು ನಿಮ್ಮ ಬದುಕನ್ನ ಒಂದು ಹಂತಕ್ಕೆ ತ್ಯಾಗ ಮಾಡಿ ಅವರ ಬದುಕಿಗೆ ಆಸರೆ ಆಗಬೇಕು ಅನ್ನೋ ನಿಮ್ಮ ಯೋಚನೆ ಅವಶ್ಯವಾಗಿ ಧರ್ಮವಾದದ್ದೇ. ಆದರೆ ಅದನ್ನ ಈಡೇರಿಸುವ ನಿಟ್ಟಿನಲ್ಲಿ ಹಿಡಿದ ಮಾರ್ಗಗಳು ಶುಭವಲ್ಲ ಅಥವಾ ಒಳ್ಳೆಯದಲ್ಲ. ಈಗ ನನ್ನ ತಂಗಿಗೆ, ಅಯ್ಯೋ ನನ್ನ ತಂಗಿ ಚೆನ್ನಾಗಿರ್ಬೇಕಪ್ಪ, ಮದುವೆ ಆದಮೇಲೆ ನನ್ನ ತಂಗಿ ಒಳ್ಳೆ ಮನೆ ಸೇರಬೇಕು ಅಂದ್ಕೊಂಡು ನಾನು ಗುಣದಿಂದ ಶ್ರೀಮಂತನನ್ನು ಹುಡುಕಬೇಕೆ ಹೊರತು ಹಣದಿಂದ ಅಲ್ಲ. ಹಣದಿಂದ ಅಂತ ಹೋಗೋ ಬುದ್ಧಿ ಮತ್ತೆ ಇಲ್ಲಿ 10 ಲಕ್ಷ 20 ಲಕ್ಷ ಆಗ್ತಾರೆ ಅನ್ನೋ ಈ ಬುದ್ಧಿ ಎರಡು ಒಂದೇ. ಇಲ್ಲ ಸರ್, ನಾನು ಈಗ ಹೆಚ್ಚು ಕಡಿಮೆ ಸರ್ ಅವ್ರ ಹತ್ರ ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ಅವಾಗಿಂದಾನು ಹೇಳ್ಬೇಕಂದ್ರೆ ಒಂದ್ 15-20 ವರ್ಷ ಆಯ್ತು ಸರ್. ನಾ ಅವ್ರ ಹತ್ರ ಮಾತಾಡಲ್ಲ ಸರ್. ಇಬ್ರು ತಂಗಿರಿದ್ದಾರೆ.
ಯಾಕಂದ್ರೆ ನನ್ ಮಾತಿಗೆ ಬೆಲೆ ಕೊಟ್ಟಿರ್ಲಿಲ್ಲ ಅವಾಗ. ನನಗೆ ಸ್ವಲ್ಪ ಇರ್ತಾವಲ್ಲ ಏನಾನ ಆಗಿದ್ವು, ಬೆಲೆ ಕೊಟ್ಟಿರ್ಲಿಲ್ಲ. ಅವಾಗಿಂದ ಈಗೂ ಕೂಡ ಮಾತಾಡ್ಸಲ್ ಸಹ ನಾನು. ನಮ್ಮ ಮನೇಲಿ ನಮ್ ತಮ್ಮ ನಮ್ ತಂಗಿಯರು ಅವ್ರೇ ಸಪ್ರೇಟ್ ನಾನೇ ಸಪ್ರೇಟ್. ಆದ್ರೂ ಕೂಡ ನಾನು ಅವ್ರ ಜೊತೆ ಮಾತಾಡಲ್ಲ ಅಂದ್ರೂ ಕೂಡ ನಂಗೆ ಅವ್ರ ಬಗ್ಗೆನೆ ಒಂದ್ ಸ್ವಲ್ಪ ಇದು ಆಯ್ತು ಆಯ್ತು, ತೊಂದರೆ ಇಲ್ಲ. ಮೊದಲು ಮನೆಯೇ ಮಂತ್ರಾಲಯ, ಅದು ಬಿಟ್ಟು ನೀವು ಯಾವುದೇ ನೋಡಿ, ಭಗವಂತ ಅಥವಾ ರಾಯರು ಅಥವಾ ಯಾವುದೇ ರೀತಿಯಲ್ಲಾದರೂ ಭಗವಂತ ನಿಮ್ಮನ್ನು ಕಾಯೋದು ಯಾವಾಗ ಅಂದರೆ ನಿಮ್ಮ ನಡೆ ನುಡಿಗಳು ಶುದ್ಧವಾಗಿದ್ದಾಗ. ನೋಡಿ, ಹಣದಿಂದ ಭಗವಂತನನ್ನು ಒಲಿಸಿಕೊಂಡ ಒಬ್ಬ ಭಕ್ತ ನಮಗೆ ನಮ್ಮ ಶಾಸ್ತ್ರದಲ್ಲಿ ನಮ್ಮ ಇತಿಹಾಸದಲ್ಲಿ ಸಿಗುವುದಿಲ್ಲ. ಕೇವಲ ನಿಮ್ಮ ಶುದ್ಧ ಬದುಕು, ನಿಮ್ಮ ಆಲೋಚನೆಗಳು ಶುದ್ಧವಾಗಿದ್ದು, ನಿಮ್ಮ ದುಡಿಮೆಗಳು ಶುದ್ಧವಾಗಿದ್ದು, ದುಡಿಯೋ ದಾರಿ ಮಾತ್ರ ಶುದ್ಧವಲ್ಲ, ಅದನ್ನು ಖರ್ಚು ಮಾಡುವ ದಾರಿಯೂ ಶುದ್ಧವಾಗಿರಬೇಕು. ನಾನಿಲ್ಲ 10 ಲಕ್ಷ ಯಾರಿಗೆ ಕೊಟ್ಟೆ? ಒಬ್ಬ ಮೋಸಗಾರನಿಗೆ ಕೊಟ್ಟೆ. ಸರಿ, ತಗೊಂಡವನು ಮೋಸಗಾರ ಆದರೆ ನಾನು ಯಾರಿಂದ 10 ಲಕ್ಷ ತಗೊಂಡೆ? ಅವನೇನು ಕದ್ಕೊಂಬಂದು ನಿಮಗೆ ಕೊಟ್ನಾ? ಇಲ್ಲ ಸರ್, ಇಲ್ಲ. ಅಂದ್ರೆ ಯಾವ ಸಭ್ಯ ದಾರಿಯಲ್ಲಿ ದುಡಿದ ಹಣ ಒಬ್ಬ ಅಸಭ್ಯ ಮನುಷ್ಯನ ಬಳಿ ಹೋಯಿತು. ಇದು ಹಣಕ್ಕೆ ಅವಮಾನ ಅಂತ. ಹಾಗಾಗಿ ಇಲ್ಲಿ ಯಾರು ಇದರಿಂದ ಇದನ್ನ ಮಾಡಿದ್ದಾನೆ, ಖಂಡಿತ ನಿಮ್ಮ ಹಣ ಬಂದೇ ಬರುತ್ತೆ. ಆದರೆ ನಾನು ಹೇಳೋದು, ಈ ನಡುವೆ ನಾನು ಕಿಡ್ನಿ ಮಾರ್ಬಿಡ್ತೀನಿ, ನಾನು ಹಂಗ್ ಮಾಡ್ಕೊಂಡ್ಬಿಡ್ತೀನಿ, ಹಿಂಗ ಬೇಡ. ನಿಮ್ಮ ಫ್ರೆಂಡ್ ಅದೊಂದು ದಾರಿ ಬಿಟ್ರಿ ಇನ್ನೇನಾಯ್ತು ಸರ್ ನಮ್ಗೆ? ಇನ್ನೊಂದು ಅದೊಂದು ದಾರಿ ನಿಮ್ಮ ಯಾರು ಪೊಲೀಸ್ ಆಫೀಸರ್ ಅಥವಾ ಯಾರು ಇದ್ದಾರಲ್ಲ ಅವ್ರ ಹತ್ರ ಹೇಳಿ, ಹಿಂಗೆ ನಾನೊಬ್ಬರಿಂದ ದುಡ್ಡು ತಗೊಂಡಿದ್ದೆ, ನನಗೀಗ ಒತ್ತಡ ಆಗ್ತಿರ್ಬೋದು ಅಥವಾ ಆಗ್ತಾ ಇದೆ ಅಥವಾ ಆಗುತ್ತೆ, ಇದನ್ನ ಏನಾದರೂ ಮಾಡಿ ಅವ್ರಿಗೆ ನಾನು ಹೆಂಗೆ ಹೇಳಬೇಕು? ಅವ್ರಿಗೀಗ ನೀವೇ ಏನು, ಯಾಕಂದರೆ ನಿಮ್ಮ ಹಿತ ಬಯಸುವ ಒಬ್ಬ ಅಧಿಕಾರಿ ಅವರಾಗಿದ್ದರೆ ಅವ್ರ ಹತ್ರ ಮಾತಾಡಿ, ನೋಡಪ್ಪ ಇವ್ರು ಹಿಂಗೆ ಎಡವಟ್ಟು ಮಾಡ್ಕೊಂಡಿದ್ದಾರೆ, ಅವ್ರು ತಿಂದಿಲ್ಲ, ನಾವೀಗ ಆ ಹಣವನ್ನು ರಿಕವರ್ ಮಾಡೋರಿದ್ದೀವಿ, ತಕ್ಷಣ ನಿಮಗೆ ಕೊಡ್ತೀವಿ ಅಥವಾ ನಿನಗೆ ಅವನು ಕೊಡ್ತಾನೆ, ಇದನ್ನು ಅವ್ರ ಮೂಲಕ ಹೇಳಿಸಿದ್ರು ಒಳ್ಳೇದು ಅಂತ ನನಗನ್ಸೋದು. ಇಲ್ಲ ಇಲ್ಲ, ಅವರೆಲ್ಲ ಎಲ್ಲ ಮಾತಾಡ್ಸ, ಅವರೆಲ್ಲ ಫ್ರೆಂಡ್ ಸರ್, ಅವರೆಲ್ಲ ಆತರ ಬ್ಯಾಚಿನ ಹಿಡ್ದಿರಾರ ಸರ್ ಅವರು. ನನಗೋಸ್ಕರ ಅಲ್ಲ, ಅದನ್ನೇ ಹೇಳ್ತೇನೆ. ಹೌದು, ಈಗ ನೀವೇನು ಅವರಿಗೆ ವಾಪಸ್ ಹಣ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇರೋದು, ಅದು ನಿಮ್ಮ ದೊಡ್ಡತನ. ಯಾಕಂದ್ರೆ ಭಗವಂತ ಅಥವಾ ರಾಯರು ಮೆಚ್ಚೋದು ಯಾವಾಗ ಅಂದ್ರೆ, ನೀನು ನಿನ್ನ ದುಃಖವನ್ನ ಅವಶ್ಯವಾಗಿ ಅನುಭವಿಸಲೇಬೇಕು, ಆದರೆ ನಿನ್ನ ದುಃಖವನ್ನ ನಿವಾರಿಸಲು ನಿನಗೆ ಒಬ್ರು 1 ರೂಪಾಯಿ ಕೊಟ್ಟಿದ್ರು ಕೂಡ ಅದನ್ನು ತೀರಿಸಿಯೇ ಸಾಯ್ಬೇಕು. ಹೌದು ಸರ್, ಹೌದು ಸರ್. ಅದನ್ನ ಇಟ್ಕೊಳ್ಬಾರ್ದು. ಯಾಕೆ? ಅವನು ದುಡ್ಡು ಹೆಚ್ಚಾಗಿ ಕೊಟ್ಟಿಲ್ಲ. ನಿಮ್ ಧರ್ಮಕ್ಕೆ ಅಂತ ನೋಡಿ, ನಿಮ್ ದೊಡ್ಡ ಗುಣ ಅದು. ನೀವೇನಂದ್ರಿ, ಅಯ್ಯೋ ನಾನೇನೋ ಸತ್ತು ಬಿಡ್ಬೇಕು, ಹಂಗನ್ಬೇಕು, ಹಂಗಾಗಬೇಕು ಅಂತ ಅಂದ್ಕೊಂಡೆ. ಆದ್ರೆ ಅವನು ಪಾಪ ಚಿನ್ನ ಅಡ ಇಟ್ಟು ನನಗೆ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಕೊಡ್ಬೇಕು. ನಿಜವಾದ ಭಗವಂತನ ಪೂಜೆ, ರಾಯರ ಪೂಜೆ ಯಾವುದು ಅಂದ್ರೆ, ನನಗೆ ಯಾರು ಕಷ್ಟದಲ್ಲಿ ಆದ್ರೂ ಅವರಿಗೆ ನಾನು ಅದನ್ನು ಮರಳಿ ನೀಡಬೇಕು, ಆಗಲೇ ಅದಕ್ಕೆ ಮುಕ್ತಿ. ಅದನ್ನು ಬಿಟ್ಟು ನಾನು ತಗೊಂಡೆ, ಏನು ಎಡವಟ್ಟಾಯ್ತು, ನಾನು ಸತ್ತೆ, ಆಯ್ತು. ಹೌದು ಸರ್, ಅಂತದ್ದು ಯಾಕೆ ಮಾಡೋಕ್ ಸರ್? ಈಗ ಬಹಳ ಜನ ಅಂತದ್ದು ಆಗಿದೆ ಸರ್, ಅಲ್ಲಿ ಸಾಲ ತಗೊಂಡು ಆತರ ಮಾಡ್ಬಾರ್ದು ಸರ್. ಯಾಕಂದ್ರೆ ಸಾವಿನ ನಂತರವೂ ಹೌದು ಹೌದು ನೆಮ್ಮದಿ ಇಲ್ಲ ಸರ್, ಅಲ್ಲೂ ಕೂಡ ನೆಮ್ಮದಿ ಇರಕ್ಕೆ ಆಗದೇ ಇಲ್ಲ. ಹೌದು ಹೌದು, ಖಂಡಿತ. ನೀವು ನಿಮ್ದೇನೋ ವಿಚಾರಗಳು ಮುಗೀತು ಅಂತ ನೀವು ಅಂದ್ಕೊಳ್ಬಹುದು, ಆದ್ರೆ ಪರಲೋಕ, ಇಹಲೋಕ ಅಂದ್ರೆ ಇರುವ ಲೋಕ, ಪರಲೋಕ ಅಂದ್ರೆ ಸಾವಿನ ನಂತರದ ಒಂದು ಬದುಕಿದೆ, ಅದು ಕಗ್ಗತ್ತಲಾಗ್ಬಿಡುತ್ತೆ. ಹೌದು ಹೌದು ಸರ್. ಅಯ್ಯೋ, ಜೀವಂತ ಇದ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಸರ್, ನಾವ್ ಸತ್ ಮೇಲೆ ಏನಾಗುತ್ತೆ, ಇದ್ದಾಗ ಏನಾಗುತ್ತೆ ಅಂತ. ಸತ್ ಮೇಲೆ ಹೆಂಗೆ ಸರ್ ನೆಮ್ಮದಿ ಸಿಗುತ್ತೆ ಸರ್? ಇವಾಗ್ಲೇ ಅನ್ಸುತ್ತೆ ನಾವು ಇಲ್ಲಿ ಏನ್ ಒಳ್ಳೇದನ್ನ ಮಾಡಿದ್ವಿ, ಏನ್ ಕೆಟ್ಟದ್ದು ಮಾಡಿದ್ವಿ ಅಂತ ನಾವ್ ಇಲ್ಲೇ ತೂಕ ಹಾಕಂತ ಇದೀವಿ ನಾವು. ಅಷ್ಟೇ. ಹಾಗಾಗಿ ಈಗ ಇದೊಂದು ಅನುಭವ ಅಂದುಕೊಳ್ಳಿ, ಪಾಠ ಕಲೀರಿ. ನೋಡಿ, ಜೀವನ ಸೋಲು ಗೆಲುವು, ಲಾಭ ನಷ್ಟ, ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯವರು ಕೆಟ್ಟವರು, ಮೋಸಗಾರರು, ಆಪತ್ತು ಬಾಂಧವರು, ಎಲ್ಲರೂ ಈ ಪ್ರಯಾಣದಲ್ಲಿ ಒಬ್ಬೊಬ್ಬರನ್ನೆಲ್ಲ ನೋಡಿರೋದು. ಎಂತೆಂಥವ್ರು ನೋಡಿದ್ದೀರಿ, ಹೌದಲ್ಲ? ಈಗ ನಮ್ಮವ್ರು ಯಾರು, ಕಳ್ಳರು ಯಾರು, ಕಾಕ್ರ ಯಾರು, ಸುಳ್ಳ್ರ ಯಾರು, ಮೋಸಗಾರ ಯಾರು, ಆಪತ್ತು ಬಾಂಧವರು ಯಾರು? ನೋಡಿ, ನಿಮಗೆ ಸಾಲ ಕೊಟ್ಟಿರೋರು ನಿಮಗೆ ಈ ವಿಷಯ ಗೊತ್ತಾದ ತಕ್ಷಣ ಏನು ಕೊಲೆ ಮಾಡಲ್ಲ ಅಥವಾ ನೇಣಿಗೆ ಅಥವಾ ಏನು, ಆಯ್ತು ಒಂದೇನು 2 ಮಾತು ಬೈಬೋದು, ನಿಮ್ಗೊಂದು ಸಮಯ ಅಂತ ಕೊಡ್ಬೋದು, ಆಯ್ತಾ? ಅಲ್ಲಿ ಇಲ್ಲಿ ಒಂಚೂರು ಸತ್ಯ ಹೇಳಿ ಇನ್ನಂತ ಸಾಲ ತಗೊಂಡಾದ್ರೂ ಸರಿ, ಮೊದಲು ಇದನ್ನು ತೀರಿಸಿ. ಆದರೆ ಈ ಬ್ಯಾಂಕ್ದು ಬರುತ್ತಲ್ಲ,
ಒಂದು ಕಡೆ ಮತ್ತೆ ಈ ವಾಪಸ್ಸು ರಿಕವರ್ ಮಾಡಿಕೊಡ್ತಾರಲ್ಲ ಪೊಲೀಸರು, ಏನೋ ಆಗುತ್ತೆ. ದಾರಿ ಹುಡುಕಿ ಒಬ್ರು ಸ್ವಲ್ಪ ಕೈಯು ಕಾಲ ಹಿಡಿದು ದೊಡ್ಡವರನ್ನು ಕೇಳಿ ದಾರಿ ತೋರಿಸ್ತಾರೆ. ಅದನ್ನು ಬಿಟ್ಟು ನಾನು ಕಿಡ್ನಿ ಆಯ್ತು, ಕಿಡ್ನಿ ಮಾರಿಬಿಟ್ಟು ಏನು ಆದ್ರೆ ನೀವು ತಾಯಿ ನೋಡ್ಬೇಕಾದವ್ರು, ನೀವು ತಾಯಿ ನಿಮ್ಮನ್ನ ನೋಡ್ಬೇಕಾಗುತ್ತೆ. ಆಮೇಲೆ ಹಂಗಾಗತ್ತೆ ಸರ್. ಅವ್ರಿಗೆ ಆ ಶಿಕ್ಷೆ ಬೇರೆ ಯಾಕೆ? ಆ ಶಿಕ್ಷೆನೂ ಬೇಡ ಅಂದ್ರೆ ನನ್ನ ಉದ್ದೇಶ ಏನ್ ಗೊತ್ತಾ ಸರ್, ನಾನ್ ಟ್ಯಾಲಿ ಮಾಡ್ಕೊಂಡಿರೋ ಲೆಕ್ಕಕ್ಕೆ ನನ್ಗೆ ಈಗ ನನ್ ಸಾಲ ತೀರಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ಮನೆ ಮಠ ಮಾಡಷ್ಟು ದುಡ್ಡು ಸಿಕ್ಕ್ರೆ ಬೈ ಚಾನ್ಸ್, ನಾನು ಅದನ್ನ ಅವ್ರಿಗೆಲ್ಲ ಮಾಡ್ಬಿಟ್ಟು ದೇಶ ಎಲ್ಲ ಅವ್ರಿಗೆ ಕಾರಣಂಗ್ ಹೋಗ್ಬಿಡೋಣ ಅಂತ ನಂದು ಈ ತಲೆ ಅಷ್ಟೇ. ಇಲ್ಲಪ್ಪ, ಇದ್ದು ನಮ್ದು ಸಾಧಿಸ್ಬೇಕು, ಈ- ಕೇಳಿಸ್ಕೊಳ್ಳಪ್ಪ. ಅದೇ ದೇಹದ ಯಾಕಂದ್ರೆ ಅಂಗಾಂಗಗಳನ್ನ ಕೇಳಿಸ್ಕೊಳ್ಳಿ. ಸತ್ತ ಮೇಲೆ ಎಲ್ಲವನ್ನು ಎಲ್ಲಾರ್ಗೂ ಕೊಟ್ಬಿಡಿ ಅಂತ ಬೇಕಾದ್ರೆ ಒಂದು ಆಸ್ಪತ್ರೆಗೆ ಅಗ್ರಿಮೆಂಟ್ ಮಾಡಿ ಕೊಟ್ಬಿಡಿ. ಹಾ ಸರ್. ಬದುಕಿದ್ದಾಗ ನನ್ನ ದೇಹ ಅನ್ನೋ ರಥ ಗಟ್ಟಿಯಾಗಿದ್ರೆ ಎಲ್ಲಿಗೆ ಬೇಕಾದ್ರೂ ನಾನು ಹೋಗ್ಬೋದು. ಹೋಗ್ಬೋದು ಸರ್, ಹೋಗ್ಬೋದು. ಅದನ್ನೇ ನಾವು ಈ ಕಾರಣಗಳಿಗೆ ಏನಪ್ಪ ಹಂಗೆಲ್ಲ ಯೋಚನೆ ಮಾಡಬೇಡಪ್ಪ. ದೇವ್ರ ದಾರಿ ತೋರಿಸ್ತಾನೆ. ರಾಯರಮ್ಮ ನಂಬೋದಾದ್ರೆ ಹೇಗೆ ನಂಬಬೇಕು ಅಂದ್ರೆ, ಅಪ್ಪ ನೀನು ನನಗೆ ಒಳಿತು ಮಾಡು, ಕೆಡುಕು ಮಾಡು. ನೀನು ಒಳಿತು ಮಾಡಿದ್ರೆ ಮಾತ್ರ ನೀನಿದ್ದೀಯ, ಕೆಡುಕು ಮಾಡಿದ್ರೆ ಮಾತ್ರ ನೀನಿಲ್ಲ ಅನ್ನುವಷ್ಟಾದ್ರೆ ನಾನೆಂತ ಭಕ್ತ ನೋಡಿ. ಇಲ್ಲ ಸರ್, ರಾಯರ ಯಾವ ಭಗವಂತ ಕೂಡ ಯಾರೋ ಒಬ್ಬನ ಕಳಿಸಿ, ನೋಡಿ ನಾನು ನಿಮ್ಮ ಹೋಟ್ಲಿಗೆ ಬರ್ತಿದ್ದೋನು, ಈಗ ನಿಮಗೊಂದು ರಹಸ್ಯವಾದ ವಿಚಾರ ಹೇಳ್ತೀನಿ, ಒಂಚೂರು ಬನ್ನಿ ಈ ಕಡೆ, ನಿಮಗೆ ನೀವು ಒಂದು 10,000 ಕೊಟ್ರೆ 20,000 ಮಾಡಿಕೊಡ್ತೀನಿ ಅಂತ ಇಂಥವನು ಯಾರೋ ಒಬ್ಬ ಗಿರಾಕಿ ಬಂದಲ್ಲ, ಮೋಸಗಾರದ ವೇಷ ತೊಟ್ಟು ಅಥವಾ ಒಳ್ಳೆ ನಿಯತ್ತಿನ ವೇಷವನ್ನು ತೊಟ್ಟು ಬಂದ ಮೋಸಗಾರ. ಆ ರಾಯರು ನಿಮ್ಮ ನಿಯತ್ತನ್ನು ಪರೀಕ್ಷೆ ಮಾಡ್ಲಿಕ್ಕೆ ಕಳಿಸಿದ್ದ. ನೀವೇನು ಮಾಡಿದ್ರಿ? ಅಯ್ಯೋ, ರಾಯರ ಭಕ್ತನಾದವನು ಯಾವನಾದರೂ ಕೂಡ ಈ ದಾರಿಯಲ್ಲಿ ಹೋಗಿ ಹಣ ಮಾಡ್ಲಿಕ್ಕೆ ಒಪ್ಪುತ್ತಾನ? ಅಯ್ಯೋ ಅಯ್ಯೋ, ಇದು ರಾಯರಿಗೆ ಮಾಡಿದ ಅವಮಾನ ಅಂದುಕೊಂಡು, ಇಲ್ಲಪ್ಪ ಈ ದಾರಿಯಲ್ಲಿ ಹೋಗಿ ನಾನು ಕೋಟಿ ಗಳಿಸಿ ನಾಳೆ ದಿನ ಏನೋ ಒಂದೊಂದು ನೋಟಲ್ಲಿರೋ ಒಂದೊಂದು ನಂಬರು ಕೂಡ ಎಲ್ಲೋ ಕ್ಲ್ಯಾಶ್ ಆಗುತ್ತೆ, ಎಲ್ಲೋ ಸಿಗಾಕೊಳ್ತೀನಿ, ನಾನು ಜೈಲಿಗೆ ಹೋಗ್ತೀನಿ, ನನಗಿದು ಬೇಡಪ್ಪ, ನೀನು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗಪ್ಪ ಅಂತ ರಾಯರು ಅಂದ್ಕೊಂಡಿದ್ರು ನೀನು ಹೀಗಂತೀಯ ಅಂತ. ನೀವು ಹಂಗಲ್ಲ, ನೀವು ಅಂದ್ಕೊಂಡ್ರಿ ಅಯ್ಯೋ ರಾಯರು ಕಳಿಸಿರೋ ಭಾಗ್ಯ ಅಂದ್ಕೊಂಡ್ರಿ. ಮೋಸಗಾರರನ್ನ ರಾಯರು ಕಳಿಸು, ರಾಯರಿಗೆ ಅಷ್ಟು ಚಿಕ್ಕ ಬುದ್ಧಿ ಇದೆಯಾ? ನಾನು ಭಗವಂತನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ನನಗೊಂದು ಧರ್ಮ ಬುದ್ಧಿ ಇರಬೇಕು. ಹೌದು ಸರ್. ಇರಲಿ, ಎಲ್ಲವೂ ಒಂದು ಹಂತಕ್ಕೆ ಬಂದಿದೆ. ಈಗ ನಾನು ಹೇಳೋದು, ಇನ್ನೊಂದು 3 ತಿಂಗಳು ಹೆಂಗಾದ್ರೂ ತಳ್ಳಿ, ದೇವರು ನಿಮಗೆ ದಾರಿ ತೋರಿಸ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹೋಟ್ಲು ಬಿಡಬೇಡಿ, ನಿಮ್ಮ ಕೆಲಸ ಬಿಡಬೇಡಿ, ಆಸಕ್ತಿ ಕಳ್ಕೊಳ್ಬೇಡಿ. ನಾಳೆನೇ ಪ್ರಾಣ ಹೋಗಲಿ, ನೀವು ನಾನು ಯಾವುದೋ ಹೆಣ್ಣಿನ ಜೀವನ ಹಾಳು ಮಾಡಿಲ್ಲ, ಯಾರ್ದೋ ಜೀವನ ಹಾಳು ಮಾಡಿಲ್ಲ, ಯಾರಿಗೋ ಅನ್ಯಾಯ ಮಾಡಿ ಯಾರ್ದೋ ಆಸ್ತಿ ಕಿತ್ತುಕೊಂಡು ಇನ್ಯಾವುದೇ. ಭಗವಂತ ನೀನು ಇರೋದಾದರೆ ನಾನು ಏನೋ ನನ್ನ ಮನೆಗೆ ಒಳ್ಳೇದಾಗಲಿ ಅಂತ ಒಂದು ನಂದೇ ಕಳ್ಕೊಂಡಿದ್ದೀನಿ ಹೊರತು ನಾನು ಯಾರ್ದು ಕಿತ್ಕೊಂಡಿಲ್ಲ. ನೀನಿರೋದಾದರೆ ನನಗೊಂದು 3 ತಿಂಗಳಲ್ಲಿ ನನಗಿದನ್ನು ಸರಿ ಮಾಡು, ಆಗುತ್ತೆ. ನೀವು ಧೈರ್ಯವಾಗಿರಿ. ಆದರೆ ಕಿಡ್ನಿ ಕೊಡು, ಇದೆಲ್ಲ ಬೇಡ. ನಿನ್ನ ಫ್ರೆಂಡ್ ಬೈದರೂ ಪರವಾಗಿಲ್ಲ, 1-2 ದಿವಸ ತಲೆ ಮರೆಸ್ಕೊಂಡ್ರೂ ಪರವಾಗಿಲ್ಲ. ಭಗವಂತ ನಿಮ್ಮ ಜೊತೆ ಇರುವುದರ ಕುರುಹು ಏನಂದರೆ, ನಿಮಗೆ ಪೊಲೀಸ್ನವರು ಅಥವಾ ಯಾರು ಇದನ್ನು ವಹಿಸ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ಒಳ್ಳೆ ಸುದ್ದಿನೇ ಬರುತ್ತೆ. ಆಗ್ತಾ ಇದೆಯಪ್ಪ, ಆಗ್ತಾ ಇದೆ, ಸ್ವಲ್ಪ ಇರಪ್ಪ, ಆಗುತ್ತೆ, ಇರುತ್ತಪ್ಪ, ನೋಡಿ ಆಯ್ತಾ. ಹಾಗಾಗಿ ಅವರು ಇನ್ನೊಂದ್ ಮಾತು ಹೇಳಿದ್ರು ಸರ್ ನಂಗೆ. ಅವರು ಈಗ 10 ದಿವಸ ಟೈಮ್ ತಗೊಂಡಾರ ಸರ್. 10 ದಿವಸ ಟೈಮ್ ತಗೊಂಡಾರೆ. 10 ದಿವಸ ಏನಾರ ಆಗಿಲ್ಲ ಅಂತಂದ್ರೆ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ಯಾರ. ಆಯ್ತು, ಈ ಮಾರ್ಗ ಹೋಗಿದ್ದೀರಾ, ಅದ ಒಳ್ಳೆ ಸುದ್ದಿನೇ ಬರ್ಲಿ. ಹೂ ಆಗ್ಲಿಲ್ಲ ಅಂದ್ರೆ ನೋಡಪ್ಪ, ಅದಕ್ಕೆ ದಾರಿ ಇದ್ದೇ ಇದೆ, ಅದೇನು ಕೈ ತಪ್ಪಿ ಹೋಗಲ್ಲ. ಆದ್ರೆ ಇನ್ನು ಮುಂದೆ ಈ ದಾರಿಯನ್ನು ಹಿಡಿಬೇಡಪ್ಪ, ಅದು ಒಳ್ಳೇದಲ್ಲ. ಇವತ್ತು ನೋಡಪ್ಪ, ನಾವು ಒಂದು ಆಶ್ರಮ, ನಮ್ದು ಒಂದು ಸಂಸ್ಥೆ ಅಂತ ನಾನು ಮಾಡಿಕೊಂಡು ಗೌರವಾನ್ವಿತ, ನಮಗೆ ಅಲ್ಲಲ್ಲಿ ಇಂಥ ಏನೇನು ಬ್ಲಾಕ್ ಮನಿ ಇವೆಲ್ಲ ಬರ್ತಾವಪ್ಪ. ನಾನು ದೊಡ್ಡ ಆಶ್ರಮ ಕಟ್ಟಬೇಕು ಅನ್ನೋ ಹುಚ್ಚುತನ, ಅಥವಾ ದೊಡ್ಡ ಆಶ್ರಮದಿಂದ ನಾನು ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ಅಂತ ಇದ್ರೆ ನನಗೆ ಇಷ್ಟೊತ್ತು ಬೇಕೇ ಇರಲಿಲ್ಲ. ಹೌದು ಸರ್, ಹೌದು. ಆದರೆ ನಾನು ತಿಳ್ಕೊಂಡಿರೋದಿಷ್ಟೇ, ನನಗೆ ಭಗವಂತ ಯಾವತ್ತು ನಾಡನ್ನು ಬಿಟ್ಟು ಕಾಡಲ್ಲಿ ಹೋಗಿ ವ್ಯವಹಾರ ಮಾಡೋಕೆ ಮುಂದೆ ಹಾಕ್ತೀನೋ ಅಲ್ಲಿಗೆ ನಾನು ಕೆಟ್ಟೆ ಅಂತ.
ಹೌದು ಸರ್ ಏ ಹೌದು. ಬರ್ರಿ 4 ಜನ ಮುಂದೆನೆ ಬರ್ರಿ ಬನ್ರಿ ಮಾತಾಡ್ರಿ ಏನ್ರಿ ವಿಚಾರ ಅಂತ ಕೇಳೋದಾಗ್ರ ನಾನು ಇಟ್ಕೊಂಡಿದ್ರೆ ನನ್ನ ಬಳಿ ಬಂದು ಇಂಥ ಮೋಸದ ವ್ಯವಹಾರ ಮಾಡ್ಲಿಕ್ಕೆ ಯಾವನೂ ಯೋಚನೆ ಮಾಡಲ್ಲ. ಯಾಕೆ? ಅಯ್ಯೋ ತಡೆಯಪ್ಪ, ಅವನ ಹತ್ರ ರಹಸ್ಯ ಅನ್ನೋದೇ ಇಲ್ಲ, ಅವನ ಹತ್ರ ಇಂಥ ಕಳ್ಳ ವ್ಯವಹಾರ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ನನ್ನ ಬಳಿ ಬರೋದೇ ಇಲ್ಲ ಅವರು. ಹೌದೌದು ಅಂದ್ರೆ ಸರ್. ನಾನ್ ದುಡ್ಡಿಗೆ ಆಸೆ ಬೀಳೋನು ಅಂತ ಗೊತ್ತಾದ್ರೆ ನಿಮ್ಮನ್ನು ಹೆಂಗ್ ಬೀಳಿಸ್ಬೇಕು ಕೆಳಗಡೆ ಅಂತ ಅವ್ರಿಗೆ ಗೊತ್ತು. ಹಂಗೆ ತಾನೇ. ಹೌದು ಓ ಇವನು ಹೆಣ್ಣಿಗೆ ಆಸೆ ಪಡೋನು, ಓ ಇವನು ದುಡ್ಡಿಗೆ ಆಸೆ ಪಡೋನು, ನಿಮ್ಮ ವೀಕ್ನೆಸ್ಗಳು ಅವ್ರಿಗೆ ಗೊತ್ತಾದ್ರೆ ಅವ್ರು ನಿಮ್ಮನ್ನು ತುಳಿತಾರೆ. ಹೌದೌದು ಏ ಸರ್. ಇಲ್ಲಪ್ಪ ಇವನು ಅದಕ್ಕೆ ಯಾವ್ದಕ್ಕೂ ಬಗ್ಗಲ್ಲ ಅಂತೋದಿದ್ರೆ ನಿಮ್ಮ ಕಡೆ ತಲೆನೂ ಹಾಕಲ್ಲ ಅವರು. ಹೌದೌದು ಹಾಗಾಗಿ ಭಗವಂತ ಕೊಟ್ಟ ಕಷ್ಟಗಳು ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ದಾರಿ ತೋರಿಸ್ತಾನೆ. ಆದರೆ ಈ ಮಾರ್ಗಗಳನ್ನೆಲ್ಲ ಹಿಡಿಯೋದು ಒಳ್ಳೇದಲ್ಲ. ದೇವ್ರು ಒಳ್ಳೇದು ಮಾಡಲಿ, ಕಿಡ್ನಿ ಮಾರ್ಲಿಕ್ಕೆ ಹೋಗಬೇಡಿ. ತಾಯಿ ಚೆನ್ನಾಗಿ ನೋಡ್ಕೊಳ್ತೀರಾ, ತಂಗಿಗೆ ಒಳ್ಳೆ ದಾರಿ ತೋರಿಸ್ತೀರಾ, ಇನ್ನೊಂದು 3 ತಿಂಗಳಲ್ಲಿ ಒಳ್ಳೇದಾಗುತ್ತೆ ಅಥವಾ ಒಳ್ಳೆ ಸುದ್ದಿ ಕಾಣುತ್ತೆ. ನೀವು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. ಸ್ವಲ್ಪ ಕಷ್ಟ ಅನಿಸುತ್ತೆ, ಮನಸ್ಸು ಚಂಚಲ, ಅಯ್ಯೋ ಏನೋ ಎತ್ತೋ ನಾಳೆ ದಾರಿ ಕಾಣ್ತಿಲ್ಲ ಅನ್ನೋ ಪರಿಸ್ಥಿತಿ ಅನಿಸುತ್ತೆ. ರಾಯರನ್ನು ನಂಬಿ, ದೇವರನ್ನು ನಂಬಿ, ಭಗವಂತ ಇದ್ದಾನೆ, ಕೃಷ್ಣ ಇದ್ದಾನೆ, ಇವತ್ತಿನವರೆಗೂ ಕಾಪಾಡಿಕೊಂಡು ಬಂದಿದ್ದಾನೆ, ಮುಂದೆಯೂ ಕಾಪಾಡ್ತಾನೆ. ಅಪ್ಪ ನಾನೇ ಕಳ್ಕೊಂಡಿದ್ದೀನಿ ಹೊರತು ಯಾರ್ದು ನಾನು ತಿಂದಿಲ್ಲ, ಯಾರಿಗೂ ಜೀವನ ಹಾಳು ಮಾಡಿಲ್ಲ. ನನ್ನ ಒಂದು ತಪ್ಪನ್ನು ಕ್ಷಮಿಸಿ ನನಗೆ ಮುಂದೆ ದಾರಿ ತೋರಿಸಪ್ಪ ಅನ್ನೋ ಪ್ರಾರ್ಥನೆ ಮಾಡಿ. ಅದಕ್ಕೆ ಶಕ್ತಿ ಇದೆ. ಒಳ್ಳೇದಾಗ್ಲಿ. ಇಲ್ಲ ಸರ್, ಇದ್ರಾಗ ನನಗೆ ಯಾವತ್ತು ಹೇಳ್ಕೋಬಾರ್ದು ಅಂತ ಇದ್ದೆ. ಬಟ್ ನಿಮ್ ಮೋಟಿವೇಶನ್ ಸಾಕು ನನಗೆ. ಅದ್ರಲ್ಲೇ ನಾನ್ ತಿದ್ಕೊಂಡು ಇಷ್ಟ ದಿನ ಎಲ್ಲ ನನ್ನ ಸಿಟ್ಟನ್ನು ಕೂಡ ಬಹಳ ತಾಳ್ಮೆ ಮಾಡ್ಕೊಂಡು ನಿಮ್ ಮೋಟಿವೇಶನ್ ಚೇಂಜ್ ಆಗಿದೀನಿ ಸರ್. ಬಟ್ ಇವತ್ತು ತಪ್ಪು ಮಾಡಿ ಇದೊಂದು ವಿಚಾರ ನಿಮ್ ಹತ್ರ ಹೇಳ್ಕೊಳ್ಳೇಬೇಕನ್ನೋದಕ್ಕೋಸ್ಕರ ನಾನು ಹೇಳ್ಕೊಂತ ಆಯ್ತು, ಇದ್ದೀನಿ. ದೇವ್ರು ಒಳ್ಳೇದೇ ಆಯ್ತು ಅಂದ್ಕೊಳ್ಳಿ. ಯಾಕಂದ್ರೆ ಇದು ಕೂಡ ಒಂದು ಒಳ್ಳೇದಕ್ಕೆ ಕರ್ಕೊಂಡು ಹೋಗ್ಬೋದು, ನಿಮ್ಮನ್ನು ಗೊತ್ತಿಲ್ಲ. ಹೌದು ಸರ್ ಇದು ಹೌದು. ಒಳ್ಳೇದರ ಸಂಕೇತವೇ ಆಗಿರ್ಬೋದು. ಹೌದು ಹೌದು ಸರ್ ಹೌದು. ಹಾಗಾಗಿ ನಿಮ್ಗೆ ಅನ್ನಕ್ಕೆ ದಾರಿ ಅಂದ್ರೆ ನಿಮ್ಮ ಹೋಟೆಲ್. ಹೌದು ಸರ್. ಕಷ್ಟವೋ ಸುಖವೋ ಅವತ್ತು ಇಡೀ ದೇಶ ಎಲ್ಲ ಮುಚ್ಚೋದಾಗ್ಲೂ ನಿಮ್ಮನ್ನು ಕಾಪಾಡಿದ್ದು ಹೋಟ್ಲು. ಹೌದು ಸರ್, ಅದೇ ನಾನು ಉಳಿಸಿದೆ ಸರ್, ಅದ್ರ ಬಗ್ಗೆ ಮಾತಾಡ. ಅದು ಅಲ್ಲಿಂದ ಏನು ಬರುತ್ತೆ ಅದು ಮಾತ್ರ ಸತ್ಯ. ಹೌದು ಹೌದು ಇನ್ ಸರ್ ಯಾವ ಹೌದು. ರಾಜಕಾರಣಿ ಬಂದು ಯಾವ ದೊಡ್ಡವನು ಬಂದು ನಿಮ್ಮ ಹೋಟ್ಲಲ್ಲಿ ಊಟ ಮಾಡ್ಲಿ 2 ವಡೆ ಜಾಸ್ತಿ ಹಾಕಿ, ಆದ್ರಿಂದ ಅವರಿಂದ ಈ ತರದೆಲ್ಲ ನಿರೀಕ್ಷೆ ಮಾಡಬೇಡಿ. ಏ ಇಲ್ಲ ಸರ್, ಅಂತದ್ ಅಂತದ್ ಯಾವತ್ತೂ ನಾನ್ ಮಾಡಿಲ್ಲ ಸರ್. ನಾನಂತೂ ನನ್ ಕೆಲ್ಸ ಆತಂತ ಬದುಕ್ಬೇನು. ಬಟ್ ನಾನು ಮೊದಲನೇ ಬಾರಿ ಇದೊಂದೇ ನನಗೆ ಯಾಮಾರಿದ ಇದೊಂದೇ ಸರ್. ಇರ್ಲಿ, ತಪ್ಪೆಲ್ಲರೂ ಮಾಡ್ತಾರೆ, ಭಗವಂತ ಅವಕಾಶ ಕೊಡ್ತಾನೆ. ಆದ್ರೆ ಆತರ ಬೇಡ. ಒಳ್ಳೇದಾಗ್ಲಿ, ನಿಮಗೆ ಶುಭವಾಗ್ಲಿ. ಇರ್ಲಿ ಸರ್, ಬೇಜಾರ್ ಮಾಡ್ಕೊಬಿಡಿ. ತುಂಬಾ ನಿಮ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಿದೆ ಇದೆಲ್ಲ ಕೇಳಿ. ನಾನು ನಕ್ಬಿಟ್ಟೆ, ಯಾಕಂದ್ರೆ ನಿಮ್ಗೆ ಹಾ ಸರ್, ಆ ಮಧ್ಯೆ ನಕ್ಬಿಟ್ಟೆ ಅನ್ಸುತ್ತೆ, ಕ್ಷಮೆ ಇರ್ಲಿ. ಇಲ್ಲ ಏ ಸರ್, ದಯವಿಟ್ಟು ಹಂಗೆ ಹೇಳ್ಬಿಡಿ ಸರ್. ನಾನು ನಾನು ಹಂಗಿದ್ರೆ ಸರ್ ನಾನ್ ಮಾತಾಡೋದಿಲ್ಲ ಸರ್ ಯಾವತ್ತೂ ಕೂಡ. ಅಯ್ಯೋ ಅಯ್ಯೋ ಪಾಪ, ನೀವು ನಿಮ್ ಮೋಟಿವೇಶನ್ ಕೇಳ್ಕೊಂಡಿದ್ ಬಿಡ್ತೀನಿ ನಾನು. ನೀವ್ ಹಂಗೆ ಹೇಳಕ್ ಹೋಗ್ಬಿಡಿ, ನಾ ಕ್ಷಮೆ ಗಿಮೆಲ್ಲ ಕೇಳ್ಬಿಡಿ ಸರ್. ನೀವೇನೋ ಕಷ್ಟ ಹೇಳ್ತಿದ್ರಿ, ನಾನು ಕೆಲವು ಅಂದಾಗ ಅಯ್ಯಪ್ಪ ಹೆಂಗೆಲ್ಲ ಮೋಸ ಮಾಡ್ಯಾರಪ್ಪ ಅಂತ ಡೌಟ್ ಅಂತ ಆಗತ್ತೆ, ಏನ್ ಮಾಡಕ್ಕಾಗಲ್ಲ. ನಮ್ದು ಈಗ ಅವ್ರು ಹಂಗ ಆದ್ರಾಗ ಯಾರಿಗಾದ್ರೂ ನಗು ಬಂದೇ ಬರುತ್ತೆ ಸರ್, ಅದು ತಪ್ಪಲ್ಲ. ಇರ್ಲಿ ಇರ್ಲಿ, ಒಳ್ಳೇದಾಗ್ಲಿ. ಆಯ್ತು ಜೊತೆ ಇದ್ದೀವಿ. ಶುಭವಾಗ್ಲಿ, ಶುಭವಾಗ್ಲಿ. ಓಕೆ ಓಕೆ. ಹಾ ಗೋವಿಂದ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಹೆಜ್ಜೆ ಇಟ್ಬಿಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ನನ್ನ ಪ್ರಾರ್ಥನೆ. ಆದರೆ ಒಂದು ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು, ಕಾಮಿನಿ ಕಾಂಚನ ಅಂದರೆ ಸುಲಭವಾಗಿ ಮನುಷ್ಯ ಬಯಸುವ ಸುಖ ಯಾವುದು? ಹೆಣ್ಣಾದರೆ ಗಂಡು, ಗಂಡಾದರೆ ಹೆಣ್ಣು. ಅಂದರೆ ಗಂಡಾದರೆ ಹೆಣ್ಣಿನ ಸುಖ, ಹೆಣ್ಣಾದರೆ ಗಂಡಿನ ಸುಖ, ಹಣದ ಸುಖ, ಆಸ್ತಿ ಅಂತಸ್ತಿನ ಸುಖ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಅಯ್ಯ ಯಾವುದೂ ಕೂಡ ಸುಲಭವಾಗಿ ಸಿಗಲ್ಲ. ಯಾವುದು ಸುಲಭವಾಗಿ ಸಿಗುತ್ತೋ ಅದು ಹಿತವಲ್ಲ, ಅಥವಾ ಅದು ಧರ್ಮವಲ್ಲ, ಅದು ಒಳ್ಳೆಯದಲ್ಲ. ಈಗ ಯಾರೋ ಒಬ್ಬರು ದಾರಿಯಲ್ಲಿ ಅನ್ನದಾನ ಮಾಡ್ತಿದ್ರು. ನಾನು ಹೋದೆ, ಸಾಲಲ್ಲಿ ನಿಂತ್ಕೊಂಡೆ, ಅನ್ನ ಕೊಟ್ಟರು, ತಗೊಂಬಂದುಂಡೆ. ಎಷ್ಟು ಸುಲಭವಾಗಿ ಸಿಕ್ತು. ಆಯಿತು. ದಾನ ಧರ್ಮಗಳು ಅಥವಾ ಹೊರಗಡೆ ಯಾರೋ ಮಾಡಿದ ದಾನಗಳು ಧರ್ಮಗಳು ಅಥವಾ ಇಲ್ಲಿ ಹೋಗಿ ಏನು ಪಡ್ಕೊಂಡ್ರಿ ಅನ್ನ, ಅದು ಸುಲಭವಾಗಿ ಸಿಕ್ತು. ಅದು ಅವನು ಕೊಟ್ಟಿದ್ದಲ್ಲ, ಭಗವಂತ ಕೊಟ್ಟದ್ದು. ಆದರೆ ಪ್ರತಿನಿತ್ಯದ ಬದುಕಲ್ಲಿ ನೀವು ನಿಮ್ಮ ಮನೆಯಲ್ಲಿ ಕುಳಿತು ನಿಮ್ಮ ತಟ್ಟೆಯಲ್ಲಿ ಬರುವ ಮುದ್ದೆ, ಅನ್ನ, ಸಾರು ಸುಲಭವಾಗಿ ಬಂತ? ಇಲ್ಲ. ನೀವು ತಿಂಗಳೆಲ್ಲ ಕಷ್ಟಪಡ್ತೀರಲ್ವಾ, ದಿನೆಲ್ಲ ಕಷ್ಟಪಡ್ತೀರಾ. ಕಷ್ಟಪಟ್ಟು ಬಂದ ಅನ್ನ ಅದು, ಅದಕ್ಕೆ ಒಂದು ಅಗಳು ವೇಸ್ಟ್ ಆಗ್ಲಿಕ್ಕೆ ನೀವು ಬಿಡೋದಿಲ್ಲ. ಅಥವಾ ಅಯ್ಯೋ ಕಷ್ಟಪಟ್ಟು ದುಡ್ದಿದ್ದೀವಪ್ಪ,
ಯಾವುದು ಕಷ್ಟಪಟ್ಟು ಬಂತೋ ಅಥವಾ ಯಾವುದು ಶ್ರಮವಹಿಸಿ ಪಡ್ಕೊಂಡ್ರೋ ಅದು ನಿಮ್ಮ ಹೊಟ್ಟೆಯನ್ನು ಮಾತ್ರವಲ್ಲ, ನಿಮ್ಮ ಜೀವನವನ್ನು ನಗುವಿನಿಂದ ತುಂಬಿಸುತ್ತೆ, ನೆಮ್ಮದಿಯಿಂದ ತುಂಬಿಸುತ್ತೆ. ಯಾರೋ ಬರ್ತಾರೆ, ಅಯ್ಯೋ ನಿಮ್ಮ 1,000 10,000 ಮಾಡಿಕೊಡ್ತೀವಿ, 10,000 20,000 ಮಾಡಿಕೊಡ್ತೀವಿ. ನೋಡಿ, ಇವ್ರ ಹತ್ರ ಹಾಗೆ ಬಂದು ಹೇಳಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವ ಹಣವೂ ಕೂಡ ಸುಲಭವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗೊಂದು ವೇಳೆ ಬಂತೋ ಅಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಎಲ್ಲೋ ನಡ್ಕೊಂಡು ಹೋಗಬೇಕಾದ್ರೆ ಒಂದು 50 ರೂಪಾಯಿ ಬಿದ್ದಿತ್ತಾ, ತಗೊಳ್ಳಿ, ಏನು ತಪ್ಪಿಲ್ಲ, ನಿಮ್ಮನ್ನ ಅಡ್ಡಕ್ಕೆ ಸಿಕ್ಕಿದೆ, ಏನೋ ಲಕ್ಷ್ಮಿ ಸಿಕ್ತು ಅಂತ. ಅದೇ ಒಂದು 10 ಲಕ್ಷ 20 ಲಕ್ಷ ಎಲ್ಲ ಬಿದ್ದಿತ್ತಾ, ಮುಟ್ಬೇಡಿ. ದೊಡ್ಡ ಮೊತ್ತದ ಹಣ ದೊಡ್ಡ ಸಮಸ್ಯೆಯನ್ನು ಒಳಗೊಂಡಿರುತ್ತೆ ಅಲ್ವಾ? ಹಾಗಾಗಿ ಕಂಡವ್ರ ದುಡ್ಡು ಅಂದರೆ ಸುಲಭವಾಗಿ ಬರೋ ಹಣಕ್ಕೆ ಆಸೆ ಪಡಬೇಡಿ, ಒಳ್ಳೆಯದಲ್ಲ ಅಂತ. ಇವ್ರ ಕಥೆಯಿಂದ ನಿಮಗೇನು ಅರ್ಥ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಪಾಪ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ. ಆಗುತ್ತೆ, ಜೀವನ ಅಂದಮೇಲೆ ಇವೆಲ್ಲ ಇದ್ದಿದ್ದೆ. ಪಾಪ ಈ ಸಮಯದಲ್ಲಿ ನೋಡಿ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಾನು ಜೂಜಾಡ್ಬಿಟ್ಟು ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ, ನಾನು ಬ್ಲಾಕ್ ಮನಿನ ವೈಟ್ ಮನಿ ಮಾಡಿ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ. ಕಷ್ಟಪಟ್ಟು ದುಡ್ದ ಹಣದಲ್ಲಿ ಅಂಬ್ಲಿ ಕುಡೀರಿ, ನೆಮ್ಮದಿಯಾಗಿರ್ತೀರ. ಅಯ್ಯೋ ಸರ್, ಬೇರೆಯವ್ರ ಮನೆಯೆಲ್ಲ ಹಾಳು ಮಾಡಿ ಕೋಟಿ ಹಣ ಮಾಡಿದ್ರು ರಾಜಕಾರಣಿಗಳೆಲ್ಲ ನೆಮ್ಮದಿಯಾಗವ್ರೆ. ಯಾರು ಹೇಳಿದ್ದು ನೆಮ್ಮದಿಯಾಗವ್ರೆ ಅಂತ? ಅವನು ಸುತ್ತಮುತ್ತ ಇರೋ 100 50 20 30 ಜೈಕಾರ ಹಾಕು ಜನಗಳಿಗೆ ದಿಸ ಇಟ್ಟಾಕ ಅನ್ನ ಹಾಕೋದ್ರಲ್ಲಿ ಅಥವಾ ದಿಸ ಅವ್ರನ್ನ ಸಾಕೋದ್ರಲ್ಲಿ ಅವನ ಜೀವನ ಮುಗಿದೋಗುತ್ತೆ. ಒಂದು ದಿಸ ತಗಲಾಕೊಳ್ತಾನೆ, ಗಳಿಸಿದ ಎಲ್ಲ ಗೌರವವು ಒಂದೇ ದಿವಸ ಮಣ್ಣಪಾಲಾಗುತ್ತೆ. ಆಯಿತು, ತಪ್ಪು ದಾರಿಯಲ್ಲಿ ಹೋಗೋದ್ರಿಂದ ಗಳಿಸುವುದೇನೂ ಇಲ್ಲ, ಎಲ್ಲ ಕಳೆದುಕೊಳ್ಳುವುದೇ. ಮೇಲ್ನೋಟಕ್ಕೆ ಗಳಿಸಿಬಿಟ್ಟೆ ಅಂತ ಅನಿಸುತ್ತೆ, ಆದರೆ ಕಳ್ಕೊಂಡಿದ್ದೇ ಜಾಸ್ತಿ. ಧರ್ಮರಾಯ ದ್ಯೂತವನ್ನಾಡಿ ಏನು ಗಳಿಸದ? ಎಲ್ಲದರ ಹಿಂದೆ ಒಳಿತು ಕೆಡುಕುಗಳ ಲೆಕ್ಕಾಚಾರ ಇದ್ದೇ ಇರುತ್ತೆ. ಇರಲಿ, ಜೂಜು ಮೋಜು ಮಸ್ತಿ ಅಥವಾ ಸುಲಭವಾಗಿ ಹಣ ಮಾಡಿಬಿಡ್ತೀನಿ ಅಥವಾ ಪರಸ್ತ್ರೀ ಅಥವಾ ನನ್ನದಲ್ಲದಕ್ಕೆ ಆಸೆ ಪಡ್ತೀನಿ, ಅದು ಯಾವುದೂ ಮಾಡಬಾರ್ದು. ಹೋಗ್ತಾ 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 ಇದನ್ನು ತಿಳ್ಕೊಳ್ತಾ ಬದುಕಬೇಕು ನಾವು. ಹಂಗಿದ್ರೆ ಬದುಕು ಚಂದ ಅಂತ. ಆಯಿತು, ಒಳ್ಳೆಯದಾಗಲಿ.